ನಮಸ್ಕಾರಗಳು. ನಾನು ಶ್ರೀಮತಿ ವಿಜಯಲಕ್ಷ್ಮಿ ಕಮ್ಮಾರ್, ಸಮೂಹ ಸಂಪನ್ಮೂಲ ವ್ಯಕ್ತಿ, ಧಾರವಾಡ ಶಹರ. ನಿಷ್ಠಾ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಆ್ಯಂಡ್ ಟೀಚರ್ಸ್ ಫಾರ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್. ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಕರ ಸಮಗ್ರ ಪ್ರಗತಿಗಾಗಿ ಇರುವಂತಹ ರಾಷ್ಟ್ರೀಯ ಒಂದು ಕಾರ್ಯಕ್ರಮವೇ ನಿಷ್ಠಾ ಆಗಿದೆ. ಮಾನವ ಸಂಪನ್ಮೂಲ ಶಿಕ್ಷಣ ಸಚಿವರು ಈ ನಿಷ್ಠಾ ಶಿಕ್ಷಕರ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ತರಬೇತಿಯ ಮೂಲಕ ಶಾಲಾ ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಸುಧಾರಿಸುವ ಹಾಗೂ ಎಲ್ಲ ಶಿಕ್ಷಕರ ಒಂದು ಶಾಲಾ ಅಭಿವೃತ್ತಿಪರ ಕೌಶಲ್ಯಗಳು ಏನಿದಾವೆ ಅವುಗಳನ್ನು ವೃದ್ಧಿಪಡಿಸುವಂಥ ಒಂದು ಉದ್ದೇಶವನ್ನು ಈ ನಿಷ್ಠಾ ತರಬೇತಿಯು ಹೊಂದಿದೆ. ಇದರಲ್ಲಿ ವೈವಿಧ್ಯಮಯವಾದಂಥ ವಿಷಯಗಳೊಂದಿಗೆ ಶಿಕ್ಷಕರಿಗೆ ವ್ಯಾಪಕವಾದ ಬೆಂಬಲವನ್ನು ಈ ನಿಷ್ಠಾ ತರಬೇತಿಯು ಒದಗಿಸುತ್ತದೆ. ರಾಷ್ಟ್ರೀಯ ಸಂಪನ್ಮೂಲ ಶಿಕ್ಷಕರ ಒಂದು ಗುಂಪು NRG ಹಾಗೂ ರಾಜ್ಯ ಸಂಪನ್ಮೂಲ ಶಿಕ್ಷಕರ ಗುಂಪು CSRG ಹಾಗೂ ಅಲ್ಲಿಂದ ಹಿಡಿದು ಕೀ ರಿಸೋರ್ಸ್ ಪರ್ಸನ್ KRP ಅಂತ ಏನು ಕರಿತಾ ಇದ್ದೀವಿ ನಾವು, ಅಲ್ಲಿಯವರೆಗೂ ಸಹ ಏನಾಗಿದೆ, ಈ ಒಂದು ನಿಷ್ಠಾ ತರಬೇತಿಯನ್ನು ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿ. ಈ ಕರೋನಾ ಮಹಾಮಾರಿ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರನ್ನು ಭೌತಿಕವಾಗಿ ನಾವು ಸಂಪರ್ಕಿಸಲು ಸಾಧ್ಯವಾಗದಂತಹ ಈ ಪರಿಸ್ಥಿತಿಯಲ್ಲಿ ನಿಷ್ಠಾ ತರಬೇತಿಯು ಆನ್ಲೈನ್ ಮೂಲಕ ಎಲ್ಲ ಶಿಕ್ಷಕರಿಗೂ ಈ ಶಿಕ್ಷಣ ಕ್ಷೇತ್ರದಲ್ಲಿ ಆಗುತ್ತಿರುವಂತಹ ಹೊಸ ಹೊಸ ಬದಲಾವಣೆಗಳು, ಹೊಸ ಹೊಸ ಯೋಜನೆಗಳು, ಎಲ್ಲ ಕಾರ್ಯಕ್ರಮಗಳು ಅವನ್ನು ಈ ತರಬೇತಿಯ ಮೂಲಕ ನಿರಂತರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರನ್ನು ಸಂಪರ್ಕ ಸಾಧಿಸುವುದಾಗಲಿ, ಅವರಿಗೆ ಈ ತರಬೇತಿಗಳ ಮೂಲಕ ಅವರ ವೃತ್ತಿಪರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಂಥ ಒಂದು ಸಾಧನ ಕೊಂಡಿಯಾಗಿ ಈ ನಿಷ್ಠಾ ಕೆಲಸ ಮಾಡ್ತಾ ಇದೆ ಅಂತಂದರೆ ತಪ್ಪಾಗಲಾರದು. ನಿಷ್ಠಾ ತರಬೇತಿಯ ವಿಶೇಷತೆಗಳು. ಇದರಲ್ಲಿರುವಂಥ ಮುಖ್ಯವಾಗಿ ವಿಶೇಷತೆ ಅಂದರೆ ಇದೊಂದು ಆನ್ಲೈನ್ ಮೂಲಕ ಸಂಪೂರ್ಣಗೊಳಿಸುವಂಥ ಒಂದು ತರಬೇತಿ ಇದಾಗಿದೆ. ಶಿಕ್ಷಕರು ತಮ್ಮ ಮೊಬೈಲ್ನಲ್ಲಿ ದೀಕ್ಷಾ ಆ್ಯಪ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಲಾಗಿನ್ ಮಾಡಬೇಕಾಗತ್ತೆ. ಇದರಲ್ಲಿ ಬರುವಂಥ ಕೋರ್ಸ್ಗಳಾಗಲಿ ಅಥವಾ ಮಾಡ್ಯೂಲ್ಗಳನ್ನು ಸಂಪೂರ್ಣಗೊಳಿಸಲು ಇದರಲ್ಲಿ ಬರುವಂತಹ ಪಠ್ಯಗಳು ಅಥವಾ ವಿಡಿಯೋಗಳು ಹಾಗೂ ಹೆಚ್ಚುವರಿ ಪಠ್ಯ ಸಾಹಿತ್ಯಗಳು, ಅದರಲ್ಲಿ ಇರುವಂಥ ನಾವೇ ಮಾಡಬೇಕಾದಂಥ ಹಲವಾರು ಚಟುವಟಿಕೆಗಳನ್ನು, ಪಠ್ಯಗಳನ್ನು ಪ್ರಸ್ತುತಪಡಿಸಲಾಗಿದೆ. ಈ ಪಠ್ಯ ಹಾಗೂ ಎಲ್ಲ ವಿಡಿಯೋಗಳ ಸಂಪನ್ಮೂಲಗಳನ್ನು ಓದಿದ ನಂತರ ಶಿಕ್ಷಕರು ಕೊನೆಯದಾಗಿ ಒಂದು ಚಟುವಟಿಕೆ ಅಂದರೆ ರಸಪ್ರಶ್ನೆಯಲ್ಲಿ 70% ಗಳಿಸಿದಾಗ ಕೊನೆಯಲ್ಲಿ ನಮಗೆ ಏನಾಗುತ್ತೆ, ಆ ಪ್ರತಿಯೊಂದು ಕೋರ್ಸ್ ಅಥವಾ ಮಾಡೆಲ್ಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಲಭಿಸುತ್ತದೆ. ಆ ಸರ್ಟಿಫಿಕೇಟ್ ಕೂಡ ಈ ಮಾಡ್ಯೂಲ್ನಲ್ಲಿಯೇ ಅಥವಾ ಈ ದೀಕ್ಷಾ ಆ್ಯಪ್ನಲ್ಲಿಯೇ ನಾವೇನು ಮಾಡೋಕ್ಕಾಗುತ್ತೆ, ಡೌನ್ಲೋಡ್ ಮಾಡಿಕೊಳ್ಳುತ್ತೇವೆ. ನಿಷ್ಠಾ 1.0 ಪ್ರಥಮ ಹಂತದಲ್ಲಿ ಪ್ರಾರಂಭವಾದ ಈ ನಿಷ್ಠಾ ತರಬೇತಿಯಲ್ಲಿ ಒಟ್ಟು 18 ಮಾಡ್ಯೂಲ್ಗಳಿದ್ದು ಎಲ್ಲ ಪ್ರಾಥಮಿಕ ಶಿಕ್ಷಕರು ಅಂದರೆ ಮುಖ್ಯ ಶಿಕ್ಷಕರಿಂದ ಹಿಡಿದು ಶಾಲೆಯಲ್ಲಿರುವ ಎಲ್ಲ ಸಹ ಶಿಕ್ಷಕರು ಹಾಗೂ TGT, AGT ಹಾಗೂ ದೈಹಿಕ ಶಿಕ್ಷಕರನ್ನು ಒಳಗೊಂಡಂತೆ ಎಲ್ಲರೂ ಈ 18 ಮಾಡ್ಯೂಲ್ಗಳನ್ನು ಕಂಪ್ಲೀಟ್ ಮಾಡಲು ಒಂದು ಅವಕಾಶವನ್ನು ಒದಗಿಸಲಾಗಿತ್ತು. ಸಮನ್ವಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಪಠ್ಯಕ್ರಮದಿಂದ ಹಿಡಿದು ಶಾಲಾ ಆಧಾರಿತ ಮೌಲ್ಯಾಂಕನ ಹಾಗೂ ವಿಷಯ ಆಧಾರಿತ ಭಾಷಾ, ಗಣಿತ, ವಿಜ್ಞಾನ, ಸಮಾಜ ಅಧ್ಯಯನ ಹಾಗೂ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ಒಳಗೊಂಡಂತಹ ಕೋರ್ಸ್ ಅಥವಾ ಮಾಡ್ಯೂಲ್ಗಳು ಈ ಒಂದು 1.0ದಲ್ಲಿ ನಮಗೆ ಲಭ್ಯವಿದ್ದವು. ಈಗ ನೆಕ್ಸ್ಟ್ 2.0 ನಿಷ್ಠಾದಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗಾಗಿ ಈ ಒಂದು ತರಬೇತಿಯನ್ನು ಆಯೋಜಿಸಲಾಗಿತ್ತು. ಈಗ ಮೂರನೇ ಹಂತದಲ್ಲಿ 3.0 ಇದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ಅಂದರೆ 1ರಿಂದ 5ನೇ ತರಗತಿಯನ್ನು ಬೋಧಿಸುವಂಥ ಪ್ರಾಥಮಿಕ ಶಾಲೆಗಳಲ್ಲಿರುವ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಶಿಕ್ಷಕರಿಗಾಗಿ ಈ ತರಬೇತಿಯನ್ನು ಆಯೋಜಿಸಲಾಗಿದ್ದು, ಇದು FLN ಅನ್ನುವ ಒಂದು ಶೀರ್ಷಿಕೆಯಡಿ ಪ್ರಾರಂಭ ಆಗುತ್ತದೆ. ಈ FLN ಅಂತಂದರೆ ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ, ಅಂದರೆ ಮೂಲಭೂತವಾಗಿ ಅಥವಾ ಬುನಾದಿಯ ಸಾಕ್ಷರತೆ ಹಾಗೂ ಸಂಖ್ಯಾ ಸಾಮರ್ಥ್ಯ ಅಂತ ನಾವೇನು ಕರಿತೀವಿ, ಮುಖ್ಯವಾಗಿ ಅದಕ್ಕೆ ಒತ್ತು ಕೊಡುವಂಥ ಒಂದು ತರಬೇತಿ ಇದಾಗಿದೆ. ನಿಷ್ಠಾ 3.0 ಇದರಲ್ಲಿ ಬರುವಂಥ ಎಲ್ಲ 12 ಮಾಡ್ಯೂಲ್ಗಳು FLN ಆಗುತ್ತಿವೆ. ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂದರೆ ಬುನಾದಿಯ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ ಆಂದೋಲನವನ್ನು ಆಧರಿಸಿಯೇ ಈ ಎಲ್ಲ 12 ಮಾಡ್ಯೂಲ್ಗಳು ಇದರಲ್ಲಿವೆ. FLN 2 ಸಾಮರ್ಥ್ಯ ಆಧಾರಿತ ಶಿಕ್ಷಣದೆಡೆಗೆ ಬದಲಾವಣೆಯಾಗಿದ್ದು, ಈಗಾಗಲೇ ತಮ್ಮೆಲ್ಲರೂ ತಿಳಿದಿರುವ ಹಾಗೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಘೋಷಣೆಯಾಗಿದ್ದು, ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಸಮಗ್ರ ಒಳಗೊಳ್ಳುವಿಕೆ ಎಲ್ಲರಿಂದಲೂ ಮೆಚ್ಚುಗೆಯನ್ನು ಪಡೆದಂತಾಗಿದೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಹಲವಾರು ಮುಖ್ಯ ಧ್ಯೇಯಗಳನ್ನು ಒಳಗೊಂಡಿವೆ. ಮೊದಲನೇದಾಗಿ ಹೇಳಬೇಕೆಂದರೆ ಶಿಕ್ಷಣ ವ್ಯವಸ್ಥೆಯ ಮುಖ್ಯವಾಹಿನಿಗೆ ಶಾಲಾ ಪೂರ್ವ ಶಿಕ್ಷಣವನ್ನು ಔಪಚಾರಿಕವಾಗಿ ತರುತ್ತಿರುವುದು, ಇದರಲ್ಲಿ ಸಲಹೆ ನೀಡುವುದು ಒಂದಾಗಿದೆ.
ಇನ್ನು ಎರಡನೇ ಮುಖ್ಯ ಧ್ಯೇಯವಾಗಿ 3ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಬುನಾದಿಯ ಸಾಕ್ಷರತೆ ಹಾಗೂ ಸಂಖ್ಯಾ ಸಾಮರ್ಥ್ಯದ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸುವುದು ಒಂದಾಗಿದೆ. ಇನ್ನ ಹೇಳ್ಬೇಕಂದ್ರೆ ಪ್ರತಿ ವಿದ್ಯಾರ್ಥಿಯನ್ನು ಬುನಾದಿ ಸಾಕ್ಷರತೆಯಲ್ಲಿ ಸಜ್ಜುಗೊಳಿಸುವಲ್ಲಿ ಬರುವಂತಹ ಸವಾಲುಗಳನ್ನು ಪರಿಗಣಿಸಿ ರಾಷ್ಟ್ರೀಯ FLNಗಾಗಿ ಓದುವುದು ಮತ್ತು ಸಂಖ್ಯಾಶಾಸ್ತ್ರದ ಒಂದು ಆಂದೋಲನವನ್ನು ಓದುವುದರಲ್ಲಿ ಈ ನಿಪುಣ್ ಭಾರತದಡಿ ನಮ್ಮ ಭಾರತ ಸರ್ಕಾರವು ಈ ನಿಷ್ಠಾ ತರಬೇತಿಯನ್ನ ಪ್ರಾರಂಭಿಸಿದೆ. ನಿಷ್ಠಾ ತರಬೇತಿಯ FLN2 ಸಾಮರ್ಥ್ಯ ಆಧಾರಿತ ಶಿಕ್ಷಣದೆಡೆಗೆ ಬದಲಾವಣೆ. ಈ ಕೋರ್ಸ್ನ ಉದ್ದೇಶಗಳನ್ನ ನಾವೀಗ ನೋಡೋಣ. ಈ ಕೋರ್ಸ್ನಲ್ಲಿ ಬರುವಂತಹ ಮುಖ್ಯ ಉದ್ದೇಶಗಳಲ್ಲಿ ಮೊದಲನೇದಾಗಿ ಸಾಮರ್ಥ್ಯ ಮತ್ತು ಕಲಿಕಾ ಫಲಗಳ ನಡುವೆ ವ್ಯತ್ಯಾಸಿಸುವುದು. ಸಾಮರ್ಥ್ಯ ಹಾಗೂ ಕಲಿಕಾ ಫಲಗಳ ನಡುವೆ ವ್ಯತ್ಯಾಸ, ಅದರಲ್ಲಿ ಬರುವಂತಹ ಹಲವಾರು ಶಿಕ್ಷಕರ ಗೊಂದಲಗಳನ್ನು ಈ ಒಂದು ಮಾಡೆಲ್ ನಲ್ಲಿ ನಾವೇನ್ ಮಾಡಬೇಕಾಗುತ್ತೆ ತಿಳ್ಕೊಳ್ತೀವಿ. ಬದಲಾವಣೆ. ಈ ಒಂದು ಕೋರ್ಸ್ ನಲ್ಲಿ ಬರುವಂತಹ ಮುಖ್ಯ ಉದ್ದೇಶಗಳನ್ನ ನಾವೀಗ ಗಮನಿಸೋಣ. ಇದರಲ್ಲಿ ಬರುವಂತಹ ಮುಖ್ಯವಾಗಿ ಮೊದಲನೇ ಉದ್ದೇಶ ಅಂತ ಅಂದ್ರೆ ಸಾಮರ್ಥ್ಯ ಮತ್ತು ಕಲಿಕಾ ಫಲಗಳನ್ನ ನಡುವೆ ಇರುವಂತಹ ವ್ಯತ್ಯಾಸಗಳನ್ನ ಗುರುತಿಸೋಣ. ಇಲ್ಲಿ ಶಿಕ್ಷಕರು ಬುನಾದಿ ಸಾಮರ್ಥ್ಯಗಳು ಹಾಗೂ ಕಲಿಕಾ ಫಲಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನ ಅರಿಯುವ ಮೂಲಕ ಅವುಗಳನ್ನು ತಮ್ಮ ಒಂದು ದಿನನಿತ್ಯದ ಕಲಿಕಾ ಚಟುವಟಿಕೆಗಳಲ್ಲಿ, ಬೋಧನಾ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಇನ್ನು ಎರಡನೇ ಮುಖ್ಯ ಉದ್ದೇಶ ಅಂತ ಅಂದ್ರೆ ಸಾಮರ್ಥ್ಯ ಆಧಾರಿತ ಶಿಕ್ಷಣದೆಡೆಗೆ ಸಾಗುವ ಅವಶ್ಯಕತೆಯನ್ನ ವಿವರಿಸುತ್ತದೆ. ಈ ಕೋರ್ಸ್ನ ಮುಖ್ಯ ಉದ್ದೇಶ ಇದಾಗಿದ್ದು ಸಾಮರ್ಥ್ಯ ಆಧಾರಿತ ಒಂದು ಶಿಕ್ಷಣದೆಡೆಗೆ ನಾವು ಸಾಗುವ ಒಂದು ಅವಶ್ಯಕತೆ, ಅದರ ಮಹತ್ವವನ್ನು ನಾವಿಲ್ಲಿ ಕಂಡುಕೊಳ್ತೀವಿ. ಇನ್ನು ಮೂರನೇ ಒಂದು ಉದ್ದೇಶ ಅಂತ ಅಂದ್ರೆ ಭಾರತದಲ್ಲಿ ಸಾಮರ್ಥ್ಯ ಆಧಾರಿತ ಶಿಕ್ಷಣಕ್ಕಾಗಿ ಕೈಗೊಂಡ ಉಪಕ್ರಮಗಳನ್ನ ಇದರಲ್ಲಿ ವಿವರಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಇದೆ, ಭಾರತದಲ್ಲಿ ಈಗಾಗಲೇ 2020 ರಾಷ್ಟ್ರೀಯ ಶಿಕ್ಷಣ ನೀತಿಯೊಂದಿಗೆ ಏನು ಹೊಸ ಉಪಕ್ರಮಗಳು ಶಿಕ್ಷಣಕ್ಕಾಗಿ ಬದಲಾವಣೆಗಳಾಗಿದ್ದಾವೆ, ಅದೇ ರೀತಿ ಈ ಸಾಮರ್ಥ್ಯ ಆಧಾರಿತ ಶಿಕ್ಷಣವನ್ನು ಅದನ್ನ ಅಳವಡಿಸಿಕೊಳ್ಳುವಲ್ಲಿ ನಮಗೆ ಬರುವಂತಹ ಸವಾಲುಗಳಾಗಲಿ, ಅದನ್ನ ಅಳವಡಿಸಿಕೊಳ್ಳುವಂತಹ ಉಪಕ್ರಮಗಳ ಬಗ್ಗೆ ಇದರಲ್ಲಿ ನಾವು ತಿಳಿದುಕೊಳ್ತೀವಿ. ಇನ್ನು ನಾಲ್ಕನೆಯ ಉದ್ದೇಶ ಸಂಬಂಧಿತ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಬುನಾದಿಯ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ ಚೌಕಟ್ಟಿನಲ್ಲಿ ಬಳಸಿರುವ ಅಭಿವೃದ್ಧಿಯ 3 ಮುಖ್ಯ ಗುರಿಗಳನ್ನ ವಿವರಿಸಲಾಗಿದೆ. ಇದರಲ್ಲಿ 3 ಮುಖ್ಯ ಗುರಿಗಳು ಬರ್ತವೆ. ಸಂಬಂಧಿತ ಹಾಗೂ ಸಮಗ್ರ ಅಭಿವೃದ್ಧಿಗಾಗಿ ಬುನಾದಿಯ ಸಾಕ್ಷರತೆಯನ್ನು ಮತ್ತು ಆ ಸಂಖ್ಯಾ ಸಾಮರ್ಥ್ಯದ ಚೌಕಟ್ಟು ಏನಿದೆ ಅದರ ನಿಟ್ಟಿನಲ್ಲಿ ಬರುವಂತಹ ಆ 3 ಮುಖ್ಯ ಗುರಿಗಳನ್ನು ಸಹ ಇದರಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದ್ದು ಅದರ ಬಗ್ಗೆಯೂ ಸಹ ನಾವು ಇಲ್ಲಿ ತಿಳ್ಕೊಳ್ತೀವಿ. ಇನ್ನು ಕೊನೆಯ ಒಂದು ಉದ್ದೇಶ ಅಂದ್ರೆ ಕಲಿಕಾ ಫಲಗಳ ಸಂಕೇತೀಕರಣವನ್ನು FLN ಚೌಕಟ್ಟಿನಲ್ಲಿ ಅರ್ಥೈಸಿಕೊಂಡಿರುವುದನ್ನ ಪ್ರದರ್ಶಿಸುವುದು. ಇದರ ಕೊನೆಯ ಒಂದು ಉದ್ದೇಶ ತುಂಬಾ ಮಹತ್ವವುಳ್ಳದ್ದಾಗಿದ್ದು ಕಲಿಕಾ ಫಲಗಳ ಸಂಕೇತೀಕರಣವನ್ನು FLN ಬುನಾದಿಯ ಸಾಕ್ಷರತೆ ಮತ್ತು ಒಂದು ಸಂಖ್ಯಾ ಸಾಮರ್ಥ್ಯದ ಆಂದೋಲನ ಏನಿದೆ ಅದರ ಒಂದು ಚೌಕಟ್ಟಿನ ನಿಟ್ಟಿನಲ್ಲಿ ನಮಗೆ ಇದರಲ್ಲಿ ಅರ್ಥೈಸಲಾಗಿದೆ. FLN2 ಸಾಮರ್ಥ್ಯ ಆಧಾರಿತ ಶಿಕ್ಷಣದೆಡೆಗೆ ಬದಲಾವಣೆಯ ಈ ಕೋರ್ಸ್ನ ಒಂದು ರೂಪುರೇಷೆಗಳನ್ನ ನೋಡ್ಬೇಕಂತ ಹೋದ್ರೆ ಮೊದಲನೇದಾಗಿ FLNಗಾಗಿ ಫಂಡಮೆಂಟಲ್ ಲಿಟರಸಿ ಅಂಡ್ ನ್ಯೂಮರಸಿಗಾಗಿ ಈ ಸಾಮರ್ಥ್ಯ ಆಧಾರಿತ ಶಿಕ್ಷಣದ ಅಗತ್ಯದ ಬಗ್ಗೆ ಇದರಲ್ಲಿ ತಿಳಿಸಲಾಗಿದೆ. ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಶನ್ ಅಂತ ನಾವೇನ್ ಕರಿತೀವಿ, ಸಾಮರ್ಥ್ಯ ಆಧಾರಿತ ಶಿಕ್ಷಣದ ಒಂದು ಅವಶ್ಯಕತೆ, ಅಗತ್ಯತೆ ಹಾಗೂ ಅದರ ಮಹತ್ವಗಳನ್ನು ಕುರಿತು ಇದರಲ್ಲಿ ಚರ್ಚಿಸಲಾಗಿದೆ. ಇನ್ನು ಸಾಮರ್ಥ್ಯ ಆಧಾರಿತ ಶಿಕ್ಷಣದ ಆ ಪರಿಕಲ್ಪನೆಯನ್ನು ನಮಗೆ ಸಂಪೂರ್ಣವಾಗಿ ಈ ಮಾಡೆಲ್ ತಿಳಿಸಿಕೊಡ್ತದೆ. FLN ಗೆ ಇರುವಂತಹ ಒಂದು ಬುನಾದಿಯ ಸಾಕ್ಷರತೆ ಅಥವಾ ಆ ಸಂಖ್ಯಾ ಸಾಮರ್ಥ್ಯದ ಒಂದು ಆಂದೋಲನದಲ್ಲಿ ಇರುವಂತಹ ಕಲಿಕಾ ಫಲಗಳು, ನಾವು ಈಗಾಗಲೇ ಈ ಕೋರ್ಸ್ನಲ್ಲಿ ಸಾಮರ್ಥ್ಯಗಳು ಮತ್ತು ಕಲಿಕಾ ಫಲಗಳ ನಡುವೆ ವ್ಯತ್ಯಾಸಗಳನ್ನು ತಿಳಿದುಕೊಡ್ತೀವಿ. ಅದೇ ರೀತಿ ಆ FLN ಗೆ ಸಂಬಂಧಿಸಿದಂತೆ ಇರುವಂತಹ ಕಲಿಕಾ ಫಲಗಳನ್ನು ನಾವು ಸಹ ಇದರಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ತೀವಿ. ಸಾಮರ್ಥ್ಯ ಆಧಾರಿತ ಒಂದು ಶಿಕ್ಷಣದಲ್ಲಿನ ಆ ಬದಲಾವಣೆಗಳು ಈಗಾಗಲೇ 2020ರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಏನಾಗಿದೆ ಅದರಲ್ಲಿ ಬರುವಂತಹ ಹೊಸ ಬದಲಾವಣೆಗಳು, ಆ ಯೋಜನೆಗಳನ್ನು ಸಹ ನಾವು ಇದರಲ್ಲಿ ಈ ರೂಪುರೇಷೆಗಳಲ್ಲಿ ಒಳಗೊಂಡಿದೆ. ಭಾರತದಲ್ಲಿ ಸಾಮರ್ಥ್ಯ ಆಧಾರಿತ ಶಿಕ್ಷಣದ ಕಡೆಗೆ ಬದಲಾವಣೆ. ಈ ನಮ್ಮ ಭಾರತದಲ್ಲಿ ಈ ಸಾಮರ್ಥ್ಯ ಆಧಾರಿತ ಶಿಕ್ಷಣ, ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಶನ್ ಏನ್ ಅಪ್ಲೈ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತ ಆ ಬದಲಾವಣೆಗಳನ್ನ ನಾವು ಹೇಗೆ ನಮ್ಮ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಬೇಕು, ಅದನ್ನ ಹೇಗೆ ಅನುಕೂಲಿಸಬೇಕು, ಅದರಲ್ಲಿ ಬರುವಂತಹ ಸವಾಲುಗಳೇನು, ಆ ಸವಾಲುಗಳಿಗೆ ಸಂಬಂಧಪಟ್ಟಂಗೆ ಹಲವಾರು ಇದರಲ್ಲಿ ಪಠ್ಯಗಳಾಗಲಿ, ವಿಡಿಯೋಗಳಾಗಲಿ, ಒಂದೆರಡು ಹೆಚ್ಚಿನ ಮಾಹಿತಿ ಇರುವಂತಹ ಸಂಪನ್ಮೂಲಗಳನ್ನು ವಹಿಸುವಂತ ಹೆಚ್ಚಿನ ಸಂಪನ್ಮೂಲಗಳಾಗಲಿ,
ಮಾಹಿತಿಯನ್ನು ಒದಗಿಸುವಂತಹ ಹಲವಾರು ಸಂಪನ್ಮೂಲಗಳು ಈ ಒಂದು ಕೋರ್ಸ್ ನಲ್ಲಿ ನಮಗೆ ಲಭ್ಯ ಇದಾವೆ. ಫಂಡಮೆಂಟಲ್ ಒಂದು ಲಿಟ್ರಸಿ ಆಗಲಿ ಹಾಗೂ ನ್ಯೂಮರಸಿ, ಆ ಚೌಕಟ್ಟಿನಲ್ಲಿ ಬರುವಂತಹ ಗುರಿಗಳು ಹಾಗೂ ಕಲಿಕಾ ಫಲಗಳನ್ನ ಸಂಕೇತೀಕರಣವು ಇದು ಮುಖ್ಯವಾಗಿ ಒಳಗೊಂಡಿದೆ. ಇದಿಷ್ಟು ಈ FLN2 ನ ರೂಪುರೇಷೆ ಆಯಿತು. ವಿದ್ಯಾರ್ಥಿಗಳು ಸುಧಾರಿಸಬೇಕಾದ ಪ್ರಮುಖ ಕ್ಷೇತ್ರಗಳನ್ನು ಸ್ಪಷ್ಟವಾಗಿ ಗುರುತಿಸುವ ಮೂಲಕ ನೈಜ ಸಮಯದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಶಿಕ್ಷಕರಿಗೆ ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಅವರ ವೈಯಕ್ತಿಕ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಆಧಾರದ ಮೇಲೆ ಕಲಿಸಲಾಗುತ್ತದೆ ಮತ್ತು ಬೆಂಬಲಿಸಲು ಆಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಯಶಸ್ಸಿಗೆ ಒಂದೇ ರೀತಿಯ ಅವಕಾಶವನ್ನ ನೀಡಲಾಗುತ್ತದೆ. ಶಿಕ್ಷಣ ಶಾಸ್ತ್ರವು ಹಲವಾರು ಚಟುವಟಿಕೆಗಳಾಗುವುದು, ಅನುಭವಗಳಾಗುವುದು, ಕಲೆ, ಕ್ರೀಡೆ, ತಂತ್ರಜ್ಞಾನ, ಅವುಗಳೆಲ್ಲಗಳ ಸಂಯೋಜನೆ ಇತ್ಯಾದಿಗಳನ್ನ ಏನ್ ಮಾಡ್ತದ ಆಧರಿಸಿ ಮತ್ತು ಆ ಕಲಿಕೆಯನ್ನ ನೈಜ ಜೀವನದ ಸನ್ನಿವೇಶಗಳಿಗೆ ಸಂಪರ್ಕವನ್ನ ಮಾಡಿಕೊಡ್ತದೆ. ಇದರಿಂದ ಮಗು ಜ್ಞಾನವನ್ನು ಅನ್ವಯಿಸುವುದಷ್ಟೇ ಅಲ್ಲದೆ ಅದನ್ನ ಹೇಗೆ ಕಲಿಬೇಕು ಅನ್ನೋದನ್ನು ಸಹ ಕಲಿಯುತ್ತದೆ. ವಿದ್ಯಾರ್ಥಿಗಳು ವಿಷಯದಲ್ಲಿ ಸ್ಪಷ್ಟ ತಿಳುವಳಿಕೆಯನ್ನು ಪ್ರದರ್ಶಿಸಿದಾಗ ಆ ತಿಳುವಳಿಕೆಯನ್ನ ಅನ್ವಯಿಸುವ ತಮ್ಮ ಸಾಮರ್ಥ್ಯವನ್ನು ಸಾಬೀತವನ್ನು ಪಡಿಸುವಂತ ಅವರು ಹೇಗೆ ಪ್ರಮುಖ ಕೌಶಲಗಳನ್ನು ಬೆಳೆಸಿಕೊಂಡಿದ್ದಾರೆ ಎಂಬುದನ್ನ ತೋರಿಸಿದಾಗ ಅವರು ಇದೇ ರೀತಿ ಮುಂದಕ್ಕೆ ಸಾಗ್ತಾ ಹೋಗ್ತಾರೆ. ಇನ್ನು ನಾವು ಈಗಾಗಲೇ ಚರ್ಚೆ ಮಾಡಿದಾಗೆ ಮಕ್ಕಳು ವಿವಿಧ ರೀತಿಯ ಹಿನ್ನೆಲೆಯನ್ನ ಮತ್ತು ಸನ್ನಿವೇಶಗಳಿಂದ ಶಾಲೆಗೆ ಬರ್ತಾರೆ. ಆ ಕೆಲವೊಂದು ಮಕ್ಕಳಲ್ಲಿ ಕೆಲವು ಕುಟುಂಬಗಳಲ್ಲಿ ತಮ್ಮೊಂದಿಗೆ ತೊಡಗಿಸಿಕೊಳ್ಳುವಂತಹ ಒಂದು ಪೋಷಕರಾಗಿರ್ಬೋದು, ವಯಸ್ಕರಾಗಿರೋದನ್ನ ಹೊಂದಿರ್ತಾರೆ. ಅಂದ್ರೆ ಅಲ್ಲಿ ಅವ್ರ ಜೊತೆ ಆಟ ಆಡ್ತಾರ, ಹಾಡುತ್ತಾರ, ಕಥೆಗಳನ್ನು ಹೇಳ್ತಾರ, ಅಂತರ್ಕ್ರಿಯಾತ್ಮಕ ಒಂದು ಭಾಷೆ ಅನುಭವಗಳನ್ನ ಒದಗಿಸುವುದರ ಮೂಲಕ ಆ ಮಕ್ಕಳೊಂದಿಗೆ ಏನಾಗುತ್ತೆ ಸುರಕ್ಷಿತ ಸಂಪರ್ಕಗಳು ಮತ್ತು ಉತ್ತಮ ಗುಣಮಟ್ಟದ ಒಂದು ದಿನಚರಿಯನ್ನ ಅಲ್ಲಿ ಪೋಷಕರು ಒದಗಿಸಿರುತ್ತಾರೆ. ಅಂತ ಮಕ್ಕಳು ಒಂದು ಆಸಕ್ತಿದಾಯಕ ಕಲಿಕೆಯನ್ನ ತೋರಿಸಬಹುದು. ಮತ್ತೊಂದೆಡೆ ನಾವು ಎಂತ ಮಕ್ಕಳನ್ನ ನೋಡ್ತೀವಿ ಅಂತ ಅಂದ್ರೆ ಇಲ್ಲಿ ಆ ಮಕ್ಕಳಿಗೆ ಒಂದು ಸುರಕ್ಷಿತ ಸಂಪರ್ಕಗಳಾಗ್ಲಿ ಅಥವಾ ಪೋಷಕರಿಂದ ಒಂದು ಸುರಕ್ಷತೆ ಆಗ್ಲಿ, ಒಂದು ಉತ್ತಮ ರೀತಿಯ ಒಂದು ಭಾಷಾ ಅನುಭವಗಳಾಗ್ಲಿ ಅಲ್ಲಿ ಅವರಿಗೆ ಕಂಡು ಬಂದಿರುವುದಿಲ್ಲ. ಅಂತಹ ಮಕ್ಕಳು ಪರಿಣಾಮಕಾರಿಯ ಒಂದು ಕಲಿಕೆಗೆ ಹೊಂದಿಕೊಳ್ತಾರೆ ಅಂತ ಅನ್ನೋದು ಒಂದ್ ಸ್ವಲ್ಪ ಹಿನ್ನಡೆಯಲ್ಲಿ ಉಂಟಾಗಬಹುದು. ಇನ್ನು ಕನಿಷ್ಠ ಅವಕಾಶ ಅನುಭವಿಸಿದಂತಹ ಮಕ್ಕಳು ಒಂದೇ ಕಡೆ ಇರ್ತಾರೆ, ಒಂದು ಗರಿಷ್ಠ ಒಂದು ಬಾಂಧವ್ಯವನ್ನು ಹೊಂದಿದಂತಹ ಮಕ್ಕಳು ಸಹ ಒಂದೇ ಎಡೆ ಇರುವಾಗ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಪೂರ್ವ ಶಾಲೆ ಅಥವಾ ಶಿಶು ವಿಹಾರವನ್ನು ಆರಂಭಿಸಿದಾಗ ಮಾತ್ರ ಅವರ ಶಾಲಾ ಸಿದ್ಧತೆಯಲ್ಲಿ ವ್ಯತ್ಯಾಸಗಳನ್ನ ನಾವು ಕಂಡು ಬರ್ಬೋದು. ಇದರ ಜೊತೆಗೆ ಒಂದೇ ತರಗತಿಯ ಮಕ್ಕಳು ನಾವು ಇನ್ನೂ ವಿಭಿನ್ನವಾಗಿ ನೋಡ್ಬೇಕಂತ ಅಂದ್ರೆ 12 ತಿಂಗಳ ಅಂತರಗಳ ವಯಸ್ಸಿನ ಒಂದು ವ್ಯತ್ಯಾಸವನ್ನು ನಾವು ಇಲ್ಲಿ ಗಮನಿಸಬಹುದು. ಆ ಭಾಷಾ ಕೌಶಲ ಆಗಲಿ, ದೃಕ್ಸೂತ್ಯಾತ್ಮಕ ಕೌಶಲ ಹಂತಗಳಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಸಾಮಾಜಿಕ ಆರ್ಥಿಕ ಸಂದರ್ಭಗಳಷ್ಟೇ ಅಲ್ಲದೆ ಮನೆಯ ವಾತಾವರಣದಲ್ಲಿಯೂ ಸಹ ವೈವಿಧ್ಯತೆಯನ್ನ ಕಾಣ್ತೀವಿ. ಇನ್ನು ಮುಂದುವರೆದಂತೆ ವಿಭಿನ್ನ ಕಲಿಕೆಯ ಅಗತ್ಯತೆಗಳನ್ನು ಹೊಂದಿರುವ ವಿವಿಧ ಹಿನ್ನೆಲೆಯ ಮಕ್ಕಳು ಸಹ ಶಾಲೆಗೆ ಪ್ರವೇಶಿಸುತ್ತಾರೆ. ಅಂದ್ರೆ ಎಲ್ಲಾ ವಿದ್ಯಾರ್ಥಿಯ ತರಗತಿಯ ಮಟ್ಟದ ವಿಷಯ ಮಾನದಂಡಗಳು ಸಮಯ ಸೀಮಿತ ಕಲಿಕಾ ವ್ಯವಸ್ಥೆಯಲ್ಲಿ ಒಳಗೊಳ್ಳಲು ಮತ್ತು ಪರೀಕ್ಷಿಸಲು ಸಿದ್ಧರಾಗಿರಬೇಕು ಎಂಬುದು ಇಲ್ಲಿ ನಿರೀಕ್ಷಿಸಲಾಗಿದೆ. ಕಲಿಕಾ ಫಲಗಳು ಎಂದ್ರೆ ಏನು? ಕಲಿಕಾ ಫಲಗಳು ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಿರೀಕ್ಷಿತ ಕಲಿಕಾ ಫಲಗಳು ನಮ್ಮ ಈ ಪಠ್ಯಕ್ರಮವನ್ನ ಯಶಸ್ವಿಯಾಗಿ ಅಥವಾ ಒಂದು ಘಟಕ, ಒಂದು ವಿಷಯ, ಒಂದು ಯೂನಿಟ್ ಅನ್ನ, ಒಂದು ಪಠ್ಯವನ್ನ ಸಂಪೂರ್ಣ ಯಶಸ್ವಿಯಾಗಿ ನಾವು ಪೂರ್ಣಗೊಳಿಸಿದ ನಂತರ ಕಲಿಕಾರ್ಥಿಗಳು ಒಂದು ಕರಗತ ಮಾಡಿಕೊಳ್ಳಬೇಕಾದಂತಹ ಸಂಪೂರ್ಣ ಮಾಹಿತಿ ಆಗಲಿ ಅಥವಾ ಜ್ಞಾನ, ತಿಳುವಳಿಕೆ, ಮನೋಭಾವನೆ, ಮೌಲ್ಯ, ಆ ಕೌಶಲಗಳು ಅಥವಾ ಅವರ ವರ್ತನೆಯಲ್ಲಿ ನಿಖರವಾಗಿ ಏನು ಬದಲಾವಣೆಗಳಾಗ್ತವೆ ಅವುಗಳೆಲ್ಲವೂ ಸಹ ಏನಾಗುತ್ತೆ ಕಲಿಕಾ ಫಲಗಳಾಗಿ ನಾವು ವ್ಯಾಖ್ಯಾನಿಸ್ತೀವಿ. ಸಾಮರ್ಥ್ಯಗಳನ್ನು ಗಳಿಸಿರುವುದಕ್ಕೆ ಅಗತ್ಯವಾಗಿ ಕಲಿಕಾ ಫಲಗಳು ನಮಗೆ ಏನಾಗ್ತವೆ ಸಾಕ್ಷಿಯಾಗ್ತವೆ. ಕಲಿಕಾ ಫಲಗಳು ನಿರ್ದಿಷ್ಟ ಹೇಳಿಕೆಗಳಾಗಿರ್ತವೆ. ಇವು ಆ ವಿದ್ಯಾರ್ಥಿಯನ್ನು ಅಳೆಯಬಹುದಾದ ರೀತಿಯಲ್ಲಿ ಏನನ್ನು ಮಾಡುತ್ತಾನೆ ಎಂಬುದನ್ನು ನಮ್ಗೆ ತಿಳಿಸಿಕೊಡ್ತವೆ. ಒಂದು ನಿರ್ದಿಷ್ಟ ಸಾಮರ್ಥ್ಯಕ್ಕೆ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ನಾವು ಮೌಲ್ಯಾಂಕನವನ್ನ ಮಾಡಬಹುದು. ಕಲಿಕಾ ಫಲಗಳನ್ನ ನಾವು ವ್ಯಾಖ್ಯಾನಿಸಬಹುದಾದ್ರೆ ಆ ಗಳಿಸಿದ ಕಲಿಕಾ ಫಲಗಳು ಕಲಿಕಾ ಪ್ರಕ್ರಿಯೆಯ ನಂತರ ಮೌಲ್ಯಾಂಕನ ಮತ್ತು ಪ್ರದರ್ಶನದ ನಂತರ ನೈಜ ಜೀವನದಲ್ಲಿ ಆ ವಿದ್ಯಾರ್ಥಿಯನ್ನು ನಾವು ಗುರುತಿಸಬಹುದು. ಮಗುವಿನ ಪ್ರತಿ ವಿಷಯದ ವ್ಯಾಪ್ತಿಯ ಕಾರ್ಯಕ್ಷಮತೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ತಾನೆ. ನಿರೀಕ್ಷಿತ ಮಟ್ಟದಲ್ಲಿ ಸಾಧನೆ ಮಾಡದ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮತ್ತು ಪೋಷಕರು ಸಹಾಯ ಮತ್ತು ಬೆಂಬಲವನ್ನ ಒದಗಿಸಬೇಕಾಗ್ತದೆ. ಕಲಿಕಾ ಫಲ ಆಧಾರಿತ ಅರ್ಹತೆಗಳು ವಿದ್ಯಾರ್ಥಿ, ಶಿಕ್ಷಕರು, ಪೋಷಕರು ಮತ್ತು ಇತರ ಭಾಗಿದಾರರಿಗೆ ಒಂದು
ಸಾಮಾನ್ಯ ಅಂಶವನ್ನು ಸೂಚಿಸುವ ಮೂಲಕ ಸುಧಾರಿತ ಮತ್ತು ಸಕ್ರಿಯ ಕಲಿಕಾ ಪ್ರಕ್ರಿಯೆಗಳಿಗೆ ಮತ್ತು ಉತ್ತಮ ಒಂದು ಗುಣಮಟ್ಟದ ಬೋಧನೆಗೆ ಅವಕಾಶವನ್ನು ಇದು ಮಾಡಿಕೊಡ್ತದೆ. ಕಲಿಕಾ ಫಲಗಳನ್ನ ನಿಗದಿತ ಪಠ್ಯ ಪುಸ್ತಕಕ್ಕೆ ಅಧ್ಯಾಯಗಳಿಗೆ ಸಂಯೋಜಿಸಗೊಳಿಸಲಾಗಿದೆಯೇ? ಈ ಒಂದು ಪ್ರಶ್ನೆಗೆ ನಾವು ನೋಡುತ್ತಾ ಹೋದಕ್ಕಂದ್ರೆ ಪಠ್ಯಕ್ರಮವನ್ನು ನಾವು ವಿವರಿಸಲು ಪಠ್ಯ ಪುಸ್ತಕವು ಉಲ್ಲೇಖಗಳಲ್ಲೊಂದಾಗಿದೆ. ಪಠ್ಯಕ್ರಮದ ಪರಿಕಲ್ಪನೆಗಳನ್ನು ವಿವರಿಸಲು ಮತ್ತು ವಿವಿಧ ಬೋಧನಾ ವಿಧಾನಗಳನ್ನು ಬಳಸಬಹುದು. 3ನೇ ತರಗತಿಯ ಮಕ್ಕಳು ಎಲೆಗಳಾಗಲಿ, ಕಾಂಡಗಳಾಗಲಿ ಅಥವಾ ಗಿಡದ ತೊಗಟೆಗಳನ್ನ ತಮ್ಮ ಸುತ್ತಲಿನ ಒಂದು ಪರಿಸರದಲ್ಲಿ ಸರಳವಾಗಿ ಅವರು ಏನ್ ಮಾಡ್ತಾರೆ, ಅದರ ಅಂಶಗಳನ್ನ ಗುರುತಿಸ್ತಾರೆ. ಅದರ ಎತ್ತರ ಆಗ್ಬೋದು, ಆಕಾರ ಆಗ್ಬೋದು, ಬಣ್ಣಗಳಾಗುವುದು, ದಪ್ಪ, ಗಿಡ್ಡ, ವಿನ್ಯಾಸ, ಅದರ ಪರಿಮಳವನ್ನ ಸಹ ಏನ್ ಮಾಡ್ತಾರೆ, ಅವರು ಗುರುತಿಸ್ತಾರೆ. ಈ ಮಕ್ಕಳು ತೋಟಕ್ಕೆ ಕರೆದುಕೊಂಡು ಹೋಗಿ ಹೂವು, ಎಲೆ, ಗಿಡ, ಹಣ್ಣುಗಳನ್ನು ತಮ್ಮ ಪರಿಸರದಿಂದ ತರಗತಿಗೆ ತರಲು ತಿಳಿಸಿದಾಗ ಅವ್ರು ಏನ್ ಮಾಡ್ತಾರೆ, ಅವುಗಳ ಬಣ್ಣ, ಅದರ ವಿನ್ಯಾಸಗಳಾಗಬಹುದು, ಪರಿಮಳವಾಗಿರ್ಬೋದು, ಅವುಗಳ ಬಗ್ಗೆ ನಾವು ಅಲ್ಲಿ ಶಾಲೆಯಲ್ಲಿ ಚರ್ಚಿಸುವ ಮೂಲಕ ಅಥವಾ ಗುಂಪು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಒಂದು ತಮ್ಮದೇ ಆದ ಇತರ ಚಟುವಟಿಕೆಗಳನ್ನು ನೀಡುವ ಮೂಲಕ ಏನ್ ಮಾಡ್ತಾರೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಒಂದು ಜ್ಞಾನವನ್ನು ಮಕ್ಕಳು ಕಟ್ಟಿಕೊಳ್ಳುವಲ್ಲಿ ಸಹಾಯ ಮಾಡ್ತಾರೆ. ನಾವು ಈಗಾಗಲೇ ಹೇಳಿದಂತೆ ಇದರಲ್ಲಿ ಹಲವಾರು ಚಟುವಟಿಕೆಗಳಿದ್ದು ನೀವೇ ಮಾಡಿ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸಿ ಅಂತ ಚಟುವಟಿಕೆಗಳಿದ್ದಾವೆ. ಅದರಲ್ಲಿ 2ನೇ ಚಟುವಟಿಕೆ, ಈ ಮಾಡೆಲ್ಗೆ ಸಂಬಂಧಿಸಿದಂತೆ 2ನೇ ಚಟುವಟಿಕೆ, ಇಲ್ಲಿ ಶಿಕ್ಷಕರು ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಾಗ ಮಕ್ಕಳ ಪ್ರಗತಿಯನ್ನು ನಿರ್ಣಯಿಸಲು ಕಲಿಕಾ ಫಲಗಳನ್ನು ಬಳಸುವುದರಿಂದ ಆಗುವ ಅನುಕೂಲಗಳು, ಅನಾನುಕೂಲಗಳು ಯಾವುವು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ಆಲೋಚನೆಗಳನ್ನು ಇಲ್ಲಿ ಚಟುವಟಿಕೆ ಮೂಲಕ ಹಂಚಿಕೊಳ್ಬೇಕಾಗುತ್ತದೆ. ಅಂದರೆ ಈಗ ವಿಷಯ ಒಂದು ಸೆಷನ್ ಆಗಿರುವುದು ಕಲಿಕಾ ಫಲಗಳ ಕುರಿತು, ಕಲಿಕಾ ಫಲಗಳ ಮಹತ್ವ, ಅವುಗಳ ಅವಶ್ಯಕತೆ ಹಾಗೂ ಮಕ್ಕಳ ವೈವಿಧ್ಯತೆ ಹಿನ್ನೆಲೆಯಲ್ಲಿ ನಾವು ಅದರ ಪರಿಣಾಮಗಳು, ಕಲಿಕಾ ಫಲಗಳಿಂದ ಆಗುವಂಥ ಅವರ ಒಂದು ಆಲೋಚನೆಗಳನ್ನು ಇಲ್ಲಿ ಅವರು ಮಕ್ಕಳ ಮೇಲೆ ತಮ್ಮ ಅನುಭವಗಳನ್ನು ಇಲ್ಲಿ ಹಂಚಿಕೊಳ್ಬೇಕಾಗುತ್ತದೆ. ಇದು 2ನೇ ಚಟುವಟಿಕೆ. FLN2 ಸಾಮರ್ಥ್ಯ ಆಧಾರಿತ ಶಿಕ್ಷಣದೆಡೆಗೆ ಬದಲಾವಣೆಯಲ್ಲಿ ಬರುವಂಥ 3ನೇ ಚಟುವಟಿಕೆ ಎಂದರೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸಿ. ಇದರಲ್ಲಿ ಸುಮಾರು 10ರವರೆಗೆ ಪ್ರಶ್ನೆಗಳಿದ್ದು ಅದಕ್ಕೆ ಸರಿ ತಪ್ಪು ಎನ್ನುವ ಮೂಲಕ ನಾವು ಉತ್ತರಿಸಬೇಕಾಗುತ್ತದೆ. ಮೊದಲನೇ ಪ್ರಶ್ನೆ, ಕಲಿಕಾ ಫಲಗಳ ಮೌಲ್ಯಾಂಕನವು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಮಾರ್ಗದರ್ಶಕ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಸರಿ. 2ನೇ ಪ್ರಶ್ನೆ, ಕಲಿಕಾ ಫಲಗಳನ್ನು ಪಠ್ಯ ಪುಸ್ತಕಗಳ ಅಧ್ಯಾಯಗಳಿಗೆ ಸಂಯೋಜನೆ ಮಾಡಲಾಗಿದೆ. ತಪ್ಪು. ಕಲಿಕಾ ಫಲಗಳನ್ನು ಕೌಶಲಗಳು ಎಂದೂ ಕರೆಯುತ್ತಾರೆ. ತಪ್ಪು. ಭಾಷಾ ಶಬ್ದಗಳ ಅಭಿವೃದ್ಧಿಯು ಫಲಿತಾಂಶ ಆಧಾರಿತ ಅರ್ಹತೆಗಳು, ಸುಧಾರಿತ ಮತ್ತು ಸಕ್ರಿಯ ಕಲಿಕಾ ಪ್ರಕ್ರಿಯೆಗಳು, ಉತ್ತಮ ಗುಣಮಟ್ಟದ ಬೋಧನೆ ಮತ್ತು ಹೆಚ್ಚು ಸಂಬಂಧಿತ ಅರ್ಹತೆಗಳನ್ನು ಒದಗಿಸುತ್ತದೆ. ಸರಿ. ಕಲಿಕಾ ಫಲಗಳನ್ನು ಅಳೆಯಲು ರೂಪನಾತ್ಮಕ ಮೌಲ್ಯಮಾಪನವನ್ನು ಬಳಸಲಾಗುತ್ತದೆ. ಸರಿ. ಔಪಚಾರಿಕ ವ್ಯವಸ್ಥೆಯಲ್ಲಿ ವ್ಯವಸ್ಥಿತ ಸೂಚನೆಗಳ ಮೂಲಕ ಸಾಮರ್ಥ್ಯಗಳನ್ನು ಗಳಿಸಬಹುದು. ತಪ್ಪು. ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಸಾಕಷ್ಟು ಕಲಿಕಾ ಫಲಗಳನ್ನು ಸಮರ್ಪಕವಾಗಿ ಅನ್ವಯಿಸುವುದನ್ನು ಸಾಮರ್ಥ್ಯವು ಸೂಚಿಸುತ್ತದೆ. ಸರಿ. ಕಲಿಕಾ ಫಲಗಳನ್ನು ಅವಲೋಕಿಸುವಂತಿರಬೇಕು ಮತ್ತು ಅಳೆಯುವಂತಿರಬೇಕು. ಸರಿ. ಒಟ್ಟಾರೆ ಮಾಹಿತಿ, ಜ್ಞಾನ, ತಿಳುವಳಿಕೆ, ವರ್ತನೆಗಳು, ಮೌಲ್ಯಗಳು, ಕೌಶಲಗಳು ಮತ್ತು ನಡವಳಿಕೆಯು ಸಾಮರ್ಥ್ಯ ಇದು ತಪ್ಪು. ಕೊನೆಯ ಪ್ರಶ್ನೆ, ಸಾಮರ್ಥ್ಯ ಮತ್ತು ಕಲಿಕಾ ಫಲಗಳು ಸಮಾನಾರ್ಥಕ ಪದಗಳಾಗಿವೆ ಮತ್ತು ಅವುಗಳನ್ನು ಪರಸ್ಪರ ಬದಲಾಯಿಸಬಹುದು. ಇದು ತಪ್ಪು. ಈ ರೀತಿ ಶಿಕ್ಷಕರು ಒಂದು ವಿಷಯವನ್ನು ಇದರಲ್ಲಿ ಸಂಪನ್ಮೂಲವನ್ನು ಪಡೆದ ನಂತರ ಅದಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳ ಮೂಲಕ ಅವರ ತಿಳುವಳಿಕೆಯನ್ನು ಅವರೇ ಪರಿಶೀಲಿಸಲು ಇಲ್ಲಿ ಒಂದು ಚಟುವಟಿಕೆಯನ್ನು ಇಡಲಾಗಿದೆ. ಈ ಆನ್ಲೈನ್ ತರಬೇತಿ ಬಗ್ಗೆ ನಾವು ಚರ್ಚೆ ಮಾಡುವಾಗ ಈಗ ಭೌತಿಕವಾಗಿ ಶಿಕ್ಷಕರು ನಮ್ಮೊಂದಿಗೆ ನೇರವಾಗಿ ಸಂಪರ್ಕದಲ್ಲಿ ಇರುವುದಿಲ್ಲ. ಮುಖಾಮುಖಿ ತರಬೇತಿಗಳಲ್ಲಿ ಏನಾಗುತ್ತೆ, ಶಿಕ್ಷಕರು ಅವರಿಗೆ ಬರುವಂತಹ ಸಮಸ್ಯೆಗಳನ್ನು ನೇರವಾಗಿ ಅಲ್ಲಿಯೇ ಆ ಸಂಪನ್ಮೂಲಗಳನ್ನು
ತಿಳಿದ ನಂತರ ಅವರ ಗೊಂದಲಗಳನ್ನು ಅಥವಾ ಅವರ ಸಮಸ್ಯೆಗಳನ್ನು ಅಲ್ಲಿಯೇ ಚರ್ಚಿಸಿ ಪ್ರಶ್ನೆಗಳ ಮೂಲಕ ಪ್ರಶ್ನಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುತ್ತದೆ. ಆದರೆ ಇದು ಒಂದು ಆನ್ಲೈನ್ ತರಬೇತಿ ಆಗಿರುವುದರಿಂದ ಇಲ್ಲಿ ಶಿಕ್ಷಕರ ಗೊಂದಲಗಳನ್ನು ಅಥವಾ ಮುಂದೆ ಯಾವ ರೀತಿ ಈ ಒಂದು ನೀತಿಯನ್ನ ನಮ್ಮ ತರಗತಿಗಳಿಗೆ ಅನ್ವಯಿಸಬಹುದೆನ್ನೋ ಅದಾಗ್ಲಿ ಅಥವಾ ಹಲವಾರು ಪ್ರಶ್ನೆಗಳು ಅವರಲ್ಲಿ ಗೊಂದಲಗಳು ಇರುತ್ತವೆ. ಅವುಗಳನ್ನೆಲ್ಲ ನಾವು ಹೇಗೆ ಚರ್ಚೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಮಾಡಲಾಗಿದೆ ಅಂತ ಅಂದ್ರೆ ಇಲ್ಲಿ ಒಂದು ನಿಷ್ಠಾ ಸಂಪನ್ಮೂಲಗಳ ಜೊತೆಗೆ ವಿಡಿಯೋ ಕೂಡ ಸಹ ಅಪ್ಲೋಡ್ ಮಾಡಿದ್ದಾರೆ. ನಿಷ್ಠಾ ತರಬೇತಿ ಸಾಹಿತ್ಯದಲ್ಲಿ ನಾವು ಇದು ಅಪ್ಲೋಡ್ ಮಾಡಿರೋದ್ರಲ್ಲಿ ನೋಡ್ತೀವಿ. ಇಲ್ಲಿ ಶಿಕ್ಷಕರೇ ಸ್ವಯಂ ಅವರ ಪ್ರಶ್ನೆಗಳನ್ನ ಎಲ್ಲ ರೀತಿಯ ಶಿಕ್ಷಕರು ಪ್ರಶ್ನಿಸುವ ರೀತಿಯಲ್ಲಿ ಏನ್ ಮಾಡಿದ್ದಾರೆ ಕೇಳಿದ್ದಾರೆ. ಈ ವಿಡಿಯೋನ ನೋಡಿದಾಗ ನಮಗೆ ಅನ್ಸುತ್ತೆ ಅಂತ ಅಂದ್ರೆ ಶಿಕ್ಷಕರೇ ನಾವಿಲ್ಲಿ ಒಂದು ಭೌತಿಕ ತರಬೇತಿಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಇಲ್ಲಿ ಸ್ವಯಂ ನಾವೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಅದಕ್ಕೆ ಒಂದು ಚರ್ಚೆಯ ಮೂಲಕ ಸಮರ್ಥನೆಯ ಮೂಲಕ ಅಥವಾ ಅದು ಮುಂದಿನ ಒಂದು ಸಂಪನ್ಮೂಲಗಳ ಮೂಲಕ ನಮ್ಮ ಸಮಸ್ಯೆಗಳಿಗೆ ನಮ್ಮ ಗೊಂದಲಗಳಿಗೆ ಪರಿಹಾರವನ್ನು ಸೂಚಿಸುವ ನಿಟ್ಟಿನಲ್ಲಿ ಈ ವಿಡಿಯೋ ಕಂಡು ಬರ್ತಾ ಇದೆ. ಇದರಲ್ಲಿ ಬರುವಂತ ಮುಖ್ಯವಾಗಿ ಪ್ರಶ್ನೆಗಳಂತ ಹೇಳಿದ್ರೆ ಈಗ ನಾವು ಸಾಮರ್ಥ್ಯ ಆಧಾರಿತ ಶಿಕ್ಷಣವನ್ನ ತಿಳಿದಿರುವ ಹಾಗೆ ಭಾರತ ಸರ್ಕಾರದಿಂದ ಹೊಸ ಶಿಕ್ಷಣ ನೀತಿ ಜಾರಿ ಏನಾಯಿತು ಅದು ನಿಪುಣ್ ಭಾರತ ಅಡಿಯಲ್ಲಿ FLN ಮಿಷನ್ ಸಹ ಬಿಡುಗಡೆಯಾಗಿದೆ. ಈ ನಿಪುಣ್ ಭಾರತ ಮಾರ್ಗಸೂಚಿಯ ಪ್ರಕಾರ FLN ಮಿಷನ್ ಅನ್ನು ಸಾಧಿಸಲು ನಾವು ಸಾಮರ್ಥ್ಯಾಧಾರಿತ ಶಿಕ್ಷಣದೆಡೆಗೆ ಬದಲಾಗಬೇಕಿದೆ. ಅಂದ್ರೆ ಈ ಶಿಫಾರಸನ್ನು ಮಾಡಿದ್ದು ಸಹ ನಮ್ಮ ಈ ನಿಪುಣ್ ಭಾರತದ ಅಡಿಯಲ್ಲಿ ಭಾರತ ಸರ್ಕಾರ. ಸೊ ಈ ನಮ್ಮ ಸಾಮರ್ಥ್ಯ ಆಧಾರಿತ ಶಿಕ್ಷಣದೆಡೆಗೆ ಬದಲಾಗಬೇಕಾಗಿದೆ ಅನ್ನೋದು ಒಂದು ಶಿಫಾರಸು ಏನಿದೆ ಅದು ಹಲವಾರು ಪೋಷಕರಾಗ್ಲಿ ಅಥವಾ ಶಿಕ್ಷಕರಾಗ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗುತ್ತವೆ. ಆ ಪ್ರಶ್ನೆಗಳಲ್ಲಿ ಮೊದಲೇದೇನಪ್ಪಾ ಅಂತ ಅಂದ್ರೆ ನಾವು ಏಕೆ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಿಂದ ಸಾಮರ್ಥ್ಯಾಧಾರಿತ ಶಿಕ್ಷಣದೆಡೆಗೆ ಬದಲಾಗಬೇಕು? ಈಗ ಪ್ರಸ್ತುತ ನಮ್ಮಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಇದೆ, ಅದರಿಂದ ನಾವು ಹೇಗೆ ಸಾಮರ್ಥ್ಯ ಆಧಾರಿತ ಶಿಕ್ಷಣದೆಡೆಗೆ ಬದಲಾಗಬೇಕು ಅನ್ನೋದು ಇದು ಒಂದು ಮೂಲ ಪ್ರಶ್ನೆ. ಯಾಕಂದ್ರೆ ಇದು ಒಂದು ಬಹಳ ಒಳ್ಳೆಯ ಪ್ರಶ್ನೆ. ಈ ಒಳ್ಳೆಯ ಪ್ರಶ್ನೆಗೆ ಒಂದು ಸಮರ್ಥನೆಯನ್ನು ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಶಾಲೆ ಮಕ್ಕಳು ನಾವು ಈಗಾಗಲೇ ಚರ್ಚೆ ಮಾಡಿದಂಗೆ ವಿಭಿನ್ನ ಹಿನ್ನೆಲೆ ಅಥವಾ ಸನ್ನಿವೇಶಗಳಿಂದ ಬರ್ತಾರ. ಆ ಮಕ್ಕಳಿಗೆ ತಮ್ಮೊಂದಿಗೆ ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಪೋಷಕರು ಕೆಲವೊಂದ್ಸಲ ಪೋಷಕರಲ್ಲಿ ವಿಭಿನ್ನ ಪೋಷಕರ ಕುರಿತು ನಾವು ಚರ್ಚೆ ಮಾಡಿದ್ವಿ. ಮಕ್ಕಳೊಂದಿಗೆ ಹೆಚ್ಚಿಗೆ ಸಮಯವನ್ನು ಕಳೆಯುವಂತ ಪೋಷಕರು ಇರ್ತಾರೆ, ಮಕ್ಕಳೊಂದಿಗೆ ಹೆಚ್ಚು ಸಂಪರ್ಕ ಇಲ್ಲದಿರುವಂತ ಪೋಷಕರಿಂದ ಇರುವಂತ ಮಕ್ಕಳು ನಮ್ಮ ಶಾಲೆಗಳಿಗೆ ಬರ್ತಾರೆ. ಇಲ್ಲಿ ವೈವಿಧ್ಯತೆಯನ್ನು ನಾವು ಕಾಣ್ತಾ ಇರ್ತೀವಿ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಆ ಮಕ್ಕಳೊಂದಿಗೆ ಓದಿ ಕೆಲವೊಂದ್ಸಲ ಹೇಳ್ತಾರೆ, ಮಕ್ಕಳೊಂದಿಗೆ ಆಟ ಆಡ್ತಾರೆ, ಕಥೆಗಳು ಹೇಳ್ತಾರೆ. ಕೆಲವು ಮಕ್ಕಳಿಗೆ ಮನೆಯಲ್ಲಿ ಇಷ್ಟು ಪುಷ್ಟೀಕರಿಸಿದ ಅನುಭವಗಳು ಸಹ ಲಭ್ಯ ಇರುವುದಿಲ್ಲ. ಆ ಮಕ್ಕಳು ಈ ಮಕ್ಕಳು ಎರಡೂ ಒಟ್ಟಿಗೆ ಶಾಲೆಗೆ ಬಂದಾಗ ಏನಿರ್ತದ ಅಲ್ಲಿ ವ್ಯತ್ಯಾಸ ಇರ್ತದ. ಇದರ ಜೊತೆಗೆ ಒಂದೇ ತರಗತಿ ಮಕ್ಕಳಲ್ಲೂ ನಾವು ಏನ್ ನೋಡಿದ್ವಿ 12 ತಿಂಗಳ ವಯಸ್ಸಿನ ಅಂತರನೂ ಇರ್ತದ ಅನ್ನೋದನ್ನು ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಹೀಗೆ ವಿಭಿನ್ನ ಸನ್ನಿವೇಶ ಆಗಲಿ ವಿಭಿನ್ನ ಹಿನ್ನೆಲೆ ಮತ್ತು ಭಾಷಾ ವೈವಿಧ್ಯತೆಯನ್ನು ಪರಿಗಣಿಸದೆ ನಾವು ಇಡೀ ತರಗತಿಗೆ ಒಂದೇ ರೀತಿಯ ಬೋಧನೆಯನ್ನು ಅಥವಾ ಈ ವಾರ್ಷಿಕ ಪರೀಕ್ಷೆಗಳಾಗಲಿ ಅರ್ಧ ವಾರ್ಷಿಕ ಪರೀಕ್ಷೆಗಳನ್ನಾಗಲಿ ನಾವು ಒಂದು ನಿಗದಿತ ಸಮಯದಲ್ಲಿ ಮಾಡ್ತಾ ಹೋಗ್ತಾ ಇರ್ತೀವಿ. ಅದು ಮಗುವಿನ ವಿಭಿನ್ನ ಸಂದರ್ಭಗಳನ್ನು ಪರಿಗಣಿಸದೆ ನಾವು ಕಲಿಕೆಯನ್ನು ಮಗುವು ಕರಗತ ಮಾಡಿಕೊಳ್ಳಬೇಕಂತ ಹೇಳಿ ಒಂದು ನಿರೀಕ್ಷಿಸುವ ಒಂದು ನಮ್ಮ ಶಿಕ್ಷಣ ವ್ಯವಸ್ಥೆ ಆಗುತ್ತದೆ. ಆದ್ರೆ ಸಾಮರ್ಥ್ಯ ಆಧಾರಿತ ಶಿಕ್ಷಣ ತರಗತಿ ಬೋಧನೆಯಲ್ಲಿ ಮಕ್ಕಳು ಸಿದ್ಧತೆಗೆ ಅನುಗುಣವಾಗಿರುತ್ತದೆ. ಅಂದ್ರೆ ಮಕ್ಕಳ ಮನಸ್ಥಿತಿಯನ್ನು ನೋಡೋದಾಗ್ಲಿ ಅವರ ಹಿನ್ನೆಲೆಯನ್ನು ನೋಡೋದಾಗ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗುತ್ತೆ ನಮ್ಮ ತರಗತಿಯ ಬೋಧನೆ ಸಾಗ್ತಾ ಹೋಗ್ತದೆ. ಎಲ್ಲ ಹಂತದಲ್ಲೂ ನಾವು ಮಗುವಿನ ಸಿದ್ಧತೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುತ್ತಲೇ ಮಗುವಿನ ಮುಂದಿನ ಹಂತಕ್ಕೆ ನಾವೇನ್ ಮಾಡ್ತೀವಿ ಕರ್ಕೊಂಡು ಸಾಗ್ತಾ ಹೋಗ್ತೀವಿ. ಮಗು ಪ್ರಸ್ತುತ ಮಟ್ಟದ ಸಾಮರ್ಥ್ಯವನ್ನು ಕರಗತ ಮಾಡಿಕೊಂಡಾಗ ಮಾತ್ರ ನಾವು ಏನ್ ಮಾಡ್ತೀವಿ ಮುಂದಿನ ಹಂತಕ್ಕೆ ಮುಂದಿನ ಸಾಮರ್ಥ್ಯಕ್ಕೆ ನಾವು ಏನ್ ಮಾಡ್ತೀವಿ ಮಗುವನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತೀವಿ. ಅಂದ್ರೆ ಸಾಮರ್ಥ್ಯ ಆಧಾರಿತ ಶಿಕ್ಷಣ ವ್ಯವಸ್ಥೆಯು ಮಗುವಿನ ಅಗತ್ಯಗಳಿಗೆ ಸ್ಪಂದಿಸುತ್ತದೆ. ವಯಸ್ಸು ಅಥವಾ ಸಮಯವನ್ನು ಪರಿಗಣಿಸದೆ ಮಗುವಿನ ಪ್ರಸ್ತುತ ಸಾಮರ್ಥ್ಯವನ್ನ ಕರಗತ ಮಾಡಿಕೊಂಡಾಗ ಮಾತ್ರ ಏನಾಗುತ್ತೆ ಮಗು ಈ ಒಂದು ಹಂತದಲ್ಲಿ ಮುಂದಕ್ಕೆ ಸಾಗ್ತಾ ಹೋಗ್ತದೆ. ಹಾಗೆ ಇದರಲ್ಲಿ ಬರುವಂತ ಎರಡನೇ ಪ್ರಶ್ನೆಯನ್ನ ನಾವು ನೋಡ್ಬೇಕಂತ ಅಂದ್ರೆ ಸಾಮರ್ಥ್ಯ ಮತ್ತು ಕಲಿಕಾ ಫಲ ಎಂಬ ಈ ಎರಡು ಪದಗಳು ಏನಿದಾವೆ ಇವು ಒಂದಕ್ಕೊಂದು ಹೇಗೆ ಭಿನ್ನ ಅನ್ನೋ ಒಂದು ಪ್ರಶ್ನೆನೂ ಇದೆ. ಅಂದ್ರೆ ಕಲಿಕಾ ಫಲಗಳು ಮತ್ತು ಸಾಮರ್ಥ್ಯಗಳನ್ನ ಏನಿದೆ ನಾವು ಇದರಲ್ಲಿ ಚರ್ಚೆ ಮಾಡಿದ್ವಿ ಅವೆರಡು ಒಂದಕ್ಕೊಂದು ಹೇಗೆ ಭಿನ್ನವಾಗಿದ್ದಾವೆ. ಎರಡೂ ಕೂಡ ಸಾಮರ್ಥ್ಯಗಳೇ ಆಗಿರೋದರಿಂದ
ನಾವು ಔಟ್ಕಮ್ಸ್ ಮತ್ತು ಫಂಡಮೆಂಟಲ್ ಕಾಂಪಿಟೆನ್ಸೀಸ್ ಏನಂತ ಹೇಳ್ತೀವಿ ಅವು ಒಂದಕ್ಕೊಂದು ಹೇಗೆ ವಿಭಿನ್ನವಾಗಿದ್ದಾವೆ, ಅದರ ನಡುವೆ ಇರುವಂಥ ವ್ಯತ್ಯಾಸವನ್ನು ನಾವಿಲ್ಲಿ ಕಂಡುಕೊಳ್ಬೇಕಾಗುತ್ತದೆ. ಅದರ ಕುರಿತಾಗಿ ಒಂದು ಪ್ರಶ್ನೆಯು ಶಿಕ್ಷಕರಲ್ಲಿ ಉದ್ಭವ ಆಗೋದು, ಅದರ ಕುರಿತಾಗಿ ನಾವು ಇದರಲ್ಲಿ ಸಮರ್ಥನೆಯನ್ನು ಪಡ್ಕೊಂಡಿದ್ದೀವಿ. ಅಂದರೆ ಬಹಳಷ್ಟು ಜನರು ಸಾಮರ್ಥ್ಯ ಮತ್ತು ಕಲಿಕಾ ಫಲಗಳಿಗಿರುವ ವ್ಯತ್ಯಾಸವನ್ನ ಕೇಳ್ತಾರೆ. ಅನೇಕ ಬಾರಿ ಇವುಗಳಲ್ಲಿ ಪರಸ್ಪರ ನಾವೇನ್ ಮಾಡ್ತೀವಿ, ಬಳಸೋದನ್ನು ಕಾಣ್ತೀವಿ. ಸಾಮರ್ಥ್ಯ ಏನಾಗುತ್ತೆ, ಜ್ಞಾನ, ಕೌಶಲ ಮತ್ತು ಮನೋಭಾವಗಳ ಒಂದು ಸಂಯೋಜನೆ ಆಗಿದೆ. ಸಾಮರ್ಥ್ಯ ಅಂತ ಅಂದ್ರೆ ಆ ಮಗುವಿನ ಜ್ಞಾನ ಇರ್ಬೋದು, ಒಂದು ಕೌಶಲ ಇರ್ಬೋದು, ಅದಕ್ಕೆ ಅದರ ಮನೋಭಾವನೆ ಇರ್ಬೋದು, ಅವೆಲ್ಲಗಳ ಸಂಯೋಜನೆಯನ್ನು ನಾವು ಏನಂತ ಕರಿತೀವಿ, ಸಾಮರ್ಥ್ಯ ಅಂತ ಕರಿತೀವಿ. ಕಲಿಕಾ ಫಲವು ಸಾಮರ್ಥ್ಯವನ್ನು ಪಡೆದುಕೊಂಡಿರೋದಕ್ಕೆ ಸಾಕ್ಷಿಯಾಗಿದೆ. ಕಲಿಕಾ ಫಲ ಔಟ್ಕಮ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಆ ಸಾಮರ್ಥ್ಯವನ್ನು ಗಳಿಸಿದೆಯೇ ಇಲ್ಲ ಅಂತ ನಾವು ಓರೆಗೆ ಏನು ಹಚ್ತೀವಿ, ಅದೇ ಏನಾಗುತ್ತೆ, ಅದರ ಕಲಿಕಾ ಫಲ ಔಟ್ಕಮ್ ಅಂತ ನಾವು ಏನಂತ ಹೇಳ್ತೀವಿ, ಅದು ಆಗುತ್ತೆ. ಸೊ ಹೀಗಾಗಿ ಎರಡರ ನಡುವೆ ವ್ಯತ್ಯಾಸ ಇದೆ. ನಾನು ಒಂದು ಆಯಾಮದಂತೆ ಬಣ್ಣವನ್ನು ವರ್ಗೀಕರಿಸುತ್ತೇನೆ, ಅಥವಾ ಎರಡು ಆಯಾಮದಂತೆ ಮಗುವನ್ನ ಬಣ್ಣ, ಆಕಾರ ಎರಡರಂತೆ ವರ್ಗೀಕರಿಸುತ್ತೇನೆ ಅಂತ ಹೇಳ್ಬೋದು. ಆದ್ರೆ ನಾನು ಏನನ್ನು ಅಳೆಯುತ್ತೇನೆ ಅಥವಾ ಏನನ್ನು ಸೂಚಿಸುತ್ತೇನೆ ಅದು ಕಲಿಕಾ ಫಲವಾಗುತ್ತದೆ. ಅಂದ್ರೆ ಒಂದು ಸಾಮರ್ಥ್ಯವನ್ನು ಸಾಧಿಸಿದ ಸಾಕ್ಷಿಯ ಫಲವನ್ನು ನಾವೇನಂತೀವಿ, ಕಲಿಕಾ ಫಲ ಅಂತ ಹೇಳ್ತೀವಿ. ಈಗ ಒಂದು ಮಗು ಏನ್ ಮಾಡುತ್ತೆ, ಸಾಕು ಪ್ರಾಣಿಗಳು ಅಥವಾ ಕಾಡು ಪ್ರಾಣಿಗಳು ಅವುಗಳನ್ನ ವರ್ಗೀಕರಣ ಮಾಡುತ್ತೆ. ಆ ಮಗು ಮೊದಲು ಆ ವರ್ಗೀಕರಿಸುತ್ತದೆ ಅನ್ನೋದಕ್ಕಿಂತ ಆ ಮಗು ಪ್ರಾಣಿಗಳನ್ನ ಗುರುತಿಸುತ್ತದೆ, ಆ ವರ್ಗೀಕರಿಸುತ್ತದೆ ಅಥವಾ ಅನ್ನೋದು ಒಂದು ಸಾಮರ್ಥ್ಯ. ಆದ್ರೆ ಈಗ ತಾನು ರೋಡಲ್ಲಿ ಹೋಗ್ತಾ ಇರುವಾಗ ಆ ಪ್ರಾಣಿಯನ್ನು ನೋಡಿದ ತಕ್ಷಣ ಈ ಪ್ರಾಣಿ ಎಲ್ಲಿ ವಾಸಿಸುತ್ತದೆ, ಹಸು ಎಲ್ಲಿ ವಾಸಿಸುತ್ತದೆ, ಹುಲಿ ಎಲ್ಲಿ ವಾಸಿಸುತ್ತದೆ ಎಂಬ ಜ್ಞಾನವನ್ನು ಹೊಂದಿದೆ ಅಂತ ಅಂದ್ರೆ ಅಲ್ಲಿ ಏನಾಗುತ್ತೆ, ಅದು ಕಲಿಕಾ ಫಲ. ಈ ಎರಡರ ಸಂಯೋಜನೆ ಆದಾಗ ಮಾತ್ರ ಏನಾಗುತ್ತೆ, ಸಾಮರ್ಥ್ಯ ಆಧಾರಿತ ಶಿಕ್ಷಣದೆಡೆಗೆ ಒಂದು ಸಾಕ್ಷಿಯಾಗುತ್ತದೆ. ಇನ್ನು ಇದರಲ್ಲಿ ಬರುವಂತ ಮೂರನೇ ಪ್ರಶ್ನೆ ಕಡೆ ನಾವು ಗಮನ ಕೊಡ್ಬೇಕಂತ ಅಂದ್ರೆ ಒಂದು ಪ್ರಾಣಿಗಳ ಬಗ್ಗೆ ಆಸಕ್ತಿದಾಯಕ ಉದಾಹರಣೆಯನ್ನು ನಾವು ಈಗ ನೋಡಿದ್ವಿ. ಪ್ರತಿಯೊಂದು ಸಾಮರ್ಥ್ಯವು ಕೇವಲ ಒಂದು ಕಲಿಕಾ ಫಲವನ್ನು ಮಾತ್ರ ಹೊಂದಿದೆಯೇ? ಈಗ ಸಾಮಾನ್ಯವಾಗಿ ಎಲ್ಲ ಶಿಕ್ಷಕರುಗಳಲ್ಲೂ ಈ ಪ್ರಶ್ನೆ ಉದ್ಭವ ಆಗ್ಬೋದು. ಅಂದ್ರೆ ಪ್ರತಿಯೊಂದು ಸಾಮರ್ಥ್ಯವು ಕೇವಲ ಒಂದೇ ಒಂದು ಕಲಿಕಾ ಫಲವನ್ನು ಮಾತ್ರ ಹೊಂದಿರಕ್ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ. ಈಗ ಸಾಮರ್ಥ್ಯವು ಸಾಮಾನ್ಯವಾಗಿದೆ ಅನ್ನೋದು ನಾವು ತಿಳ್ಕೊಂಡ್ವಿ. ವಿವಿಧ ವಿಧಾನಗಳ ಮೂಲಕ ಒದಗಿಸುವ ಅನೇಕ ಅನುಭವಗಳು ಒಂದು ಸಾಮರ್ಥ್ಯವನ್ನು ಸೂಚಿಸಬಹುದು. ಹಲವಾರು ವಿಧಾನಗಳ ಮೂಲಕ ನಾವೇನ್ ಮಾಡ್ತೀವಿ, ಒಂದೇ ಒಂದು ಅಥವಾ ಹಲವಾರು ಅನುಭವಗಳನ್ನ ನಾವು ಪಡಿತೀವಿ. ಆ ಅನುಭವಗಳೆಲ್ಲ ಏನಾಗುತ್ತೆ, ಒಂದು ಸಾಮರ್ಥ್ಯವನ್ನ ಸೂಚಿಸಬಹುದು. ಈಗ ಗುರಿ 2ರಂತೆ ಭಾಷಾ ಶಬ್ದಗಳ ಅಭಿವೃದ್ಧಿಯು ಸಾಮರ್ಥ್ಯ ಆಗಿದೆ. ಭಾಷಾ ಶಬ್ದಗಳ ಒಂದು ಅಭಿವೃದ್ಧಿ ಏನಾಗಿದೆ, ಅದು ಒಂದು ಸಾಮರ್ಥ್ಯವಾಗಿದೆ. ಅಲ್ಲಿ ಭಾಷೆ ಮತ್ತು ಬುನಾದಿ ಸಾಕ್ಷರತೆ ಆಗಿದೆ. ಭಾಷಾ ಶಬ್ದಗಳ ಅಭಿವೃದ್ಧಿಯಲ್ಲಿ ಭಾಷೆ ಮತ್ತು ಬುನಾದಿ ಏನಾಗಿರುತ್ತೆ, ಸಾಕ್ಷರತೆ ಆಗಿರುತ್ತೆ. ಭಾಷೆ ಅನ್ನೋದು ನಮ್ಮ ಬುನಾದಿಯ ಸಾಕ್ಷರತೆ. ಆದ್ರೆ ಮಗು ಭಾಷಾ ಶಬ್ದಗಳನ್ನು ಲೆಕ್ಕ ಮಾಡುವುದರ ಜೊತೆಗೆ ಆಟವಾಡುವಾಗಲೂ ಸಹ ಕಲಿಯುತ್ತದೆ. ಅಂದರೆ ಅದು ಒಂದು ಸಾಮರ್ಥ್ಯವು ಅನೇಕ ಅನುಭವಗಳನ್ನ ಸೂಚಿಸುತ್ತದೆ. ಹಾಗಾಗಿ ಎಲ್ಲಾ ಸಾಮರ್ಥ್ಯವು ಒಂದೇ ಕಲಿಕಾ ಫಲವನ್ನು ಅಗತ್ಯವಾಗಿ ಸೂಚಿಸಬೇಕಂದಿಲ್ಲ. ಕೆಲವು ಸಾಮರ್ಥ್ಯಗಳು ಒಂದಕ್ಕಿಂತ ಹೆಚ್ಚು ಕಲಿಕಾ ಫಲಗಳನ್ನು ಹೊಂದಿರಬಹುದು ಅನ್ನೋದಕ್ಕೆ ಇದಕ್ಕೆ ಒಂದು ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಈಗ ನಮ್ಮ ತರಗತಿ ಪ್ರಕ್ರಿಯೆಯನ್ನು ನಾವು ಹೇಗೆ ಸಾಮರ್ಥ್ಯ ಆಧಾರಿತ ಶಿಕ್ಷಣಕ್ಕೆ ನಾವು ಹಂತಕ್ಕೆ ಹೇಗೆ ಪರಿವರ್ತಿಸಬಹುದು? ಇದು ಒಂದು ಒಳ್ಳೆಯ ಪ್ರಶ್ನೆಯನ್ನು ಇದರಲ್ಲಿ ವಿಡಿಯೋದಲ್ಲಿ ಕೇಳಿದಾಗಿದೆ. ಅಂದ್ರೆ ಈಗಾಗಲೇ ಒಂದು ತರಗತಿ ಕೊನೆಗೆ ನಾವು ಒಂದು ವ್ಯವಸ್ಥೆಗೆ ಹೊಂದಿಕೊಂಡಿರುವಾಗ ಈಗ ಸಮರ್ಥ ಶಿಕ್ಷಣಕ್ಕೆ ನಮ್ಮ ತರಗತಿಯನ್ನು ಪರಿವರ್ತನೆಗೊಳಿಸುವಲ್ಲ ಎದುರಿಸಬಹುದಂತ ಸವಾಲುಗಳೇನು ಎನ್ನುವ ಒಂದು ಕುರಿತಾದ ಪ್ರಶ್ನೆ ಇದಾಗಿದೆ. ಈ ಸಾಮರ್ಥ್ಯಯುತ ಶಿಕ್ಷಣ ಎಂದು ಹೇಳ್ತಿರೋ ನಾವು ಏನ್ ಮಾಡ್ತೀವಿ, ಕಲಿಕಾರ್ಥಿಯ ಅಥವಾ ಮಗುವಿನ ಅಗತ್ಯಕ್ಕೆ ತಕ್ಕಂತೆ ತರಗತಿಯ ಪ್ರಕ್ರಿಯೆಯನ್ನ ಬದಲಾಯಿಸ್ತೀವಿ. ಇಲ್ಲಿ ಕೇವಲ ಪಠ್ಯ ಪುಸ್ತಕ ಬಳಕೆ ಆಗಲಿ ಬೋಧನಾ ವಿಧಾನದ ನಿರ್ದಿಷ್ಟ ಮಾದರಿಯನ್ನು ಹೊಂದುವ ಬದಲು ವಿವಿಧ ತಂತ್ರಗಳನ್ನು ನಾವು ಬಳಸಬಹುದು. ಶಿಕ್ಷಕರು ಸಾಕಷ್ಟು ಅಂತರ್ಕ್ರಿಯೆಗಳನ್ನು ಯೋಜಿಸಬಹುದು. ಮಗುವಿಗೆ ಅನ್ವೇಷಿಸಲು, ಪ್ರಶ್ನೆಗಳನ್ನು ಕೇಳಲು, ಪ್ರಯೋಗಿಸಲು, ಕುಶಲತೆಯಿಂದ ನಿರ್ವಹಿಸಲು ಸಾಧ್ಯವಾಗುವಂತಹ ಹಲವಾರು ವಾತಾವರಣಗಳನ್ನ ಶಿಕ್ಷಕರೇ ಸ್ವಯಂ ಸೃಷ್ಟಿಸಿ ಮಕ್ಕಳಿಂದ ಇಲ್ಲಿ ಏನ್ ಮಾಡ್ಬೋದು, ಅವರ ಒಂದು ಜ್ಞಾನವನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡ್ಬೋದು. ವಸ್ತುಗಳು, ಗೆಳೆಯರೊಂದಿಗೆ ಸಣ್ಣ ಗುಂಪುಗಳಲ್ಲಿ ಆಟವಾಡಿಸಿ ಅವರ ವೈಯಕ್ತಿಕವಾಗಿ ಮಗು ತಿಳಿಯೋದ್ರಿಂದ ಆ ಜ್ಞಾನವನ್ನು ಕಟ್ಟಿಕೊಳ್ಳುವಂತ ಒಂದು ವಾತಾವರಣವನ್ನ ಸೃಷ್ಟಿಸಬೇಕಾಗುತ್ತದೆ. ಇಲ್ಲಿ ಅನೇಕ ತಂತ್ರಗಳನ್ನು ಬಳಸುವುದು ಶಿಕ್ಷಕರೇ ಅವಶ್ಯಕತೆ ಇದೆ.
ಈಗ ಉದಾಹರಣೆಗೆ ನಾವು ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ಬೋದು, ಅಥವಾ ಆಟೋಟಗಳನ್ನು ಆಯೋಜಿಸ್ತಾ ಆಗ್ಬೋದು, ಅಥವಾ ಹಲವಾರು ಸಂದರ್ಭಗಳನ್ನು ಸಂಭಾಷಣೆಗಳನ್ನು ಆ ಮಕ್ಕಳಿಂದ ಮಾಡಿಸ್ಬೋದು. ಪೋಷಕರು ಒಳಗೊಂಡಂತೆ ಸಹ ಏನು ಮಾಡ್ಬೋದು, ಇಲ್ಲಿ ತಂತ್ರಗಳನ್ನು ನಾವು ಮಾಡಲಿಕ್ಕೆ ಶಿಕ್ಷಕರಿಗೆ ಸ್ವಾತಂತ್ರ್ಯವಿದೆ. ಅಂದರೆ ಮಕ್ಕಳು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಅತ್ಯಂತ ಪ್ರಖರವಾಗಿ ಗೋಚರಿಸುವಂತಿರಬೇಕು ಮತ್ತು ಮಗುವಿಗೆ ಅನೇಕ ಕಲಿಕಾ ಅನುಭವಗಳನ್ನು ಒದಗಿಸುವುದರ ಮೂಲಕ ಆ ಮಗು ತಾನೇ ಜ್ಞಾನವನ್ನು ಕಟ್ಟಿಕೊಳ್ಳುವಂತೆ ಮಾಡುವುದು ಏನಾಗಿದೆ, ಈ ಒಂದು ಸಾಮರ್ಥ್ಯ ಆಧಾರಿತ ಶಿಕ್ಷಣ ಆಗಿರೋದ್ರಿಂದ ನಮ್ಮ ತರಗತಿ ಕೊನೆಯನ್ನು ಈ ಸಾಮರ್ಥ್ಯ ಆಧಾರಿತ ಶಿಕ್ಷಣದ ಒಂದು ಬದಲಾವಣೆಗೆ ಪರಿವರ್ತಿಸುವಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ ಎಂಬುದು ಒಂದು ಇಲ್ಲಿ ಒಂದು ಅನಿಸಿಕೆ. ಇನ್ನು ಈ ಕಲಿಕಾ ಫಲವು ಒಂದು ಪಠ್ಯಪುಸ್ತಕದ ಆಧಾರಿತವಾಗಿದೆ ಎನ್ನುವುದು ಒಂದು ಪ್ರಶ್ನೆ. ಪಠ್ಯಪುಸ್ತಕವು ಪರಾಮರ್ಶನ ಸಾಮಗ್ರಿಗಳಲ್ಲೊಂದು. ನಮಗೆ ಅದು ಒಂದು ಪೂರಕ ಒಂದು ಸಾಹಿತ್ಯ ಮಾತ್ರ. ಇಲ್ಲಿ ನಾವು ನೋಡ್ಬೇಕಂತ ಅಂದ್ರೆ ಪಠ್ಯಪುಸ್ತಕವೇ ಎಲ್ಲ ಅಲ್ಲ. ಶಿಕ್ಷಕರು ಪುಸ್ತಕದಿಂದ ಆಚೆಯೂ ಮಕ್ಕಳಿಗೆ ಜ್ಞಾನವನ್ನು ಕಟ್ಟಿಕೊಳ್ಳಲು ನಾವು ಅವ್ರಿಗೆ ಪ್ರೇರೇಪಣೆ ಮಾಡ್ಬೇಕು ಅನ್ನೋದು ಎಲ್ರಿಗೂ ತಿಳಿದಂಥದ್ದೇ. ಈಗಾಗಲೇ ನಾವು ವಿವರಿಸಿದ ಹಾಗೆ ಹಲವಾರು ಶಿಕ್ಷಕರು ವಿವಿಧ ತಂತ್ರಗಳನ್ನು ಬಳಸ್ತಾರೆ. ಅದರಲ್ಲಿ ಪ್ರಾಣಿ ಗಿಡ ಬಗ್ಗೆ ನಾವು ಹೇಳುವಾಗ ಏನು ಮಾಡ್ತೀವಿ, ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಈಗಾಗಲೇ ಮಾಡ್ತಾನೂ ಇದ್ದಾರೆ. ಹಾಗೆ ಮಕ್ಕಳನ್ನು ಹೊರಗಡೆ ಕರೆದುಕೊಂಡು ಹೋದಾಗ ಆ ಪ್ರಾಣಿಗಳನ್ನು ವೀಕ್ಷಿಸಲು ಅಥವಾ ಕ್ಷೇತ್ರ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವುದಾಗಲಿ, ಆ ಕೋಣೆಯ ಮಾದರಿಗಳನ್ನು ಸಹ ನಾವೇನು ಮಾಡ್ಬೋದು, ತರ್ಬೋದು. ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ತೋರಿಸ್ಬೋದು. ಹಲವಾರು ತಂತ್ರಗಳನ್ನು ಬಳಸುವ ಮೂಲಕ ನಾವೇನು ಮಾಡ್ಬೋದು, ಮಕ್ಕಳ ಒಂದು ಗ್ರಹಿಕೆ ಎಲ್ಲ ರೀತಿ ಒಂದೇ ರೀತಿ ಇರುವುದಿಲ್ಲ. ಆದ್ದರಿಂದ ವೈವಿಧ್ಯಮಯ ತಂತ್ರಗಳ ಬೋಧನಾ ವಿಧಾನಗಳ ಮೂಲಕ ನಾವೇನು ಮಾಡಬೇಕಿದೆ, ಬಳಸಬೇಕಾಗಿದೆ. ಹಾಗಾಗಿ ಇದು ಕಲಿಕಾ ಫಲ ಏನಾಗಿದೆ, ಪಠ್ಯಪುಸ್ತಕ ಆಧಾರಿತವಾಗಿಲ್ಲ. ಇನ್ನು ಇದರಲ್ಲಿ ಬರುವಂತ ಮುಂದಿನ ಪ್ರಶ್ನೆ ಏನ ಅಂತ ಅಂದ್ರೆ ಶಿಕ್ಷಕರಿಗೆ ಉಂಟಾಗಬಹುದಂತ ಒಂದು ಪ್ರಶ್ನೆ. ಈಗ ನಮ್ಮ ಮಗುವು ಗಳಿಸಿರುವ ಜ್ಞಾನ ಮತ್ತು ಕೌಶಲಗಳು ಶಿಕ್ಷಕರು ಹೇಗೆ ಮೌಲ್ಯಾಂಕನ ಮಾಡುತ್ತಾರೆ? ಇದರಲ್ಲಿ ಮಗು ಅಥವಾ ನಮ್ಮ ತರಗತಿಯ ಬೋಧನೆಯಲ್ಲಿ ಕಲಿತಾ ಇರುವಂತ ಮಗು ಅದರ ಜ್ಞಾನವನ್ನು ಅಥವಾ ಕೌಶಲವನ್ನು ನಾವು ಹೇಗೆ ಮೌಲ್ಯಾಂಕನ ಮಾಡಬೇಕಾಗತ್ತೆ, ಅಲ್ಲಿರುವಂಥ ತರಗತಿ ಶಿಕ್ಷಕರು ಹೇಗೆ ಮೌಲ್ಯಾಂಕನ ಮಾಡ್ಬೇಕನ್ನುವುದು ಒಂದು ಪ್ರಶ್ನೆ. ಸಾಮರ್ಥ್ಯ ಆಧಾರಿತ ಶಿಕ್ಷಣದಲ್ಲಿ ರೂಪನಾತ್ಮಕ ಮೌಲ್ಯಮಾಪನವನ್ನು ನಾವು ಬಳಸ್ತೀವಿ. ಪ್ರತಿಯೊಂದು ಕಲಿಕಾ ಸಂಚಿಕೆಯೊಂದಿಗೆ ಒಂದು ಚಟುವಟಿಕೆಯನ್ನ ನಾವು ಮಾಡ್ತಾ ಇದ್ದೀವಿ. ಈಗಲೂ ಕೂಡ ಮಾಡ್ತಾ ಇದ್ವಿ. ಅದೇ ರೀತಿ ಏನ್ ಮಾಡಾಗುತ್ತೆ, ಪ್ರತಿ ಕಲಿಕಾ ಸಂಚಿಕೆಯೊಂದಿಗೆ ಏನ್ ಮಾಡ್ಬೇಕಾಗತ್ತೆ, ಒಂದೊಂದು ಚಟುವಟಿಕೆಯನ್ನ ಮಾಡ್ತಾ ಹೋಗುತ್ತೆ. ಆ ಚಟುವಟಿಕೆ ಆಧಾರದ ಮೇಲೆ ಮಗುವಿನ ನಾವೇನ್ ಮಾಡ್ತೀವಿ, ಸಾಮರ್ಥ್ಯವನ್ನು ಗಳಿಸಿದೆಯೋ ಅಥವಾ ಇಲ್ಲೋ ಎಂಬುದನ್ನ ಶಿಕ್ಷಕರು ಮೌಲ್ಯಾಂಕನವನ್ನ ಮಾಡುತ್ತಾರೆ. ಕಠಿಣವಾದ ಅಂಶಗಳನ್ನು ಗುರುತಿಸಿ ಆ ಮಗುವಿನ ಚಟುವಟಿಕೆಯನ್ನು ಇನ್ನೂ ಉತ್ತಮವಾಗಿ ನಿರ್ವಹಿಸುವಂತೆ ನಾವೇನ್ ಮಾಡ್ಬೋದು, ಸುಗಮಕಾರರಾಗಿ ನಾವಲ್ಲಿ ಶಿಕ್ಷಕರು ಒಂದು ಹಲವಾರು ಮತ್ತೆ ಚಟುವಟಿಕೆಗಳನ್ನ ತಂತ್ರಗಳನ್ನ ಬಳಸುವ ಮೂಲಕ ಮಗುವನ್ನ ಆ ಚಟುವಟಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸುವಂತೆ ನಾವು ಪ್ರಚೋದನೆಯನ್ನ ಮಾಡಬಹುದು. ಮತ್ತೊಮ್ಮೆ ಮೌಲ್ಯಾಂಕನವನ್ನು ಮಾರ್ಗದರ್ಶಿ ಸಾಧನವನ್ನಾಗಿ ನಾವು ಮತ್ತೆ ಬಳಸಿ ಆ ಮಗು ಆ ಸಾಮರ್ಥ್ಯವನ್ನು ಗಳಿಸಲು ಅನುಕೂಲಿಸಬೇಕಾಗುತ್ತದೆ. ಸೊ ಹೀಗೆ ಹಲವಾರು ಶಿಕ್ಷಕರಲ್ಲಿ ಉಂಟಾಗಬಹುದಂತ ಪ್ರಶ್ನೆಗಳನ್ನು ಸಹ ನಾವು ಈ ಒಂದು ನಿಷ್ಠಾ ತರಬೇತಿಯಲ್ಲಿ ಪ್ರಶ್ನೆ ಮತ್ತು ಉತ್ತರಗಳ ಮೂಲಕ ಈ ಪರಿಹಾರವನ್ನ ಹೀಗೆ ಕಂಡುಕೊಳ್ಬಹುದು. ಭಾರತದಲ್ಲಿ ಸಾಮರ್ಥ್ಯ ಆಧಾರಿತ ಶಿಕ್ಷಣದ ಕಡೆಗೆ ಬದಲಾವಣೆ, ಈ ಒಂದು ಅಂಶಗಳ ಕುರಿತು ನಾವೀಗ ಚರ್ಚಿಸೋಣ. ಸರ್ವ ಶಿಕ್ಷಾ ಅಭಿಯಾನ SSA ಅಂತ ನಾವೇನ್ ಕರಿತೀವಿ, ಮತ್ತು ಸಮಗ್ರ ಶಿಕ್ಷಣದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲ ಯೋಜನೆಗಳ ಮುಖ್ಯ ಉದ್ದೇಶವು ಕಲಿಕೆಯ ಗುಣಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೇಂದ್ರೀಕೃತವಾಗಿದೆ. ನಮ್ಮಲ್ಲಿ ಯಾವುದೇ ಯೋಜನೆಗಳು ಬಂದರೂ ಸರ್ಕಾರ ಆಗಲಿ ನಮ್ಮ ಇಲಾಖೆಯಿಂದ ಬಂದಂತ ಎಲ್ಲ ಯೋಜನೆಗಳು ಸಹ ಏನಾಗಿದ್ದಾವೆ, ಕಲಿಕೆಯ ಗುಣಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿಯೇ ಕೇಂದ್ರೀಕೃತವಾಗಿದೆ. 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಬಹುದು, 92ರಲ್ಲಿ ಪರಿಷ್ಕರಿಸಲ್ಪಟ್ಟಂತಹ ಒಂದು ಶಿಕ್ಷಣ ನೀತಿ ಆಗ್ಬೋದು, 92ರ ಪ್ರೋಗ್ರಾಮ್ ಆಫ್ ಆಕ್ಷನ್ ಆಗ್ಬೋದು, ಕನಿಷ್ಠ ಕಲಿಕಾ ಮಟ್ಟಗಳು ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ಸ್ ನಿಗದಿಪಡಿಸಿರಬೇಕಂತ ಅವೆಲ್ಲ ಒತ್ತಿ ಹೇಳುವಂತ ಮಾತುಗಳಲ್ಲಿ ಮಕ್ಕಳ ಕನಿಷ್ಠ ಕಲಿಕಾ ಮಟ್ಟಗಳನ್ನ ಖಾತ್ರಿಪಡಿಸುವ ಒಂದು ನಿಟ್ಟಿನಡೆಗೆ ಅಥವಾ ಆ ಒಂದು ಗಮನವನ್ನು ಇಟ್ಟುಕೊಂಡೇ ಏನಾಗಿದ್ದಾವೆ ಈ ಯೋಜನೆಗಳೆಲ್ಲ ಕಾರ್ಯಕ್ರಮಗಳೆಲ್ಲ ಆಯೋಜಿಸಲಾಗಿದೆ. ಅಮೂಲಾಗ್ರ ಬದಲಾವಣೆಯು RT ಕಾಯ್ದೆ 2009ರಲ್ಲಿ ಜಾರಿಗೆ ಬಂದಿತ್ತು. ಅಂದ್ರೆ ನಮ್ಮ ಈ ಶಿಕ್ಷಣಕ್ಕೆ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದು 2009 RT ಕಾಯ್ದೆಯ ನಂತರ. ಸಹಜ ಕಲಿಕಾರ್ಥಿಯಾಗಿ ಜ್ಞಾನವನ್ನು ಸಂರಚಿಸಿಕೊಳ್ಳುವ ಮಗುವಿನ ಸಾಮರ್ಥ್ಯವನ್ನು ಪಠ್ಯಕ್ರಮ ನಿರ್ವಹಣೆಯ ಕೇಂದ್ರವೆಂದು ಗುರುತಿಸಲಾಯಿತು ಮತ್ತು ಶಿಕ್ಷಕರನ್ನು ಪ್ರಾಥಮಿಕ ಕಲಿಕಾ ಪ್ರಕ್ರಿಯೆಯ ಸುಗಮಕಾರರೆಂದು ಬಿಂಬಿಸಲಾಯಿತು. ಈ ಹಿನ್ನೆಲೆಯಲ್ಲಿ NCERT 2015ರಲ್ಲಿ ಸಂಪೂರ್ಣ ಪ್ರಕ್ರಿಯೆಯನ್ನು ನೂತನ ಒಂದು ದೃಷ್ಟಿಕೋನದಿಂದ ನೋಡಲು ಮತ್ತು ಕಲಿಕಾ ಫಲಗಳನ್ನು ಲರ್ನಿಂಗ್ ಔಟ್ಕಮ್ಸ್
ಗಳನ್ನು ಅಭಿವೃದ್ಧಿಪಡಿಸಲು ಪ್ರಾಥಮಿಕ ಹಂತದಿಂದ ವಿವಿಧ ಪಠ್ಯಕ್ರಮ ಕ್ಷೇತ್ರಗಳ ಸಾಮರ್ಥ್ಯದ ಆಧಾರದ ಮೇಲೆ ಅಂದರೆ ತರಗತಿ 1ರಿಂದ 8ರವರೆಗೂ ಸಹ ಈ ಲರ್ನಿಂಗ್ ಔಟ್ಕಮ್ಗಳನ್ನು ಏನು ಮಾಡಬೇಕಾಯಿತು, ಪಟ್ಟಿ ಮಾಡಲು ಪ್ರಾರಂಭಿಸಿತು. ಪಠ್ಯಕ್ರಮ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಗಳ ಭಾಗವಾಗಿ ಕಲಿಕಾ ಫಲಗಳನ್ನು ಒಳಗೊಂಡಂತೆ RTE ಕಾಯ್ದೆಯನ್ನು ಮತ್ತೆ ಪುನಃ ಏನು ಮಾಡಲಾಯಿತು, ತಿದ್ದುಪಡಿ ಮಾಡಲಾಯಿತು. ಈ RTE ಶಿಕ್ಷಣ ಹಕ್ಕು ಕಾಯ್ದೆ 2009ರಲ್ಲಿ ಏನು ಅಂಗೀಕರಿಸಲಾಯಿತು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ಕಾಯ್ದೆ ಏನಿದೆ RTE ಆಕ್ಟ್ ಪ್ರಕಾರ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ನೀಡುವ ಗುರಿಯನ್ನು ಇದು ಹೊಂದಿದೆ. 1ನೇ ಏಪ್ರಿಲ್ 2010ರಿಂದ ಜಾರಿಗೆ ಆದಂಥ ಈ RTE ಕಾಯ್ದೆ ಜಾರಿಗೆ ಬಂದಿತು. ಈ ಕಾಯ್ದೆ ಪ್ರಕಾರ ಗುಣಮಟ್ಟವನ್ನು ಹೊಂದಿರದ ಔಪಚಾರಿಕ ಶಾಲೆಯಲ್ಲಿ ಆದಾಯ, ಜಾತಿ, ಮತ, ಲಿಂಗ ಯಾವುದೇ ತಾರತಮ್ಯಗಳನ್ನು ಮಾಡದೆ, ಅಂದ್ರೆ ಇವು ಯಾವನ್ನು ಲೆಕ್ಕಿಸದೆ ಪ್ರತಿ ಮಗುವಿಗೂ ಗುಣಾತ್ಮಕ ಔಪಚಾರಿಕ ಶಿಕ್ಷಣವನ್ನ ನೀಡಬೇಕು ಅನ್ನೋದು ಒಂದು ಪ್ರಯತ್ನವನ್ನ, ಇದರಲ್ಲಿ ಒಂದು ಆಶಯವನ್ನ ನಾವು ಕಾಣಬಹುದು. ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳು ಶಿಕ್ಷಣ ಹಕ್ಕು ಕಾಯ್ದೆಯ ನಿಯಮಗಳನ್ನು ಅನುಸರಿಸಲು ಕಾನೂನುಬದ್ಧವಾಗಿದ್ದಾವೆ. ಶಾಲೆಗಳು ನಿಗದಿತ ಕನಿಷ್ಠ ಗುಣಮಟ್ಟದ ಮಾನದಂಡಗಳನ್ನ ನಿಯಮಗಳನ್ನ ಪಾಲಿಸಿದಲ್ಲಿ ಮಾನ್ಯತೆಯನ್ನು ನೀಡದಿರುವುದನ್ನು ನಾವು ಸಹ ಏನ್ ಮಾಡೋದು ಅಥವಾ ಅದನ್ನ ತಿರಸ್ಕರಿಸುವುದು, ಹಿಂಪಡೆದುಕೊಳ್ಳುವ ಹಕ್ಕನ್ನ ರಾಜ್ಯಗಳಿಗೆ ನೀಡಿದೆ. ಈ RTE ತಿದ್ದುಪಡಿಯಲ್ಲಿ ನಾವು ನೋಡ್ಬೇಕಂದ್ರೆ ಮತ್ತೆ ತಿದ್ದುಪಡಿ ಆದ ನಂತರ 20ನೇ ಫೆಬ್ರವರಿ 2017ರಂದು ಆದಂತ ತಿದ್ದುಪಡಿಯಲ್ಲಿ ಕಲಿಕಾ ಫಲಗಳ ಹೊಸ ನಿಬಂಧನೆಯನ್ನ ಇದರಲ್ಲಿ ಸೇರಿಸಲಾಯಿತು. ನಿಯಮ 23(2ರಲ್ಲಿ ತಿದ್ದುಪಡಿಯನ್ನು ಗೆಜೆಟ್ ಅಧಿಸೂಚನೆಯ ಮೂಲಕ ಇಲ್ಲಿ ಘೋಷಣೆ ಮಾಡ್ತಾರೆ. ಈ ಅಧಿಸೂಚನೆಯ ಪ್ರಕಾರ ಎಲ್ಲ ರಾಜ್ಯಗಳು ಎಲ್ಲ ಪ್ರಾಥಮಿಕ ತರಗತಿಗಳಿಗೆ ತರಗತಿವಾರು, ವಿಷಯವಾರು ಕಲಿಕಾ ಫಲಗಳನ್ನು ಸಿದ್ಧಪಡಿಸಬೇಕು ಮತ್ತು ವ್ಯಾಖ್ಯಾನಿಸಿದ ಕಲಿಕಾ ಫಲಗಳನ್ನು ಸಾಧಿಸಲು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಅಭ್ಯಾಸ ಮಾಡಲು ಮಾರ್ಗಸೂಚಿಗಳನ್ನು ರೂಪಿಸಬೇಕು ಅಂತ ಇದರಲ್ಲಿ ತಿಳಿಸಲಾಯಿತು. NCERT ಸಿದ್ಧಪಡಿಸಿದ ಒಂದು ಕರಡು ಪ್ರತಿ ಆಧಾರದ ಮೇಲೆ ಏನ್ ಮಾಡಿದವು, ರಾಜ್ಯಗಳು ತಮ್ಮದೇ ಆದ ಕಲಿಕಾ ಫಲಗಳ ಒಂದು ಚೌಕಟ್ಟನ್ನ ರಚಿಸುವಂತೆ ಸೂಚಿಸಲಾಯಿತು. ಅದರ ಒಂದು ನಿರ್ದಿಷ್ಟ ಅವಶ್ಯಕತೆಗಳಿಗೆ ಅನುಗುಣವಾಗಿ ವಿವಿಧ ರಾಜ್ಯ ಮಂಡಳಿಗಳು ತಾವು ಏನ್ ಮಾಡಿದ್ವು, ಒಂದು ಸಮಿತಿಗಳನ್ನ ರಚನೆ ಮಾಡಿಕೊಂಡು ಕಲಿಕಾ ಫಲಗಳನ್ನ ರಚನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ವು. ಈ ಬೋಧನಾ ವ್ಯವಸ್ಥೆಯಲ್ಲಿ ಉತ್ತರದಾಯಿತ್ವವನ್ನು ಹೆಚ್ಚಿಸುವ ಸಲುವಾಗಿ ಒಂದು ಗುರಿಯನ್ನು ಹೊಂದಿಕೊಂಡು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಇಟ್ಟುಕೊಂಡು ಕಲಿಕಾ ಫಲಗಳನ್ನ ರಚಿಸಲಾಯಿತು. ರಾಷ್ಟ್ರೀಯ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ NCERT ಅಂತ ನಾವು ಏನ್ ಕರಿತೀವಿ 2017ರಲ್ಲಿ ಪ್ರತಿ ವಿದ್ಯಾರ್ಥಿಗೂ ಮತ್ತು ವಿಷಯಕ್ಕೆ ಸಂಬಂಧಿಸಿದಂತೆ ಕಲಿಕಾ ಫಲಗಳನ್ನು ಲರ್ನಿಂಗ್ ಔಟ್ಕಮ್ಸ್ ಅನ್ನು ಪ್ರಾಥಮಿಕ ಹಂತದಲ್ಲಿ ಅಭಿವೃದ್ಧಿ ಪಡಿಸಲಾಯಿತು. ಈ ಕಲಿಕಾ ಫಲಗಳು ದೇಶದ ವಿವಿಧ ಭಾಗಗಳಲ್ಲಿಯೂ ಇರುವಂತಹ ವಿವಿಧ ರೀತಿಯ ಶಾಲೆಗಳಲ್ಲಿ ವ್ಯಾಪಕ ಸಮಾಲೋಚನೆ ಮತ್ತು ಕ್ಷೇತ್ರ ಪ್ರಯೋಗಗಳ ಒಂದು ಫಲಿತಾಂಶಗಳಾಗಿದ್ದಾವೆ. ಈ ಒಂದು ಕಲಿಕಾ ಫಲಗಳು ಪ್ರೌಢ ಹಂತದಲ್ಲಿ ಕಲಿಕಾ ಫಲಗಳನ್ನು ಸಹ 2019ರಲ್ಲಿ ಅಭಿವೃದ್ಧಿ ಪಡಿಸಲಾಯಿತು. ಇವುಗಳನ್ನು ನಿರ್ದಿಷ್ಟ ಕಲಿಕಾ ಸಾಧನಗಳಾಗಿದ್ದು ಇವುಗಳನ್ನು ತರಗತಿವಾರು ವಿವರಿಸಲಾಗಿದೆ. ಕಲಿಕಾರ್ಥಿಗಳು ಈ ಫಲಿತಾಂಶಗಳನ್ನು ತಮ್ಮದೇ ವೇಗ ಅಥವಾ ಕೌಶಲದೊಂದಿಗೆ ಏನ್ ಮಾಡಬಹುದು, ಸಾಧಿಸಬಹುದಾಗಿದೆ. ಅಭಿವೃದ್ಧಿಪಡಿಸಿದ ಈ ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಸಾಧಿಸುವ ಪ್ರಕ್ರಿಯೆ ಆಧಾರಿತ ವಿಧಾನಗಳನ್ನು ಅನುಸರಿಸಲು ಶಿಕ್ಷಕರಿಗೆ ಶಿಕ್ಷಣ ಮತ್ತು ಮೌಲ್ಯಾಂಕನದ ಅಂಶಗಳನ್ನು ನೀಡಲಾಗ್ತದೆ. ಸಮನ್ವಯ ತರಗತಿಯಲ್ಲಿ ವಿದ್ಯಾರ್ಥಿಗಳ ಒಂದು ಅಗತ್ಯತೆಗಳಿಗೆ ಅನುಗುಣವಾಗಿ ಶಿಕ್ಷಕರು ವಿವಿಧ ಕಲಿಕೆಯ ಸನ್ನಿವೇಶಗಳನ್ನ, ಅವಕಾಶಗಳನ್ನ ವಿನ್ಯಾಸ ಮಾಡಬಹುದು ಅಥವಾ ಆ ವಿನ್ಯಾಸಗಳನ್ನ ಅಥವಾ ಚಟುವಟಿಕೆಗಳನ್ನ ಒದಗಿಸಬಹುದು. ಈ ಲರ್ನಿಂಗ್ ಔಟ್ಕಮ್ಸ್ಗಳು ಶಿಕ್ಷಕರು ಮತ್ತು ಭಾಗಿದಾರರಿಗೆ ಮಾರ್ಗದರ್ಶಕ ಸೂಚಕಗಳಾಗಿ ಇವು ಕಾರ್ಯನಿರ್ವಹಿಸ್ತವೆ. ಅಷ್ಟೇ ಅಲ್ಲದೆ ವಿವಿಧ ತರಗತಿಗಳಲ್ಲಿ ಮಕ್ಕಳು ಕಲಿಕೆಯ ಪ್ರಗತಿಯನ್ನು ನಿರ್ಣಯಿಸಲು ಸಹ ನಮಗೆ ಏನ್ ಮಾಡ್ತವೆ, ವ್ಯಾಪಕವಾಗಿ ಇವುಗಳನ್ನ ಬಳಸಲಾಗುತ್ತಿದೆ. ಇನ್ನು ಈ ಮಾಡ್ಯೂಲ್ನಲ್ಲಿ ಬರುವಂತ ಒಂದು ಮುಖ್ಯವಾದ ಅಂಶ ಅಂದ್ರೆ ಬುನಾದಿಯ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ FLN ಚೌಕಟ್ಟು. ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ ಚೌಕಟ್ಟು, ಅದರ ಕುರಿತು ನಾವೀಗ ಅದರ ಅಂಶಗಳನ್ನು ಚರ್ಚೆ ಮಾಡೋಣ. 2020ರ ಈ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಭಾರತವು ಕಲಿಕಾ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಎಂಬುದನ್ನು ಎತ್ತಿ ಹಿಡಿದಿದೆ. ಅಂದ್ರೆ ಸುಮಾರು 5 ಕೋಟಿ ವಿದ್ಯಾರ್ಥಿಗಳು ಬುನಾದಿಯ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯವನ್ನು ಸಾಧಿಸಿಲ್ಲ. ಅಂದ್ರೆ ಮೂಲ ಪಠ್ಯವನ್ನು ಸಹ ಮಕ್ಕಳಿಗೆ ಓದಲು ಅಥವಾ ಗ್ರಹಿಸುವ ಸಾಮರ್ಥ್ಯವನ್ನು ಅಥವಾ ಮೂಲ ಕ್ರಿಯೆಗಳಾದ ಸಂಕಲನ, ವ್ಯವಕಲನ ನಿರ್ವಹಿಸುವ ಸಾಮರ್ಥ್ಯವನ್ನು ಇಲ್ಲದಿರುವುದು ಮತ್ತು ಈ ಮೂಲ ಕ್ರಿಯೆಗಳ ಸಾಮರ್ಥ್ಯ ಏನು ಇಲ್ಲ ಆ ಸಮಸ್ಯೆಯನ್ನು ಸಮರೋಪಾದಿಯಲ್ಲಿ ಪರಿಹರಿಸಬೇಕಾಗಿದೆ ಅಂತ ಹೇಳಿ NEP ನಮ್ಗೇನಾಗಿದೆ, ಈ ಒಂದು ಅಂಶವನ್ನ ಹೇಳಿದೆ.
ಅಂದರೆ ಮೂಲ ಸಾಮರ್ಥ್ಯಗಳು, ಬುನಾದಿ ಸಾಕ್ಷರತೆ ಆಗಲಿ ಅಥವಾ ಸಂಖ್ಯಾ ಸಾಮರ್ಥ್ಯಗಳ ಮೂಲ ಕ್ರಿಯೆಗಳ ಕಲ್ಪನೆಯೂ ಕೂಡ ನಮ್ಮ 5 ಕೋಟಿ ವಿದ್ಯಾರ್ಥಿಗಳಲ್ಲಿ ಇಲ್ಲ ಎಂಬುದನ್ನು ಇದು ಎತ್ತಿ ಹಿಡಿದಿದ್ದು, ಅದಕ್ಕೆ ಅನ್ವಯಿಸುವ ರೀತಿಯಲ್ಲಿ ಏನಾಗಿದೆ, ಬುನಾದಿಯ ಸಾಕ್ಷರತೆ ಮತ್ತು ಸಾಮರ್ಥ್ಯದ ರಾಷ್ಟ್ರೀಯ ಮಿಷನ್ ಅನ್ನೋ ಒಂದು ನಿಟ್ಟಿನಲ್ಲಿ ಅಸ್ತಿತ್ವಕ್ಕೆ ತಂದಿದೆ. ಇದು ಎಲ್ಲಾ ಮಕ್ಕಳನ್ನು ಗ್ರಹಿಸುವಿಕೆಯೊಂದಿಗೆ ಓದಲು ಮತ್ತು ಪ್ರತಿಕ್ರಿಯಿಸಲು ಸ್ವತಂತ್ರವಾಗಿ ಅರ್ಥೈಸಿಕೊಂಡು ಮಕ್ಕಳು ಪುನಃ ಬರೆಯಲು, ಸಂಖ್ಯೆಗಳ ಅಳತೆ ಮತ್ತು ಆಕಾರಗಳನ್ನು ಕ್ಷೇತ್ರಗಳಲ್ಲಿ ತಾರ್ಕಿಕತೆಯನ್ನು ಅರ್ಥ ಮಾಡಿಕೊಳ್ಳಲು, ಸ್ವತಂತ್ರವಾಗಿ ಸಮಸ್ಯೆಗಳನ್ನು ಸಹ ಬಗೆಹರಿಸಿಕೊಳ್ಳುವಂತೆ ತಯಾರು ಮಾಡುವ ಒಂದು ಗುರಿಯನ್ನು ಹೊಂದಿದೆ. ಅಂದ್ರೆ ಇಲ್ಲಿ ಮಕ್ಕಳು ತಾವೇ ಸ್ವತಃ ಏನ್ ಮಾಡ್ಬೇಕು, ಅದನ್ನ ಅರ್ಥೈಸಿಕೊಂಡು ಬರೆಯೋದಾಗ್ಲಿ, ಸಮಸ್ಯೆಗಳನ್ನ ಬಿಡಿಸೋದಾಗ್ಲಿ ಮಾಡಬೇಕಾಗುತ್ತೆ. ಮಗುವಿನ ಸಮಗ್ರ ಬೆಳವಣಿಗೆಗೆ ಕಾರಣವಾಗುವ ವಯಸ್ಸಿಗೆ ಸೂಕ್ತವಾದ ಅನುಭವಗಳನ್ನು ಒದಗಿಸಲು ಒಂದು ಪಠ್ಯ ಚೌಕಟ್ಟನ್ನು ಅಭಿವೃದ್ಧಿ ಪಡಿಸಲಾಗಿದೆ. ಈ FLN ಚೌಕಟ್ಟು ಮುಖ್ಯವಾಗಿ 3 ರಿಂದ 9 ವರ್ಷಗಳ ಒಂದು ಕಲಿಕಾರ್ಥಿಗಳ ಕಲಿಕಾ ಫಲಗಳನ್ನು ನಿರಂತರವಾಗಿ ವ್ಯಾಖ್ಯಾನವನ್ನ ಮಾಡುತ್ತದೆ. ಇದರಲ್ಲಿ ನಾವು ನೋಡ್ಬೇಕಂತ ಅಂದ್ರೆ 3 ಮುಖ್ಯ ಗುರಿಗಳನ್ನ ನಾವು ಇದರಲ್ಲಿ ಕಾಣ್ತೀವಿ. ಅಂದ್ರೆ ಅಭಿವೃದ್ಧಿಯ 3 ಗುರಿಗಳ ಮೂಲಕ ಸಮ್ಮಿಳಿತ ಮತ್ತು ಸಮಗ್ರ ಅಭಿವೃದ್ಧಿಯನ್ನ ಸಾಧಿಸಬಹುದು ಎಂಬುದು ಇದರ ಒಂದು ಆಶಯವಾಗಿದೆ. 2020ರ ರಾಷ್ಟ್ರೀಯ ಶಿಕ್ಷಣ ನೀತಿ ಮಗುವಿನ ಸಮಗ್ರ ಬೆಳವಣಿಗೆಗೆ ಏನಾಗಿದೆ, ಗಮನವನ್ನು ಕೇಂದ್ರೀಕರಿಸಿದೆ ಅನ್ನೋದು ನಾವು ಈಗಾಗಲೇ ನೋಡಿದ್ವಿ. ದೈಹಿಕ ಮತ್ತು ಕ್ರಿಯಾತ್ಮಕ ಅಭಿವೃದ್ಧಿ, ಸಾಮಾಜಿಕ ಭಾವನಾತ್ಮಕ ಬೆಳವಣಿಗೆ, ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ ಅಭಿವೃದ್ಧಿ, ಜ್ಞಾನಾತ್ಮಕ ಬೆಳವಣಿಗೆ, ಆಧ್ಯಾತ್ಮಿಕ ಮತ್ತು ನೈತಿಕ ಅಭಿವೃದ್ಧಿ, ಕಲೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳವಣಿಗೆಯಂತೆ ವಿಭಿನ್ನ ಕ್ಷೇತ್ರಗಳು ಸಹ ಪರಸ್ಪರ ಸಂಬಂಧವನ್ನು ಹೊಂದಿದೆ. ಹಾಗೂ ಈ ಪರಸ್ಪರ ಏನಾಗಿದ್ದಾವೆ, ಅವೆಲ್ಲ ಅವಲಂಬಿತವಾಗಿದ್ದಾವೆ. ಈ ಬೆಳವಣಿಗೆ ಅಂಶಗಳು ಸಂಕೀರ್ಣ ಜೀವನ ಮತ್ತು ಸನ್ನಿವೇಶಗಳನ್ನು ಎದುರಿಸಲು ಮಗುವನ್ನು ಸಮರ್ಥರನ್ನಾಗಿ ಮಾಡುತ್ತವೆ. ಈಗ ಆ 3 ಮುಖ್ಯ ಗುರಿಗಳು ಯಾವಪ್ಪ ಅನ್ನೋದನ್ನ ನಾವು ನೋಡ್ಬೇಕಂತ ಅಂದ್ರೆ, ಮೊದಲನೇ ಗುರಿ ಮಕ್ಕಳು ಮತ್ತು ಆರೋಗ್ಯ ಮತ್ತು ಕ್ಷೇಮವನ್ನು ಕಾಪಾಡಿಕೊಳ್ಳುತ್ತಾರೆ. ಮಕ್ಕಳು ಉತ್ತಮ ಆರೋಗ್ಯ ಮತ್ತು ಕ್ಷೇಮವನ್ನ ಕಾಪಾಡಿಕೊಳ್ಳುತ್ತಾರೆ ಅನ್ನೋದು ಒಂದು ಮೊದಲನೆಯ ಗುರಿ. ಇನ್ನು ಎರಡನೆಯ ಗುರಿ ಮಕ್ಕಳು ಪರಿಣಾಮಕಾರಿ ಸಂವಹನಕಾರರಾಗುತ್ತಾರೆ. ಅವರೊಬ್ರು ಪರಿಣಾಮಕಾರಿಯಾಗಂತ ಸಂವಹನಕಾರರಾಗುತ್ತಾರೆ. ಇನ್ನು ಗುರಿ 3ನೆಯ ಬಗ್ಗೆ ಹೇಳ್ಬೇಕಂದ್ರೆ, ಮಕ್ಕಳು ತೊಡಗಿಸಿಕೊಂಡಂತಹ ಕಲಿಕಾರ್ಥಿಗಳಾಗುತ್ತಾರೆ ಮತ್ತು ಅವರ ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಂಪರ್ಕವನ್ನು ಸಾಧಿಸುತ್ತಾರೆ. ಈಗ ಮೊದಲನೇ ಗುರಿಯ ಬಗ್ಗೆ ನಾವು ನೋಡ್ಬೇಕು ಅಂತ ಅಂದ್ರೆ, ಮಕ್ಕಳು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಲು ಮಕ್ಕಳಿಗೆ ಬೇಕಾಗುವ ಪೋಷಣೆಯ 5 ಪರಸ್ಪರ ಮತ್ತು ಅವಿಭಾಜ್ಯ ಘಟಕಗಳು ಇರ್ತವೆ. ಉತ್ತಮ ಆರೋಗ್ಯ, ಸಾಕಷ್ಟು ಪೋಷಣೆ, ಸುರಕ್ಷತೆ ಮತ್ತು ಭದ್ರತೆ, ಸ್ಪಂದಿಸುವುದು ಮತ್ತು ಕಾಳಜಿ, ಆರಂಭಿಕ ಕಲಿಕೆಯ ಅವಕಾಶಗಳು. ಇವು 5 ಅವಿಭಾಜ್ಯ ಘಟಕಗಳು ಇದರಲ್ಲಿ ಒಳಗೊಂಡಿದ್ದಾವೆ. ಆರಂಭಿಕ ವರ್ಷಗಳು ಅತ್ಯುತ್ತಮ ದೈಹಿಕ, ಸಾಮಾಜಿಕ, ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯ ಮತ್ತು ಜೀವನಕ್ಕಾಗಿ ಮಕ್ಕಳು ಕ್ಷೇಮವನ್ನು ಅಡಿಪಾಯ ಹಾಕಲು ನಿರ್ಣಾಯಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅಂದ್ರೆ ಪ್ರಾರಂಭಿಕ ವರ್ಷಗಳು ಏನಿದೆ, ಮಕ್ಕಳ ಸಾಮಾಜಿಕ ಮತ್ತು ಭಾವನಾತ್ಮಕ ಆಗಲಿ ಅಥವಾ ಮಾನಸಿಕ ಅಥವಾ ಅವರ ಜೀವನಕ್ಕಾಗಿ ಅಡಿಪಾಯವನ್ನು ಹಾಕುವಂತ ಒಂದು ಒಂದು ಪ್ರಾಮುಖ್ಯತೆ ಇಲ್ಲಿ ಹೊಂದಿದೆ. ಈ ವರ್ಷಗಳಲ್ಲಿ ಏನಾಗ್ತಾರೆ, ಮಕ್ಕಳಿಗೆ ಸೂಕ್ತ ಅವಕಾಶಗಳು ಮತ್ತು ಪ್ರೋತ್ಸಾಹವನ್ನು ಕಲ್ಪಿಸಿಕೊಡಬೇಕು. ಅಂದ್ರೆ ಈ ವಯಸ್ಸಿನಲ್ಲಿ ಮಕ್ಕಳ ಪಂಚೇಂದ್ರಿಯಗಳು ಏನಾಗ್ತವೆ, ಹೆಚ್ಚು ಸೂಕ್ಷ್ಮವಾಗಿರೋದ್ರಿಂದ ಅವು ಬೆಳವಣಿಗೆಗೆ ನಾವು ಅಗತ್ಯ ಅಥವಾ ಆ ಮೂಳೆಗಳ ಬಲವರ್ಧನೆ ಆಗಿರ್ಬೋದು, ಸ್ನಾಯುಗಳು, ಕಣ್ಣುಗಳು, ಕೈಗಳು ಆ ಸಮನ್ವಯವನ್ನು ಸುಧಾರಿಸುವುದು, ಈ ಪಂಚೇಂದ್ರಿಯಗಳ ಸಮನ್ವಯ ಹೊಂದುವುದಾಗ್ಲಿ, ಅವುಗಳನ್ನು ಸುಧಾರಿಸುವುದಾಗ್ಲಿ, ಅದಕ್ಕೆ ಒಂದು ಹೆಚ್ಚು ಒತ್ತು ಕೊಡಲಾಗಿದೆ. ನಂತರದ ವರ್ಷಗಳಲ್ಲಿ ಏನಾಗುತ್ತೆ, ಬರವಣಿಗೆಗೆ ಸಹಾಯ ಮಾಡುವಂತ ಪೂರ್ವಾಪೇಕ್ಷಿತ ಸಾಮರ್ಥ್ಯಗಳಲ್ಲಿ ಇಲ್ಲಿ ಒಂದಾಗಿದೆ. ಜೊತೆಯಲ್ಲಿ ಅವರು ಗುರುತಿಸಿಕೊಳ್ಳುವಂತ ಪ್ರಜ್ಞೆ ಆಗಲಿ, ಸಾಮಾಜಿಕ ಕೌಶಲಗಳು ಬೆಳವಣಿಗೆ ಹಂತದಲ್ಲಿದ್ದು ಅವರು ಇತರ ಮಕ್ಕಳಿಗಿಂತ ಹೆಚ್ಚು ಹೆಚ್ಚು ಆಟದ ಚಟುವಟಿಕೆಗಳನ್ನ ಏನ್ ಮಾಡ್ತಾರೆ, ಇಲ್ಲಿ ಪ್ರಾರಂಭಿಸ್ತಾರ, ಕೆಲಸದಲ್ಲಿ ತೊಡಗಿಕೊಳ್ತಾರ. ಆರಂಭದಲ್ಲಿ ಜೋಡಿಯಾಗಿ, ತದನಂತರ ಕ್ರಮೇಣ ಸಣ್ಣ ಮತ್ತು ದೊಡ್ಡ ಗುಂಪುಗಳಲ್ಲಿ ಆಟವಾಡಲು ಅಥವಾ ಕೆಲಸದಲ್ಲಿ ತೊಡಗಿಕೊಳ್ಳಲು, ಸಾಮರಸ್ಯದಿಂದ ಬದುಕಲು ಏನ್ ಮಾಡ್ತಾರ, ಕಲಿತಾರ. ಇದು ಎಲ್ಲ ಮೊದಲನೇ ನಮ್ಮ ಗುರಿ ಏನಾಗಿದೆ, ಮಕ್ಕಳು ಮತ್ತು ಆರೋಗ್ಯ ಮತ್ತು ಕ್ಷೇಮವನ್ನು ಕಾಪಾಡುತ್ತಾರೆ. ಮಕ್ಕಳು ಉತ್ತಮ ಆರೋಗ್ಯ ಮತ್ತು ಅವರ ಕ್ಷೇಮವನ್ನು ಕಾಪಾಡಿಕೊಳ್ಳುವಲ್ಲಿ ಏನಾಗಿದೆ, ಈ ಗುರಿಯಲ್ಲಿ ಈ ಎಲ್ಲ ಅಂಶಗಳು ಸಮ್ಮಿಳಿತ ಆಗಿದ್ದಾವೆ. ಅಂದ್ರೆ ಉತ್ತಮ ಆರೋಗ್ಯದ ಪದ್ಧತಿಗಳನ್ನ ಪೋಷಿಸಲ್ಪಟ್ರೆ ನಾವು ಏನಾಗುತ್ತೆ, ಮಕ್ಕಳಿಗೆ ಅವು ಜೀವನ ಪರ್ಯಂತ ಅವರಿಗೆ ಜೊತೆಗಿರ್ತಾವ ಅನ್ನೋದು ಇದರ ಒಂದು ಆಶಯ. ಇದರಲ್ಲಿ ಸಾಮಾಜಿಕ ಮತ್ತು ಭಾವನಾತ್ಮಕ ಅಭಿವೃದ್ಧಿನೂ ಒಂದು ಮುಖ್ಯವಾದ ಅಂಶ. ಆರಂಭಿಕ ಬಾಲ್ಯ ಏನಾಗಿದೆ, ಸಾಮಾಜಿಕ ಮತ್ತು ಭಾವನಾತ್ಮಕ ಅಂಶಗಳ
ಕಲಿಕಾಭಿವೃದ್ಧಿಯ ಒಂದು ನಿರ್ಣಾಯಕ ಅವಧಿಯಾಗಿದೆ. ಅಂದರೆ ಇಲ್ಲಿ ಮಗುವಿನ ಮಾನಸಿಕ ಆರೋಗ್ಯ ಎಂದು ನಾವು ಇದನ್ನೇನು ಮಾಡ್ಬೋದು ಕರಿಬಹುದು. ಅಂದರೆ ಸಾಮಾಜಿಕ ಭಾವನಾತ್ಮಕವಾಗಿ ಮಕ್ಕಳು ಏನು ಮಾಡ್ತಾರೆ, ಬೆಳವಣಿಗೆಯು ಮಗುವಿನ ಒಂದು ಅನುಭವಗಳಾಗಲಿ ಅಭಿವ್ಯಕ್ತಿ ಆಗಲಿ ಅವರ ಭಾವನೆಗಳು ನಿರ್ವಹಿಸ್ತಾವ. ಅಂದರೆ ಇತರರೊಂದಿಗೆ ಅವರು ಧನಾತ್ಮಕವಾಗಿ ಅಥವಾ ಉತ್ತಮವಾಗಿ ಸಂಬಂಧವನ್ನು ಸ್ಥಾಪಿಸೋದಾಗಲಿ, ಆ ಸಾಮರ್ಥ್ಯ ಅಥವಾ ಪರಿಸರದೊಂದಿಗೆ ಅವರು ತೊಡಗಿಕೊಳ್ಳೋದಾಗಲಿ, ಬೆಸೆಯೋದಾಗಲಿ, ಇವೆಲ್ಲ ಏನಾಗುತ್ತೆ ಅವರ ಸಾಮಾಜಿಕ ಹಾಗೂ ಭಾವನಾತ್ಮಕ ಒಂದು ಬೆಳವಣಿಗೆಗೆ ಅವರಲ್ಲಿರುವ ಸಾಮರ್ಥ್ಯವನ್ನ ಒಳಗೊಂಡಿದ್ದಾವ. ಅಷ್ಟೇ ಅಲ್ಲದ ಸಕಾರಾತ್ಮಕ ಆಗಲಿ ನಕಾರಾತ್ಮಕ ಅವರ ಭಾವನೆಗಳ ಏನಾಗುತ್ತೆ, ಒಂದು ಆತ್ಮವಿಶ್ವಾಸ, ಸಹಾನುಭೂತಿ, ಅರ್ಥಪೂರ್ಣ, ಶಾಶ್ವತ ಸ್ನೇಹ, ಪಾಲುಗಾರಿಕೆಗಳೆಲ್ಲ ಈ ಅಭಿವೃದ್ಧಿಪಡಿಸುವಂಥ ಸಾಮರ್ಥ್ಯ ಸುತ್ತಮುತ್ತಲಿನ ಪ್ರಾಮುಖ್ಯತೆಗೆ ಅಥವಾ ಮೌಲ್ಯಗಳ ಮೇಲೆ ಪ್ರಭಾವ ಬೀರ್ತದೆ. ಎಲ್ಲ ಅಂಶಗಳು ಈ ಒಂದು ವಯಸ್ಸಿನಲ್ಲಿ ಅವರ ಮೇಲೆ ಹೆಚ್ಚು ಪ್ರಭಾವ ಬೀರೋದರಿಂದ ಇದನ್ನ ಒಂದು ಮೊದಲನೇ ಗುರಿಯಾಗಿ ನಾವು ಇಲ್ಲಿ ಕಾಣಬಹುದು. ಅದರ ಜೊತೆಗೆ ಸಾಮಾಜಿಕ ಸಂಬಂಧಗಳ ಒಂದು ಭಾವನಾತ್ಮಕ ಬೆಳವಣಿಗೆ ಜೊತೆಗೆ ಶುಚಿತ್ವ ಮತ್ತು ನೈರ್ಮಲ್ಯೀಕರಣದ ಏನಾಗಿದೆ, ಇಲ್ಲಿ ಸ್ವಚ್ಛತೆ ಮತ್ತು ಸುರಕ್ಷತೆಗೆ ಗಮನ ಕೊಡಲಾಗಿದೆ. ಉತ್ತಮ ವೈಯಕ್ತಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ಬೇಕಂದ್ರೆ ವೈಯಕ್ತಿಕ ಶುಚಿತ್ವದ ಅಭ್ಯಾಸಗಳನ್ನ ಮಕ್ಕಳಲ್ಲಿ ನಾವು ಈ ವಯಸ್ಸಿನಿಂದೆಲ್ಲ ಏನ್ ಮಾಡ್ಬೋದು, ರೂಢಿಸ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಕೈ ತೊಳೆಯೋ ಸರಿಯಾದ ಕ್ರಮಗಳನ್ನು, ಅಲ್ಲದೆ ಅವರು ಕೆಮ್ಮುವಾಗ ಸೀನುವಾಗ ಬಾಯಿ ಮುಚ್ಚಿಕೊಳ್ಳುವುದನ್ನು ನಾವು ಸಹ ಏನಾಗುತ್ತೆ ಹಲವಾರು ಒಂದು ಶುಚಿತ್ವದ ನೈರ್ಮಲ್ಯೀಕರಣದ ಒಂದು ಅಂಶಗಳನ್ನ ನಾವಿಲ್ಲಿ ಒತ್ತು ನೀಡಿ ಅವರಿಗೆ ತಿಳಿಸ್ಬೇಕಾಗುತ್ತದ. ಉಗುರುಗಳನ್ನು ಕತ್ತರಿಸೋದಾಗ್ಲಿ, ಬಾಯಿ ಮತ್ತು ದಂತ ಶುಚಿತ್ವದ ಬಗ್ಗೆ ಆಗಲಿ, ಅಥವಾ ಎಲ್ಲ ಅವರ ತರನಾದಂಥ ವೈಯಕ್ತಿಕ ಶುಚಿತ್ವದೊಂದಿಗೆ ಅವರ ಸುತ್ತಮುತ್ತಲಿನ ಪರಿಸರದ ನೈರ್ಮಲ್ಯವೂ ಸಹ ಬಹಳ ಮುಖ್ಯ ಎಂದು ಅವ್ರಿಗೆ ತಿಳಿಸ್ಬೇಕಾಗುತ್ತದ. ಇನ್ನು ಬಾಲ್ಯದ ಪ್ರಾರಂಭಿಕ ಹಂತಗಳ ಮಕ್ಕಳು ಸುರಕ್ಷಿತ ಆರಾಮದಾಯಕ ಪರಿಸರ ಹೊಂದಲು ಅವರ ಮಮತೆ ಆಗಲಿ ಸ್ನೇಹಪರ ಪೋಷಣೆ ವಾತಾವರಣವನ್ನ ನಾವು ಸೃಷ್ಟಿಸಬೇಕಾಗ್ತದ. ಅದು ಒಂದು ಇಲ್ಲಿ ಮುಖ್ಯವಾದ ಅಂಶ. ಈಗ ಅಪಘಾತಗಳಾಗ್ಲಿ, ದೈಹಿಕ ಗಾಯಗಳಾಗ್ಲಿ, ಭಾವನಾತ್ಮಕ ಮತ್ತು ಮಾನಸಿಕ ಯಾತನೆ ಉಂಟು ಮಾಡುವಂಥ ಅಪಾಯದ ಪರಿಸ್ಥಿತಿಗಳು, ಬೆದರಿಕೆಗಳನ್ನು ನಿವಾರಿಸುವಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಇಲ್ಲಿ ಬಹಳ ಮುಖ್ಯವಾಗಿರ್ತದ. ಮಕ್ಕಳಿಗೆ ಒಳ್ಳೆಯ ಸ್ಪರ್ಶ, ಕೆಟ್ಟ ಸ್ಪರ್ಶಗಳ ಬಗ್ಗೆ ಮಾಹಿತಿ ಇಲ್ಲಿ ನೀಡಬೇಕಾಗ್ತದೆ. ಯಾರಿಂದ ಮಕ್ಕಳು ದೌರ್ಜನ್ಯಕ್ಕೊಳಗಾಗ್ತಾರ, ಯಾವ ಸಂದರ್ಭಗಳಲ್ಲಿ ನಿರ್ಭೀತಿಗಳಲ್ಲಿ ಅವರು ಕೆಲವೊಂದು ಸಂದರ್ಭಗಳಲ್ಲಿ ಹೇಳಿಕೆ ಇರ್ಬೋದು, ಅಂತ ಸಂದರ್ಭಗಳನ್ನೆಲ್ಲ ನಾವು ಏನ್ ಮಾಡ್ತೇವೆ ಈಗಿಂದನೇ ಈ ವಯಸ್ಸಿನಿಂದಲೇ ಅವರಿಗೆ ಸರಿ ತಪ್ಪುಗಳ ಕಲ್ಪನೆಯಿಂದ ಹಿಡಿದು ಶುಚಿತ್ವ ನೈರ್ಮಲ್ಯಗಳ ಬಗ್ಗೆ ಇಲ್ಲಿ ತಿಳಿಸುವುದು ಮೊದಲನೇ ಗುರಿಯಲ್ಲಿ ಬರುತ್ತದೆ. ಇನ್ನು ಎರಡನೇ ಗುರಿ, ಮಕ್ಕಳು ಪರಿಣಾಮಕಾರಿ ಸಂವಹನಕಾರರಾಗುತ್ತಾರೆ. 3 ವರ್ಷದ ಮಕ್ಕಳು ಪೂರ್ವ ಶಾಲೆಗೆ ಬರೋ ಹೊತ್ತಿಗೆ ಏನ್ ಮಾಡಿರ್ತಾರೆ, ಅವರು ಒಂದು ಭಾಷೆಯನ್ನಾದ್ರೂ ಅವರು ಮನೆಯಲ್ಲಿ ಅಥವಾ ತಮ್ಮ ಸಂಸ್ಕೃತಿಯಲ್ಲಿ ತಮ್ಮ ಅಗತ್ಯಗಳೇ ಬೇಕು ಬೇಡ ಏನೋ ಒಂದು ಭಾವನೆಗಳನ್ನ ಅವರು ಸಂವಹನ ಮಾಡಲು ಒಂದು ಭಾಷೆಯನ್ನಾದ್ರೂ ಅವರು ಕಲ್ತಿರ್ತಾರ, ಅದನ್ನ ಸಂಭಾಷಿಸಲು ಆರಂಭಿಸಿರ್ತಾರೆ. ಇದ ಅವರ ಶಾಲಾ ಭಾಷೆಯೂ ಆಗಿರ್ತದ ಅಥವಾ ಪ್ರಾರಂಭಿಕ ವರ್ಷಗಳಲ್ಲಿ ಅವರಿಗೆ ಒದಗಿಸಿದ ಎಲ್ಲ ಆರಂಭಿಕ ಅನುಭವಗಳು ಮಕ್ಕಳ ಸಂವಹನ ಕೌಶಲಗಳನ್ನು ಏನ್ ಮಾಡುತ್ತೆ ಇಲ್ಲಿ ಮತ್ತಷ್ಟು ವೃದ್ಧಿಪಡಿಸಲು ಸಹಾಯಕ ಆಗ್ತದ. ಅವರ ಆಲೋಚನೆಗಳನ್ನು ಮತ್ತು ಭಾವನೆಗಳನ್ನು ಮೌಖಿಕವಾಗಿ ಹಂಚಿಕೊಳ್ಳಬಹುದು ಅಥವಾ ಅವರು ಅನುಭವಗಳನ್ನ ಏನ್ ಮಾಡ್ತಾರೆ ಇಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ವಿವರಿಸಲೂಬಹುದು. ಮಕ್ಕಳ ಮಾಹಿತಿಯನ್ನು ಸ್ವೀಕರಿಸುವಾಗಲಿ ಅಥವಾ ಹಂಚಿಕೊಳ್ಳುವಾಗಲಿ ಉನ್ನತ ಮಟ್ಟದ ಕೌಶಲಗಳನ್ನು ಪಡೆದುಕೊಳ್ಳಲು ಮುಂದೆ ಬರ್ತಾ ಅವರು ಆ ವಿಮರ್ಶಾತ್ಮಕ ಆಗಲಿ ಸೃಜನಾತ್ಮಕ ಚಿಂತನೆಗಳನ್ನ ಅವರು ಅಭಿವೃದ್ಧಿಪಡಿಸಲು ಈ ಹಂತದಲ್ಲಿ ಏನು ಮಾಡಬೇಕಾಗುತ್ತೆ, ಅವರ ಸಂವಹನ ಕೌಶಲವನ್ನು ಅಭಿವೃದ್ಧಿಪಡಿಸಲು ಒಂದು ಮುಖ್ಯ ಗುರಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಅವರು ಕ್ರಮೇಣ ಆ ಭಾಷೆಯಲ್ಲಿ ಗ್ರಹಿಕೆಯೊಂದಿಗೆ ಓದಲು ಮತ್ತು ಬರೆಯಲು ಕಲಿತಾರ. ಆದಾಗ್ಯೂ ಶಾಲೆಗಳಲ್ಲಿ ಏನ್ ಮಾಡ್ತಾರೆ, ಬೋಧನೆ ಅಥವಾ ಸಂವಹನ ಮಾಧ್ಯಮವು ವಿವಿಧ ಮನೆಯಲ್ಲಿರುವ ರೀತಿಯಲ್ಲಿ ಇದ್ದಲ್ಲಿ ಮಾತ್ರ ಈ ರೀತಿಯ ಸನ್ನಿವೇಶ ನಮ್ಗೆ ಸಾಧ್ಯ ಆಗ್ತದ. ನಮ್ಮ ದೇಶದಲ್ಲಿ ಏನಿದೆ, ಬಹುಭಾಷಾ ಒಂದು ಸಂಸ್ಕೃತಿಯ ಹಿನ್ನೆಲೆಯಾಗಿದೆ. ಬಹಳಷ್ಟು ಮಕ್ಕಳು ಒಂದೇ ಭಾಷೆಯನ್ನ ಕಲಿಯಲ್ಲ, ಮನೆಯಲ್ಲೇ ಹಲವಾರು ಭಾಷೆಗಳನ್ನ ಕಲಿತಾರೆ. ಅಂದ್ರೆ ಪೂರ್ವ ಶಾಲೆಯಲ್ಲಿ ಬೋಧನಾ ಮಾಧ್ಯಮಕ್ಕಿಂತ ಏನಾಗಿದೆ, ಮನೆಯಲ್ಲಿರುವ ಭಾಷೆ ಮಾತೃಭಾಷೆ ಅಂತ ನಾವು ಏನ್ ಕರಿತೀವಿ ಅದು ತುಂಬಾ ಭಿನ್ನವಾಗಿರ್ತದೆ. ಕೆಲವೊಂದ್ಸಲ ಬುಡಕಟ್ಟು ಭಾಷೆಗಳು ಸಹ ಇದರಲ್ಲಿ ನಾವು ಸೇರಿಸ್ಕೊಳ್ಬಹುದು. ಅಂದ್ರೆ ಪ್ರಾದೇಶಿಕ ಭಾಷೆಗಳ ಉಪಭಾಷೆಗಳು ಇರುತ್ತವೆ. ಈಗ ಹೆಚ್ಚುತ್ತಿರುವ ಇಂಗ್ಲಿಷ್ ಮಾಧ್ಯಮದ ಪೂರ್ವ ಶಾಲೆ ಹಿನ್ನೆಲೆ ಹೆಚ್ಚಿನ ಮಕ್ಕಳು ಶಾಲೆಗೆ ದಾಖಲಾಗುವ ಸಮಯದಲ್ಲಿ ಭಾಷೆಯ ಸ್ವಲ್ಪ ಸಾಮರ್ಥ್ಯವನ್ನ ಪಡೆದುಕೊಂಡಿರ್ತಾರ. ಅಷ್ಟೇ ಅಲ್ಲದೆ ಇಂಗ್ಲಿಷ್ ಭಾಷೆಯನ್ನು ಮೌಖಿಕವಾಗಿ ಬಳಸೋ ಪರಿಚಯ ಇಲ್ಲದೆ ಇದ್ರೂ ಸಹ ಅಂತ ಮಕ್ಕಳು ಸಹ ಅಲ್ಲಿ ಸೇರಿರ್ತಾರೆ. ಆದ್ರೂ ಸಹ ಮಕ್ಕಳು ಓದಲು ಬರೆಯಲು ಮತ್ತು ಮೌಖಿಕ ಭಾಷೆಯನ್ನು ಪರಿಗಣಿಸದೆ ಪ್ರಾರಂಭಿಸಿರುವುದರಿಂದ ಮಕ್ಕಳು ಸರಳ ಒಂದು ಡಿಕೋಡಿಂಗ್ ಮೂಲಕ ಯಾಂತ್ರಿಕವಾಗಿ ಹೆಚ್ಚಿನ ಗ್ರಹಿಕೆ ಇಲ್ಲದೆ ಓದನ್ನ
ಕಲಿತಾರ. ಅಂದರೆ ಯಾಂತ್ರಿಕವಾಗಿ ಇಲ್ಲಿ ಓದಲು ಕಲಿತಾ ಹೋಗ್ತಾರೆ ಹೊರತು ಎಲ್ಲ ಶಾಲಾ ವಿಷಯಗಳು ಭಾಷಾ ಆಧಾರಿತವಾಗಿರೋದರಿಂದ ಈ ಆರಂಭಿಕ ಕಲಿಕೆ ಏನಾಗಬೇಕಾದ ಅನಿವಾರ್ಯವಾಗಿ ಶಾಲೆಯಲ್ಲಿ ಮಕ್ಕಳ ಒಂದು ನಂತರದ ನಿರ್ವಹಣೆ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಸೊ ಈ ಸವಾಲಿನ ಒಂದು ಜೊತೆಗೆ ನಮ್ಮಲ್ಲಿ ಕಲಿಯುವ ಮೊದಲ ತಲೆಮಾರಿನ ಮತ್ತು ಮನೆಯಲ್ಲಿ ಸಾಕ್ಷರತೆ ವಾತಾವರಣವಲ್ಲ ಇಲ್ಲದಂತ ಒಂದು ಹೆಚ್ಚಿನ ಸಂಖ್ಯೆಯ ಮಕ್ಕಳು ಸಹ ಇದ್ದಾರೆ. ಅವ್ರ ಪುಸ್ತಕಗಳ ಬಗ್ಗೆ ಹಾಗೂ ಮುದ್ರಿತ ಪಠ್ಯದ ಬಗ್ಗೆ ಅವರಿಗೆ ಅರಿವೇ ಇರದೆ ಅವ್ರು ಏನು ಮಾಡ್ತಾರೆ, ಕೆಲವೊಂದು ಓದಲು ಮತ್ತು ಬರೆಯಲು ಚಟುವಟಿಕೆಯ ಮೌಲ್ಯಗಳ ಬಗ್ಗೆ ತಿಳಿದವರಾಗಿರ್ತಾರೆ. ಇದರಿಂದಾಗಿ ಪೂರ್ವ ಶಾಲೆ ಅಥವಾ ಏನು ನಾವು ಶಾಲೆಗಳಲ್ಲಿ ಸಾಕ್ಷರತಾ ಚಟುವಟಿಕೆ ಪ್ರಾರಂಭವಾದಾಗ ಏನು ಮಾಡ್ತೀವಿ, ಈ ಹಿನ್ನೆಲೆಯಲ್ಲಿ ಬಂದಂಥ ಮಕ್ಕಳನ್ನು ತಮ್ಮನ್ನು ತಾವು ಕಲಿಕಾ ಅನುಭವಗಳೊಂದಿಗೆ ಅರ್ಥಪೂರ್ಣವಾಗಿ ಸಂಪರ್ಸಿಕೊಳ್ಳಲು ಸಮರ್ಥರನ್ನಾಗಿ ಅಥವಾ ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಅಥವಾ ಕಲಿಯಲು ಪ್ರೇರೇಪಣೆಗೊಳಿಸುವಂಥ ಈ ಕ್ಷೇತ್ರದಲ್ಲಿ ಯಶಸ್ವಿ ಆಗಲಿ ಅವ್ರು ಏನಾಗ್ತಾರ, ವಿಫಲರಾಗ್ತಾರ. ನಾವಿನ್ನು ಮೂರನೇ ಗುರಿಗೆ ನೋಡ್ಬೇಕಂತ ಅಂದ್ರೆ ಮಕ್ಕಳು ತೊಡಗಿಸಿಕೊಂಡ ಕಲಿಕಾರ್ಥಿಗಳಾಗುತ್ತಾರೆ ಮತ್ತು ಅವರ ಒಂದು ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಂಪರ್ಕವನ್ನು ಹೊಂದುತ್ತಾರೆ. ಮಕ್ಕಳು ಜಗತ್ತಿನಲ್ಲಿ ವಿಸ್ಮಯ, ಬಣ್ಣ, ಆಕಾರ, ಗಾತ್ರ ಎಲ್ಲ ರೂಪಗಳ ಬಗ್ಗೆ ಏನು ಮಾಡ್ತಾರೆ, ಅವರು ತೀವ್ರ ಕುತೂಹಲವನ್ನು ಹೊಂದಿರ್ತಾರೆ. ಈ ಒಂದು 3 ರಿಂದ 6 ವಯಸ್ಸದ ಮಕ್ಕಳಲ್ಲಿ ಒಂದು ಹೊರಗಡೆ ಆಕಾರಗಳಿಗೆ, ಬಣ್ಣಗಳಿಗೆ ಒಂದು ಏನಾಗ್ತಾರೆ, ಒಂದು ತೀವ್ರವಾಗಿ ಅವ್ರು ಏನು ಮಾಡ್ತಾರೆ, ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಇತರರೊಂದಿಗೆ ಬೆರೆಯುವ, ಅವರೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳುವ ಸಾಮರ್ಥ್ಯವು ಮಾನವನ ಕಲಿಕೆಯ ಒಂದು ಸಾಂಸ್ಕೃತಿಕ ಸಾಮಾಜಿಕ ಒಂದು ಆಧಾರ ಅಂತಾನೂ ಹೇಳ್ಬೋದು. ಮಕ್ಕಳು ಪ್ರಪಂಚದ ಒಂದು ನಮೂನೆಗಳಾಗ್ಲಿ, ಆಕಾರಗಳಾಗ್ಲಿ, ಗಣಿತದ ಆಯಾಮಗಳನ್ನಾಗ್ಲಿ ತಕ್ಷಣ ಅವ್ರು ಏನು ಮಾಡ್ತಾರೆ, ಗಮನಿಸ್ತಾರ. ಅವ್ರು ಸುತ್ತಮುತ್ತಲಿನ ಪ್ರಪಂಚವನ್ನು ನೋಡೋದ್ರ ಮೂಲಕ ಅರ್ಥ ಮಾಡಿಕೊಳ್ತಾರೆ. ಜ್ಞಾನಾತ್ಮಕ ವಲಯದಲ್ಲಿ ಕಲಿಯುತ್ತಿರುವ ಮಕ್ಕಳು ಕಲಿಕೆಯನ್ನು ಅವರು ಹೊಂದಿರೋ ಪೂರ್ವ ಜ್ಞಾನ ಮತ್ತು ತಕ್ಷಣದ ಸನ್ನಿವೇಶಗಳ ಆಧಾರದ ಮೇಲೆ ಮತ್ತು ಅವರು ಪಂಚೇಂದ್ರಿಯ ಬೆಳವಣಿಗೆ ಪ್ರೋತ್ಸಾಹ ನೀಡುವಂಥ 3 E's ಅನ್ವೇಷಣೆ, ಪ್ರಯೋಗ ಮತ್ತು ವಿಚಾರಣೆ ಏನಂತ ನಾವು ಹೇಳ್ತೀವಿ, ಆ 3 E's ಆಧಾರದ ಮೇಲೆ ಏನು ಮಾಡ್ತಾರೆ, ನಾವು ಇಲ್ಲಿ ಸುಗಮವಾಗಿ ಒದಗಿಸಿಕೊಡ್ಬೇಕಾಗುತ್ತದೆ. ಆರಂಭಿಕ ವರ್ಷಗಳಲ್ಲಿ ಶಿಕ್ಷಣದ ಒಂದು ಮುಖ್ಯ ಗುರಿ ತಮ್ಮ ಗ್ರಹಿಕೆ ಪರಿಧಿಯಿಂದ ಹೆಚ್ಚು ಪರಿಕಲ್ಪನೆ ಆಧಾರಿತ ತಿಳುವಳಿಕೆ ಪಾಂಡಿತ್ಯವನ್ನು ಗಳಿಸಲು ಸಹಾಯ ಮಾಡುವ ಮೂಲಕ ಏನಾಗಿತ್ತು, ಹೆಚ್ಚು ತಾರ್ಕಿಕ ಚಿಂತನೆಯತ್ತ ಸಾಗಲು ನೆರವು ನೀಡುತ್ತದೆ. ಅಂದ್ರೆ ಪ್ರಾರಂಭಿಕವಾಗಿ ಏನಾಗುತ್ತಾ, ತಮ್ಮ ಗ್ರಹಿಕೆಯ ಪರಿಧಿಯಿಂದ ಹೆಚ್ಚು ಪರಿಕಲ್ಪನೆ ಆಧಾರಿತವಾಗುತ್ತದೆ. ಮಕ್ಕಳು ತಮಗೆ ತಿಳಿದಿರುವುದರ ಮೂಲಕ ಏನು ಮಾಡ್ತಾರೆ, ಇಲ್ಲಿ ಪಾಂಡಿತ್ಯವನ್ನ ಗಳಿಸ್ತಾರ. ನೇರ ಅನುಭವಗಳ ಮೂಲಕ ಇಲ್ಲಿ ಏನು ಮಾಡ್ತಾರೆ, ಸಾಮರ್ಥ್ಯಗಳನ್ನು ಅವರು ಹೊಂತಾರ ಮತ್ತು ಅವರ ಸಮಸ್ಯೆಗಳನ್ನು ಇಲ್ಲಿ ಪರಿಹರಿಸಲಾಗ್ತದೆ. ಅಂದರೆ ಅನುಭವಗಳನ್ನು ಯೋಜಿಸಲು ಮತ್ತು ಒಂದು ಉತ್ತಮ ಚೌಕಟ್ಟು ಅಂದರೆ ಪರಿಸರ ಮತ್ತು ಪರಿಸರದ ಮೂಲಕ ಪರಿಸರಕ್ಕಾಗಿ ತಿಳುವಳಿಕೆ ಮತ್ತು ಅಥವಾ ಜ್ಞಾನವನ್ನು ಅಭಿವೃದ್ಧಿಪಡಿಸಲು ಇದು ಸಹಾಯ ಮಾಡ್ತದೆ. ಗಣಿತದ ಚಿಂತನೆಗಳನ್ನು ನಾವು ಏನು ಮಾಡಬೇಕಾಗ್ತದೆ, ಇಲ್ಲಿ ತಾರ್ಕಿಕತೆಯ ಜ್ಞಾನಾತ್ಮತೆಯ ಬೆಳವಣಿಗೆ ಒಂದು ಪ್ರಮುಖ ಉಪಕ್ಷೇತ್ರವಾಗಿ ಇಲ್ಲಿ ಅಮೂರ್ತದಿಂದ ಮೂರ್ತಕ್ಕೆ ನಿಯಮ ಆಧಾರಿತ ಚಿಂತನೆ ಏನು ಮಾಡುತ್ತೆ, ಮಗುವಿಗೆ ಅರ್ಥಪೂರ್ಣವಾದ ಒಂದು ಅಮೂರ್ತ ನಿಯಮದಿಂದ ಚಿಂತನೆ ಮಗುವಿಗೆ ಅರ್ಥಪೂರ್ಣವಾದ ಚಟುವಟಿಕೆ ಅಡಿಪಾಯ ಒಂದು ರೂಪುಗೊಳ್ಬೇಕಾದ್ರೆ ಅಲ್ಲಿ ಏನೇ ಮಾಡ್ಬೇಕಾಗತ್ತೆ, ಒಂದು ತಾರ್ಕಿಕ ಜ್ಞಾನಾತ್ಮಕ ಬೆಳವಣಿಗೆಯನ್ನ ಇಲ್ಲಿ ಮಾಡ್ಬೇಕಾಗತ್ತದ. ವಸ್ತುಗಳ ಪರಿಮಾಣಗಳಾಗಲಿ, ವಿಸ್ತೃತ ಅವುಗಳ ಸಂಬಂಧಗಳಾಗಿ ಯೋಚಿಸುವುದಾಗಲಿ, ಅಮೂರ್ತ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸುವ ಆರಂಭ ಒಂದು ಹಂತದಲ್ಲಿ ಆ ಸಂಬಂಧಗಳನ್ನು ಅರ್ಥೈಸಿಕೊಂಡು ಏನೋ ಮಾಡ್ಬೇಕಾಗುತ್ತೋ ಅವರು ತಮ್ಮ ಸಾಮರ್ಥ್ಯಗಳನ್ನ ಹೊರಹೊಮ್ಮಿಸ್ಬೇಕಾಗುತ್ತದೆ. ಈಗ ಗಾತ್ರ ಆಗಲಿ, ದೂರ, ಉದ್ದ, ಅಗಲ, ತೂಕ, ಎತ್ತರ ಹಲವಾರು ಸಂಖ್ಯೆಗಳ ಅರ್ಥ ಹಾಗೂ ಬೀಜಗಣಿತ ಪರಿಕಲ್ಪನೆಗಳನ್ನ, ಜ್ಯಾಮಿತಿಯ ಪರಿಕಲ್ಪನೆಗಳನ್ನ ಆಕಾರ ವಿಸ್ತಾರ ಅರ್ಥೈಸಿಕೊಳ್ಳಲು ಇಲ್ಲಿ ಅವಕಾಶವಾಗ್ತದೆ. ಮಗುವಿನ ಒಂದು ಸಮಗ್ರ ಅಭಿವೃದ್ಧಿಗಾಗಿ ತರಗತಿಯ ಕಾರ್ಯಚಟುವಟಿಕೆಗಳನ್ನು ಒಂದು ದಿನದ ವೇಳಾಪಟ್ಟಿಯಲ್ಲಿ ಎಲ್ಲ ಗುರಿಗಳನ್ನು ಸಮಗ್ರವಾಗಿ ಸಂಯೋಜಿತ ರೀತಿಯಲ್ಲಿ ಆಯೋಜಿಸಲಾಗುವುದು. ಕಲಿಕಾ ಫಲಗಳ ಮೌಲ್ಯಾಂಕನವನ್ನು ಸಮಗ್ರ ಪ್ರಗತಿ ಕಾರ್ಡ್ HPCಯ ಮೂಲಕ ಇಲ್ಲಿ ಏನ್ ಮಾಡ್ಲಾಗ್ತದ. ಸಂಕೇತೀಕರಣ, ಕಲಿಕಾ ಫಲಗಳ ಸಂಕೇತೀಕರಣಕ್ಕೆ ಸಂಬಂಧಪಟ್ಟಂಗೆ ನಾವೀಗ ಚರ್ಚೆ ಮಾಡ್ಬೇಕಂತ ಅಂದ್ರೆ ನಾವೀಗ FLN ಚೌಕಟ್ಟಿನಲ್ಲಿ ನೀಡಿರುವಂತೆ ಕಲಿಕಾ ಫಲಗಳ ಸಂಕೇತೀಕರಣದ ಬಗ್ಗೆ ನಾವು ಏನ್ ಮಾಡಿದೀವಿ, ತಿಳ್ಕೊಂಡಿದೀವಿ. ಅಂದ್ರೆ ಮಗು ಜೀವನದ ಸಂಕೀರ್ಣ ಸನ್ನಿವೇಶವನ್ನು ನಿರ್ವಹಿಸಲು ಅಭಿವೃದ್ಧಿಯ ವಿವಿಧ ಕ್ಷೇತ್ರಗಳಾದ ಭೌತಿಕ ಮತ್ತು ಕ್ರಿಯಾತ್ಮಕ ಕ್ಷೇತ್ರ, ಸಾಮಾಜಿಕ ಮತ್ತು ಭಾವನಾತ್ಮಕ ಕ್ಷೇತ್ರ, ಕಲೆ ಮತ್ತು ಸೌಂದರ್ಯ ಪ್ರಜ್ಞೆ, ಜ್ಞಾನಾತ್ಮಕ ಅಭಿವೃದ್ಧಿ, ನೈತಿಕ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿ ಹಾಗೂ ಸೃಜನಶೀಲತೆಯ ಅಭಿವೃದ್ಧಿ, ಭಾಷೆ ಮತ್ತು ಸಾಕ್ಷರತೆಯಲ್ಲಿ ಪ್ರಭುತ್ವ ಸಾಧಿಸಲು ಅಗತ್ಯವಿರ್ತದೆ.
ಈ ಎಲ್ಲ ಅಭಿವೃದ್ಧಿ ಕ್ಷೇತ್ರಗಳನ್ನು FLN ಚೌಕಟ್ಟಿನಲ್ಲಿ ಅಭಿವೃದ್ಧಿಯ 3 ಗುರಿಗಳಾಗಿ ಏನ್ ಮಾಡಿದೆ ಒಳಪಡಿಸಲಾಗಿದೆ. ಅಭಿವೃದ್ಧಿಯ ಗುರಿಯ ಒಂದು ನಾವು ಈಗಾಗಲೇ ನೋಡಿದ್ವಿ, ಮಕ್ಕಳ ಉತ್ತಮ ಆರೋಗ್ಯ ಮತ್ತು ಕ್ಷೇಮವನ್ನು ಹೊಂದುವುದು. ಅಭಿವೃದ್ಧಿಯ 2ನೇ ಗುರಿ ಮಕ್ಕಳ ಪರಿಣಾಮಕಾರಿಯಾಗಿ ಸಂವಹನಕಾರರಾಗುವುದು. ಮಕ್ಕಳು ತೊಡಗಿಸಿಕೊಂಡ ಕಲಿಕಾರ್ಥಿಗಳಾಗುತ್ತಾರೆ ಮತ್ತು ತಕ್ಷಣದ ಪರಿಸರದೊಂದಿಗೆ ಏನ್ ಮಾಡ್ತಾರೆ ಸಂಬಂಧವನ್ನು ಹೊಂದುತ್ತಾರೆ ಎಂಬುದು 3ನೇ ಗುರಿ. ಹೀಗೆ ಈ 3 ಗುರಿಗಳಿಗೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಚರ್ಚೆಯನ್ನ ಮಾಡಿದ್ವಿ. ಈ ಮೊದಲೇ ಗುರಿಯಲ್ಲಿ ಭಾವನಾತ್ಮಕ ಸಾಮಾಜಿಕ ಬೆಳವಣಿಗೆ, ಪೋಷಣೆ, ಆರೋಗ್ಯ, ಶುಚಿತ್ವ, ನೈರ್ಮಲ್ಯ ಮತ್ತು ಒಟ್ಟಾರೆ ಮಗುವಿನ ಆರೋಗ್ಯ ಮತ್ತು ಕ್ಷೇಮದ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನ ಒಳಗೊಂಡಿರ್ತದೆ. ಅದೇ ರೀತಿ 2ನೇ ಒಂದು ಸಂವಹನಕಾರ ಆಗುತ್ತಾ ಒಂದು ಗುರಿಯಲ್ಲಿ ಆಲಿಸುವ, ಮಾತನಾಡುವ ಕೌಶಲ, ಅನಂತರ ಗ್ರಹಿಕೆಯೊಂದಿಗೆ ಓದುವುದು ಮತ್ತು ಉದ್ದೇಶಿತ ಬರೆಯುವುದನ್ನು ಒಳಗೊಂಡಿರ್ತದೆ. ಹಾಗೆ ಅದೇ ರೀತಿ 3ನೇ ಒಂದು ಗುರಿಯಲ್ಲಿ ಗಣಿತ ಮತ್ತು ವಿಜ್ಞಾನದ ಕಲಿಕೆಯು, ಇಂದ್ರಿಯಗಳ ಅಭಿವೃದ್ಧಿಯು, ಜ್ಞಾನಾತ್ಮಕ ಕೌಶಲಗಳಾದ ವರ್ಗೀಕರಣ, ಸರಣಿ ಹೊಂದಿಸುವುದು, ವಿಂಗಡಿಸುವುದು, ಪತ್ರ ವ್ಯವಹಾರ, ಅನುಕ್ರಮ ಚಿಂತನೆಗಳು ಅಲ್ಲದೆ ಬೆಳವಣಿಗೆಗೆ ಅವಶ್ಯಕತೆ ಎಂಬುದನ್ನು ತಿಳಿಸುತ್ತದೆ. ಈ ಗುರಿ ಮಗುವಿನ ಒಂದು ನೈಸರ್ಗಿಕ ಪರಿಸರವಾದ ಸಸ್ಯ ಮತ್ತು ಪ್ರಾಣಿ ಸಂಕುಲ, ಭೌತಿಕ ಪರಿಸರವಾದ ಹಗಲು, ರಾತ್ರಿ, ಸೂರ್ಯ, ಚಂದ್ರ, ಮಗು ತನ್ನ ಕುಟುಂಬದ ಸಮುದಾಯದೊಂದಿಗೆ ಹೊಂದಿರೋ ಒಂದು ಅಂತರ್ ವ್ಯಕ್ತಿಯ ಒಂದು ಸಂಬಂಧವನ್ನು ಸಹ ನಾವೇನ್ ಮಾಡ್ತೀವಿ 3ನೇ ಗುರಿಯಲ್ಲಿ ತಿಳಿದುಕೊಳ್ತೀವಿ. ಹಾಗಾದ್ರೆ ಈಗ ಈ 3 ಗುರಿಗಳು ಮಗುವಿನಲ್ಲಿ ಸಮಗ್ರ ಅಭಿವೃದ್ಧಿಯನ್ನ ಉಂಟು ಮಾಡ್ತವೆ. ಅಭಿವೃದ್ಧಿ ಈ ಎಲ್ಲಾ 3 ಗುರಿಗಳಿಗೂ ಹಾಗೂ ಮತ್ತು ಸಾಮರ್ಥ್ಯ ಮತ್ತು ಕಲಿಕಾ ಫಲಗಳನ್ನ ನಾವೀಗ ವ್ಯಾಖ್ಯಾನಿಸುವ ಒಂದು ಪ್ರಯತ್ನವನ್ನ ಮಾಡೋಣ. ಗುರಿ, ಸಾಮರ್ಥ್ಯ ಮತ್ತು ಕಲಿಕಾ ಫಲಗಳನ್ನ ವ್ಯಾಖ್ಯಾನ. ನಾವು ಈಗಾಗಲೇ ನೋಡಿದಾಗೆ ಸಾಮರ್ಥ್ಯ ಎಂಬುದು ಒಂದು ಜ್ಞಾನ, ಮನೋಭಾವ, ಕೌಶಲಗಳನ್ನ ಒಗ್ಗೂಡಿಸಿದಾಗ ಅದೇನಾಗುತ್ತೆ ಸಾಮರ್ಥ್ಯ ಆಗುತ್ತೆ. ಆ ಸಾಮರ್ಥ್ಯಗಳನ್ನು ಅಳಿಬಹುದು ಅಥವಾ ಗಮನಿಸಬಹುದು. ಅದೇ ರೀತಿಯಲ್ಲಿ ಅಳತೆ ಮಾಡಿದರೆ ಅದು ಏನಾಗುತ್ತದೆ ಕಲಿಕಾ ಫಲ ಆಗುತ್ತದೆ. ಈಗ ಒಂದು ಉದಾಹರಣೆ ನೋಡಿದ್ರೆ ನಾವೀಗ ಚಿಕ್ಕವರಿದ್ದಾಗ ಬಣ್ಣಗಳನ್ನ ನಾವು ಕಲಿಯಲು ಪ್ರಾರಂಭಿಸ್ತೀವಿ. ಅದೇ ರೀತಿ ತರಕಾರಿಗಳನ್ನು ಕೂಡ ನಾವು ಏನ್ ಮಾಡ್ತೀವಿ, ಹಸಿರು ಟೊಮೆಟೊ, ಹಸಿರು ಕ್ಯಾಪ್ಸಿಕಮ್, ಕೆಂಪು ಟೊಮೆಟೊ, ಈ ರೀತಿ ಬಣ್ಣಗಳೊಂದಿಗೆ ಆ ವಸ್ತುಗಳನ್ನ ನಾವು ಹೇಳಿದಾಗ, ತರಕಾರಿಗಳನ್ನ ಹೇಳಿದಾಗ ಅಲ್ಲಿ ಏನಾಗುತ್ತೆ ಕಲಿಕಾ ಫಲ ಆಗುತ್ತದೆ. ಹಾಗಾದ್ರೆ ಇಲ್ಲಿ ಮಗು ಏನ್ ಮಾಡ್ತು, ತರಕಾರಿಗಳ ಬಣ್ಣಗಳನ್ನು ಆಗ್ಲೇ ಕಲ್ತಿದೆ. ಅದು ತರಕಾರಿಗಳನ್ನು ನೋಡಿದಾಗ ಅದಕ್ಕೆ ಪ್ರತ್ಯೇಕವಾಗಿ ಆಯಾ ಬಣ್ಣಗಳೊಂದಿಗೆ ಅವನ್ನ ವಿಂಗಡಿಸಿದಾಗ ಅಲ್ಲಿ ಏನಾಗಿದೆ, ಮಗು ಅದನ್ನ ಬಣ್ಣಗಳನ್ನ ಅರ್ಥೈಸಿಕೊಂಡಿದೆ ಹಾಗೂ ಆ ಕಲ್ಪನೆಯನ್ನು ಪಡೆದಿರೋದಾಗಿದೆ. ಆ ಮಗು ಕಲ್ಪನೆಯನ್ನು ಪಡೆದಿರೋದನ್ನ ನಾವು ಅಲ್ಲಿ ಮೌಲ್ಯಾಂಕನ ಮಾಡಿದಾಗ ಏನಾಗುತ್ತೆ, ಅದು ವಿಂಗಡಣೆ ಮಾಡಿರುವುದೇನಾಗುತ್ತೆ ಅಲ್ಲಿ ಕಲಿಕಾ ಫಲವಾಗಿ ಪರಿವರ್ತನೆ ಆಗುತ್ತದೆ. ಆ ಜ್ಞಾನ, ಕೌಶಲಗಳ, ಭಾವನೆಗಳ ಏನಿರುತ್ತೆ ಅವೆಲ್ಲ ಒಂದು ಸಾಮರ್ಥ್ಯ ಆದ್ರೆ ಆ ಸಾಮರ್ಥ್ಯಗಳೆಲ್ಲ ನಾವು ಅಳತೆ ಮಾಡಿದಾಗ ಬರುವಂತದ್ದು ಏನಂತೀವಿ ಕಲಿಕಾ ಫಲ ಅಂತ ನಾವು ಇಲ್ಲಿ ಹೇಳ್ಬೋದು. ಈಗ ಮಗುವಿನ ಒಂದು ಸಮಗ್ರ ಅಭಿವೃದ್ಧಿಯನ್ನು ಖಾತ್ರಿಪಡಿಸಿಕೊಳ್ಳಲು ಕಲಿಕಾ ಫಲಗಳನ್ನು ಅಭಿವೃದ್ಧಿಯ 3 ಗುರಿಗಳಲ್ಲಿ ಅಡಿಗಳಲ್ಲಿ ನಾವೇನ್ ಮಾಡಿದೀವಿ ಈಗ ವ್ಯಾಖ್ಯಾನಿಸಿದ್ವಿ. ಪ್ರತಿ ಅಭಿವೃದ್ಧಿಯ ಗುರಿಯಲ್ಲಿ ಮೂಲ ಪರಿಕಲ್ಪನೆಗಳು ಮತ್ತು ಕೌಶಲ್ಯಗಳಿದ್ದು ಇದನ್ನು ಮುಂದೆ ಕಲಿಕಾ ಫಲಗಳಾಗಿ ಪ್ರತಿ ಹಂತದಲ್ಲಿಯೂ ಹಂಚಲಾಗಿದೆ. ಈಗ ಈ ಒಂದು ಉದಾಹರಣೆಗಳ ಮೂಲಕ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಾವು ಈ ಟೇಬಲ್ ನಲ್ಲಿ ನೋಡ್ತಾ ಇದ್ದೀವಿ ಗುರಿಗಳು, ಸಾಮರ್ಥ್ಯಗಳು ಮತ್ತು ಕಲಿಕಾ ಫಲಗಳು. ಮೊದಲನೇ ಗುರಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಮರ್ಥ್ಯ ಅಂದ್ರೆ ಸ್ವಯಂ ಅರಿವಿನ ಪ್ರದರ್ಶನಗಳು. ಮೊದಲನೇ ಗುರಿಯಲ್ಲಿ ಬರುವಂತಹ ಸಾಮರ್ಥ್ಯ ಸ್ವಯಂ ಅರಿವಿನ ಪ್ರದರ್ಶನಗಳು. ಇಲ್ಲಿ ಮುಂದೆ ಅದನ್ನ ವಿಂಗಡಣೆ ಮಾಡಲಾಗಿರೋದಂದ್ರೆ 3 ರಿಂದ 6 ವರ್ಷದವರೆಗೆ, ಅಂದ್ರೆ ಪೂರ್ವ ಪ್ರಾಥಮಿಕ 1, ಪೂರ್ವ ಪ್ರಾಥಮಿಕ 2, ಬಾಲವಾಡಿ ವರ್ಗ 1, ವರ್ಗ 2, ವರ್ಗ 3. ಕೆಲವು ಸ್ವದೈಹಿಕ ಗುಣಲಕ್ಷಣಗಳನ್ನು ಹೇಳಲು ಪ್ರಾರಂಭಿಸುವುದು. ಪೂರ್ವ ಪ್ರಾಥಮಿಕ 1ನೇ ಹಂತದಲ್ಲಿ ಏನ್ ಮಾಡುತ್ತೆ ಮಗು, ಕಲಿಕಾ ಫಲ ಇಲ್ಲಿ ಏನಾಗುತ್ತೆ, ಕೆಲವು ಸ್ವದೈಹಿಕ ಗುಣಲಕ್ಷಣಗಳನ್ನ ಅಲ್ಲಿ ಏನ್ ಮಾಡುತ್ತೆ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದೇ ಮುಂದೆ ಏನಾಗುತ್ತೆ 2ನೇ ಹಂತ, ಪೂರ್ವ ಪ್ರಾಥಮಿಕ ಹಂತ 2ನೇ ಹಂತದಲ್ಲಿ ದೈಹಿಕ ಗುಣಲಕ್ಷಣಗಳ ಆಧಾರದ ಮೇಲೆ ತಮ್ಮನ್ನು ತಾವು ವಿವರಿಸುವುದು. ನೆಕ್ಸ್ಟ್ ಮುಂದೆ ಬಂದಾಗ ಬಾಲವಾಡಿಯಲ್ಲಿ ಅದೇನಾಗುತ್ತೆ, ಆ ಕಲಿಕಾ ಫಲ ಏನಾಗುತ್ತೆ ಸ್ವಯಂ ಅರಿವಿನ ಒಂದು ಪ್ರದರ್ಶನ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ ದೈಹಿಕ ಗುಣಲಕ್ಷಣಗಳು, ಲಿಂಗ, ಆಸಕ್ತಿಗಳು, ಇಷ್ಟಗಳು, ಇಷ್ಟ ಇಲ್ಲದಿರುವಿಕೆಯ ಆಧಾರದ ಮೇಲೆ ತಮ್ಮನ್ನು ಮತ್ತು ಇತರರನ್ನ ಏನ್ ಮಾಡ್ತವೆ ವಿವರಿಸ್ತಾರ. ಇನ್ನು ವರ್ಗ 1ನೇ ತರಗತಿಗೆ ಬಂದಾಗ ಈ ಕಲಿಕಾ ಫಲ ದೇಹದ ವಿವಿಧ ಭಾಗಗಳನ್ನ ಗುರುತಿಸುತ್ತಾರೆ. ಕೈ, ಕಾಲು, ಆಮೇಲೆ ಕಣ್ಣು, ಮೂಗು, ಅವುಗಳನ್ನ ಏನ್ ಮಾಡ್ತಾರೆ ಇಲ್ಲಿ ಗುರುತಿಸ್ಲಿಕ್ಕೆ ಆ ಚಲನೆಗಳನ್ನ ಬಳಸುವುದು.
ಅಷ್ಟೇ ಅಲ್ಲದೆ ಅವುಗಳನ್ನು ಗುರುತಿಸುವುದಷ್ಟಲ್ಲದೆ ಆ ವಿವಿಧ ದೇಹದ ಚಲನೆಗಳನ್ನು ಸಹ ಅವ್ರು ಏನು ಮಾಡ್ತಾರೆ ಇಲ್ಲಿ ಬಳಸ್ತಾರೆ. ಇನ್ನು ವರ್ಗ 2ಕ್ಕೆ ಬಂದಾಗ ಕಲಿಕಾ ಫಲ ಸರಿಯಾದ ಭಂಗಿಗಳನ್ನು ನಿರ್ವಹಿಸಿ ಆಟಗಳು ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸಲು ವಿವಿಧ ದೇಹದ ಚಲನೆಗಳನ್ನು ಬಳಸ್ತಾರ. ಆ ಸ್ವಯಂ ಅರಿವಿನ ಪ್ರದರ್ಶನದ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಾಗೆ ಏನಾಗುತ್ತೆ ಇಲ್ಲಿ ಕಲಿಕಾ ಫಲಗಳು ಬರ್ತಾ ಅಂದ್ರೆ ಅಪ್ಗ್ರೇಡ್ ಆಗ್ತಾ ಹೋಗುತ್ತವೆ. ಇನ್ನು ವರ್ಗ 3ರಲ್ಲಿ ಬಂದಾಗೆ ಒಟ್ಟಾರೆ ಕ್ರಿಯಾ ಕೌಶಲಗಳನ್ನು ಬಲಪಡಿಸಲು ಮತ್ತು ವಿಸ್ತರಿಸಲು ಆಟ ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸುವರು. ಇಲ್ಲಿ ಕಲಿಕಾ ಫಲಗಳು ಬರ್ತಾ ಏನಾಗುತ್ತೆ ಒಂದು ನಿರ್ದಿಷ್ಟ ರೂಪವನ್ನು ತಾಳ್ತಾ ಹೋಗುತ್ತೆ. ಇನ್ನು ಗುರಿ 2ಕ್ಕೆ ಸಂಬಂಧಪಟ್ಟಂಗೆ ಧ್ವನಿ ಶಾಸ್ತ್ರದ ಅರಿವಿನೊಂದಿಗೆ ಪ್ರಾಸಪದ್ಯ ಪ್ರದರ್ಶಿಸುವುದು. 2ನೇ ಗುರಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ಉತ್ತಮ ಸಂವಹನಕಾರರಾಗುತ್ತಾರೆ ಅನ್ನೋಕ್ಕೆ ಸಂಬಂಧಪಟ್ಟಂಗೆ ನೋಡಿದಾಗ ಪೂರ್ವ ಪ್ರಾಥಮಿಕ ಹಂತದಲ್ಲಿ ತನ್ನದ ಭಾಷೆಯಲ್ಲಿ ಹಾಡುಗಳನ್ನ ಅಥವಾ ಪದಗಳನ್ನ, ಸಾಲುಗಳನ್ನ, ಹಾಡಿನ ಭಾಗಗಳನ್ನ, ಪದ್ಯದ ಪ್ರಾಸಪದಗಳನ್ನ ಏನ್ ಮಾಡ್ತಾರ ಗುನುಗಿಸ್ತಾರ. ಆಮೇಲೆ ಮುಂದಿನ ಒಂದು ಹಂತದಲ್ಲಿ ಪ್ರಾಸಪದಗಳನ್ನ ಗುರುತಿಸ್ತಾರ. ಇನ್ನು 1ನೇ ಬಾಲವಾಡಿಯಲ್ಲಿ ಅರ್ಥವಿಲ್ಲದಿರೋ ಪ್ರಾಸಪದಗಳನ್ನ ರಚಿಸ್ತಾರ, ಅವರ ಖುಷಿ ಪಡ್ತಾರ. ಇನ್ನು 1ನೇ ತರಗತಿಯಲ್ಲಿ ಲಭ್ಯ ಪಠ್ಯದ ಆಧಾರದ ಮೇಲೆ ಪ್ರಾಸಪದಗಳನ್ನ ರೂಪಿಸುವರು. ಅವರಿಗೆ ಸಿಗುವಂತ ಒಂದು ಪಠ್ಯದ ಆಧಾರದ ಮೇಲೆ ಪ್ರಾಸಪದಗಳನ್ನ ಏನ್ ಮಾಡ್ತಾರ ರೂಪಿಸ್ತಾರ. ಆಯ್ದ ಪ್ರಾಸಪದಗಳನ್ನು ಜೋಡಿಯಾಗಿಸಿ ಬರೆಯುತ್ತಾರೆ. 2ನೇ ತರಗತಿ ಬಂದಾಗ ಕೊಟ್ಟಿರುವಂತಹ ಒಂದು ಪದಗಳನ್ನ ಆ ಪ್ರಾಸಪದಗಳನ್ನ ಜೋಡಿಸಿ ಅದಕ್ಕೆ ಸರಿಯುವಂತ ಪ್ರಾಸಪದಗಳನ್ನ ಬರೀತಾರೆ. ಇನ್ನು 3ನೇ ತರಗತಿಯಲ್ಲಿ ಸಣ್ಣ ವಾಕ್ಯಗಳನ್ನು ರಚಿಸಲು ಪ್ರಾಸಪದಗಳನ್ನು ಬಳಸುತ್ತಾರೆ. ಸಣ್ಣ ಒಂದು ವಾಕ್ಯಗಳನ್ನು ರಚನೆ ಮಾಡಲು ಇಲ್ಲಿ ಏನ್ ಮಾಡ್ತಾರೆ ಮಕ್ಕಳು ಪ್ರಾಸಪದಗಳನ್ನ ಬಳಸುತ್ತಾರೆ. ಇನ್ನು ಗುರಿ 3ಕ್ಕೆ ಸಂಬಂಧಪಟ್ಟಂಗೆ ಚಿತ್ರಗಳು ಮತ್ತು ವಸ್ತುಗಳನ್ನು ಹೋಲಿಸುವರು ಮತ್ತು ವರ್ಗೀಕರಿಸುವರು. ಇಲ್ಲಿ ಮೊದಲನೇ ಒಂದು ಪೂರ್ವ ಪ್ರಾಥಮಿಕ ಹಂತದಲ್ಲಿ ಗಮನಿಸದಾದ ಒಂದು ಗುಣಲಕ್ಷಣದ ಆಧಾರದ ಮೇಲೆ 2 ವಸ್ತುಗಳನ್ನ ಏನ್ ಮಾಡ್ತಾರೆ ಇಲ್ಲಿ ಹೋಲಿಕೆ ಮಾಡ್ತಾರ. ಉದ್ದ, ತೂಕ ಅಥವಾ ಗಾತ್ರ ಅದರ ವ್ಯತ್ಯಾಸ ಗೊತ್ತಿಲ್ಲದೇನೆ ಅವ್ರು ಏನ್ ಮಾಡ್ತಾರ ಹೋಲಿಕೆಯನ್ನ ಮಾಡ್ತಾರ. ಇನ್ನು ನೆಕ್ಸ್ಟ್ ಹಂತದಲ್ಲಿ ಬಂದಾಗ ಏನಾಗುತ್ತೆ ಆಕಾರ, ಬಣ್ಣ, ಗಾತ್ರ ಅವುಗಳ ಈ ಒಂದು 2 ಅಂಶಗಳ ವಸ್ತುಗಳನ್ನ ಏನ್ ಮಾಡ್ತಾರ ಅವರು ಹೋಲಿಸಿ ವರ್ಗೀಕರಿಸಲಿಕ್ಕೆ ಅದನ್ನ ವಿವರಣೆ ಮಾಡ್ಲಿಕ್ಕೂ ಪ್ರಯತ್ನವನ್ನ ಪಡ್ತಾರೆ. ಇದು ಅದರ ಕಲಿಕಾ ಫಲ. ಇನ್ನು ಬಾಲವಾಡಿಗೆ ಬಂದಾಗ ಮಕ್ಕಳು ಆಕಾರ, ಬಣ್ಣ ಮತ್ತು ಗಾತ್ರ ಹೀಗೆ 3 ಅಂಶಗಳ ಆಧಾರದ ಮೇಲೆ ವಸ್ತುಗಳನ್ನು ಹೋಲಿಸ್ತಾರ, ವರ್ಗೀಕರಿಸೋರು, ಸ್ಥಾನಗಳನ್ನು ಹೇಳುವುದು, ಒಳಗೆ, ಹೊರಗೆ, ಕೆಳಗೆ, ಪಕ್ಕ ಇವುಗಳನ್ನ ಬಳಸಿ ಅವ್ರೇನ್ ಮಾಡ್ತಾರ ವಸ್ತುಗಳನ್ನ ವಿವರಿಸುವುದ ಒಂದು ಕಲಿಕಾ ಫಲ. ನೆಕ್ಸ್ಟ್ 1ನೇ ವರ್ಗಕ್ಕೆ ಬಂದಾಗ ಅನೇಕ ಅಂಶಗಳ ಆಧಾರದ ಮೇಲೆ ವಸ್ತುಗಳನ್ನು, ಚಿತ್ರಗಳನ್ನು ಹೋಲಿಸುವರು ಮತ್ತು ವರ್ಗೀಕರಿಸುವರು ಹಾಗೂ ಸ್ಥಾನದ ತಿಳುವಳಿಕೆಯನ್ನು ಏನ್ ಮಾಡ್ತಾರೆ ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಇನ್ನು 2ನೇ ವರ್ಗಕ್ಕೆ ಬಂದಾಗ ವಸ್ತುಗಳನ್ನು, ಚಿತ್ರಗಳನ್ನು ಅನೇಕ ಅಂಶಗಳ ಆಧಾರದ ಮೇಲೆ ಹೋಲಿಸುವರು ಮತ್ತು ವರ್ಗೀಕರಿಸುವರು ಮತ್ತು ಗುಣಲಕ್ಷಣಗಳನ್ನು ಬಳಸಿ ಅವುಗಳನ್ನ ಇಲ್ಲಿ ವಿವರಿಸ್ತಾರ. ಇನ್ನು 3ನೇ ವರ್ಗಕ್ಕೆ ಬಂದಾಗ ವಸ್ತುಗಳನ್ನು, ಚಿತ್ರಗಳನ್ನು ಮತ್ತು ವರ್ಗಗಳಲ್ಲಿ ಹೋಲಿಸುವರು ಮತ್ತು ಅಷ್ಟೇ ಅಲ್ಲದೆ ಅವನ್ನ ವರ್ಗೀಕರಣ ಮಾಡ್ತಾರ. ವರ್ಗೀಕರಣಕ್ಕೆ ಬಳಸಿದ ಗುಣಲಕ್ಷಣಗಳನ್ನು ಸಹ ಏನ್ ಮಾಡ್ತಾರೆ ಇಲ್ಲಿ ಮಕ್ಕಳು ವಿವರಿಸ್ತಾರ. ಅದು ಇಲ್ಲಿಯ ಒಂದು ಕಲಿಕಾ ಫಲ. ಈ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ ಲಕ್ಷ್ಯಗಳಾಗ್ಲಿ ಅಥವಾ ಗುರಿಗಳನ್ನ ನಾವೀಗ ನೋಡಿದ್ವಿ. ಬಾಲವಾಡಿಯಿಂದ 3ನೇ ತರಗತಿಯವರೆಗೆ ಗುರಿಗಳನ್ನ ಏನ್ ಮಾಡಿದೆ ವ್ಯಾಖ್ಯಾನಿಸಲಾಗಿದೆ. ಈ ಗುರಿಗಳು ಏನ್ ಮಾಡ್ತವೆ ಬುನಾದಿಯ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದಲ್ಲಿ ಕಲಿಕಾ ಫಲದ ವ್ಯಾಖ್ಯಾನದ ಒಂದು ಸಾರಾಂಶಗಳಾಗಿವೆ. ಇದು ರಾಜ್ಯ ಮತ್ತು ಮೂಲ ಕಾರ್ಯನಿರತರು FLN ಅನ್ನು ವ್ಯವಸ್ಥಿತವಾಗಿ ಒಂದು ಹಂತದಲ್ಲಿ ಮಗುವಿನ ಸಾಧನೆ ಮೇಲೆ ಉಸ್ತುವಾರಿ ವಹಿಸಲು ಒಂದು ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲದೆ ತರಗತಿ ಪ್ರಕ್ರಿಯೆಯಲ್ಲಿ ಪೂರ್ವ ಪ್ರಾಥಮಿಕ ಹಂತದಿಂದ 3ನೇ ತರಗತಿಯ ಒಂದು ಕಲಿಕಾ ಫಲಗಳನ್ನು ಇಲ್ಲಿ ವ್ಯಾಖ್ಯಾನಿಸಲಾಗಿದೆ. ಇವುಗಳನ್ನು ಸಮಗ್ರ ಪ್ರಗತಿ ಪತ್ರದ ಮೂಲಕ ಏನ್ ಮಾಡ್ತಾರೆ ಮೌಲ್ಯಾಂಕನ ಮಾಡಿ ಸರ್ವತೋಮುಖ ಅಭಿವೃದ್ಧಿಯನ್ನ ಖಾತ್ರಿ ಪಡಿಸಲಾಗುತ್ತದೆ. ಇಲ್ಲಿ ಸಾಮರ್ಥ್ಯ ಆಧಾರಿತ ಶಿಕ್ಷಣ ಮತ್ತು ಕಲಿಕಾ ಫಲಗಳ ಒಂದು ಈ 2ನೇ ಮಾಡ್ಯೂಲ್ FLN2 ಸಾಮರ್ಥ್ಯ ಆಧಾರಿತ ಶಿಕ್ಷಣದ ಕಡೆಗೆ ಬದಲಾವಣೆ ಅಂತ ಏನು ಇಲ್ಲಿವರೆಗೂ ಚರ್ಚೆಯನ್ನ ಮಾಡಿದ್ವಿ. ಈ ಮಾಡ್ಯೂಲ್ನ ಒಂದು ಸಾರಾಂಶವನ್ನು ನಾವೀಗ ನೋಡೋಣ. ಸಾಮರ್ಥ್ಯ ಆಧಾರಿತ ಶಿಕ್ಷಣ ಮತ್ತು ಕಲಿಕಾ ಫಲಗಳು ಇದು ಏನು, ಹೇಗೆ ಮತ್ತೆ ಏಕೆ ಎನ್ನುವ ಕುರಿತು ಒಂದು ಸಾರಾಂಶವನ್ನು ನಾವಿಲ್ಲಿ ಚರ್ಚಿಸ್ತಾ ಇದ್ದೀವಿ. ಏನು ಎನ್ನುವ ರೀತಿಯಲ್ಲಿ ನಾವು ಈಗ ನೋಡಿದಾಗ ಕಲಿಕಾ ಫಲಗಳು ನಿರ್ದಿಷ್ಟ ಹೇಳಿಕೆಗಳಾಗಿದ್ದು ವಿದ್ಯಾರ್ಥಿಯು ಯಾವುದನ್ನು ಅಳೆಯಬಹುದಾದ ರೀತಿಯಲ್ಲಿ ಏನನ್ನು ಮಾಡುತ್ತಾನೋ ಎಂಬುದನ್ನ ಏನ್ ಮಾಡುತ್ತೆ ಇದು ವಿವರಿಸುತ್ತದೆ. ಇನ್ನು ಹೇಗೆ ಎಂದು ಚರ್ಚೆ ಮಾಡಿದಾಗ FLN ಚೌಕಟ್ಟನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ
ಪೂರ್ವ ಶಾಲೆಯಿಂದ 3ನೇ ವರ್ಗಕ್ಕೆ ಮುಂದುವರಿದಂತೆ ಕಲಿಕಾ ಫಲಗಳನ್ನು ಇಲ್ಲಿ ಏನು ಮಾಡಲಾಗಿದೆ, ವ್ಯಾಖ್ಯಾನಿಸಿ ಕ್ರೋಢೀಕರಿಸಲಾಗಿದೆ. ಇನ್ನು ಇದು ಏಕೆ ಎನ್ನುವ ರೀತಿಯಲ್ಲಿ ನಾವು ಇದನ್ನ ಚರ್ಚಿಸಿದಾಗ, ಸಮಯ ಅಥವಾ ವಯಸ್ಸಿನ ಆಧಾರದ ಮೇಲೆ ಮುಂದಿನ ಹಂತಕ್ಕೆ ಹೋಗುವುದನ್ನು ನಿರ್ಧರಿಸಲಾಗುವುದಿಲ್ಲ. ಆದರೆ ಇಲ್ಲಿ ನಾವು ಏನ್ ಮಾಡ್ತೀವಿ, ಸಾಮರ್ಥ್ಯದ ಪಾಂಡಿತ್ಯವನ್ನು ನೋಡಿ ಅದರ ಮೇಲೆ ಏನ್ ಮಾಡ್ತೀವಿ, ಮಗು ಮುಂದಿನ ಹಂತಕ್ಕೆ ಹೋಗುವುದನ್ನು ನಾವು ಏನ್ ಮಾಡ್ತೀವಿ, ನಿರ್ಧರಿಸುತ್ತೀವಿ. ಇದು FLN2 ಸಾಮರ್ಥ್ಯ ಆಧಾರಿತ ಶಿಕ್ಷಣದೆಡೆಗೆ ಒಂದು ಬದಲಾವಣೆ ಕುರಿತಾದಂಥ ಒಂದು ಸಾರಾಂಶ ಇದಾಗಿದ್ದು, ಸಾಮರ್ಥ್ಯದ ಮಾದರಿಯಲ್ಲಿ ಸೂಚನೆಗಳನ್ನ ವಿದ್ಯಾರ್ಥಿಗಳ ಅಭಿವೃದ್ಧಿಯ ಸಿದ್ಧತೆಗೆ ಹೊಂದುವಂತೆ ಏನ್ ಮಾಡಿದೆ, ಇಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಅಂದ್ರೆ ಸಮಯ ಅಥವಾ ವಯಸ್ಸಿನ ಆಧಾರದ ಮೇಲೆ ಇಲ್ಲಿ ಮುಂದಿನ ಹಂತಕ್ಕೆ ಹೋಗೋದನ್ನ ನಾವು ನಿರ್ಧಾರ ಮಾಡಲಾಗುವುದಿಲ್ಲ. ಆದ್ರೆ ಗಳಿಸಿದ ಸಾಮರ್ಥ್ಯದ ಒಂದು ಪ್ರಭುತ್ವವನ್ನು ನಿರ್ಧರಿಸಿ ಆ ಮಗುವನ್ನು ಮುಂದಿನ ಹಂತಕ್ಕೆ ಇಲ್ಲಿ ಕೊಂಡೊಯ್ಯಲಾಗುತ್ತದೆ. ಅಷ್ಟೇ ಅಲ್ಲದೆ ಅಂತಹ ನಮ್ರತೆಯೊಂದಿಗೆ ವಿದ್ಯಾರ್ಥಿಗಳು ಸಹ ಇಲ್ಲಿ ಏನ್ ಮಾಡ್ತಾರೆ, ಕಲಿತಾರ, ಆನಂದಿಸ್ತಾರ. ಅಷ್ಟೇ ಅಲ್ಲದೆ ಯಶಸ್ವಿಯ ಒಂದು ಕಲಿಕಾರ್ಥಿಗಳಾಗಿ ಹೊರಹೊಮ್ಮತಾರ. ಅಷ್ಟೇ ಒಂದು ಸಾಮರ್ಥ್ಯ ಆಧಾರಿತ ಶಿಕ್ಷಣವು ಸಾಮಾನ್ಯವಾಗಿ ಶಿಕ್ಷಣದ ಗುಣಮಟ್ಟ ಮತ್ತು ನಿರ್ದಿಷ್ಟವಾಗಿ ಕಲಿಕೆಯನ್ನು ಸುಧಾರಿಸಲು ಪರಿಣಾಮಕಾರಿ ಸಾಧನವಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತದೆ. ಸಾಮರ್ಥ್ಯ ಆಧಾರಿತ ಬೋಧನೆ ಮತ್ತು ಕಲಿಕೆಯು ಚಿಕ್ಕದಾದ ಮತ್ತು ಶ್ರೇಣೀಕೃತ ಹಂತಗಳ ಮೇಲೆ ಇಲ್ಲಿ ಕೇಂದ್ರೀಕರಿಸುತ್ತಾ ಏನಾಗಿದೆ, ಮುಂದುವರಿತದ. ಅಂದ್ರೆ ಪ್ರತಿ ಕಲಿಕಾ ಸನ್ನಿವೇಶದ ನಂತರ ಮಕ್ಕಳು ಒಂದು ಕಡೆ ಕಲಿಕೆಯ ಪ್ರಮಾಣವನ್ನು ಮತ್ತು ಇನ್ನೊಂದು ಕಡೆ ಏನ್ ಮಾಡ್ತಾರೆ, ಕಲಿಕೆಯ ಉಳಿದ ಕ್ಲಿಷ್ಟಾಂಶಗಳನ್ನು ಏನ್ ಮಾಡ್ತಾರೆ, ಇಲ್ಲಿ ಖಚಿತಪಡಿಸಿಕೊಳ್ಳಲು ನಿರ್ಣಯಿಸಲಾಗ್ತದ. ಅಂದ್ರೆ ಅಲ್ಲಿ ಹಿಮ್ಮಾಯಿತಿಯೂ ಸಹ ಏನಾಗುತ್ತಾ, ಅದು ಒಂದು ಅವರಿಗೆ ಆಧಾರ ನೀಡುತ್ತಾ. ಹಿಮ್ಮಾಯಿತಿಯ ಆಧಾರದ ಮೇಲೂ ಏನ್ ಮಾಡ್ತಾರೆ, ಸೂಕ್ತವಾದ ಸರಿಪಡಿಸುವ ಒಂದು ಕ್ರಮಗಳನ್ನ ಆಸಕ್ತಿದಾಯಕ ಮತ್ತು ಉದ್ದೇಶಪೂರ್ವಕವಾದ ಚಟುವಟಿಕೆಗಳು, ಸಹಪಾಠಿಗಳೊಂದಿಗೆ ಪರಸ್ಪರ ಕ್ರಿಯೆಗಳು ಮತ್ತು ಸ್ವಯಂ ಕಲಿಕೆಯ ಮೂಲಕ ಇಲ್ಲಿ ಒದಗಿಸಲಾಗುತ್ತದ. ಈ ರೀತಿಯಾಗಿ ಸಾಮರ್ಥ್ಯ ಆಧಾರಿತ ಶಿಕ್ಷಣವು ಶಿಕ್ಷಣದ ಒಂದು ಒಟ್ಟಾರೆ ಗುಣಾತ್ಮಕ ಸುಧಾರಣೆಗೆ ಕಾರಣವಾಗುವ ಬೋಧನೆ ಮತ್ತು ಕಲಿಕೆಯ ಎಲ್ಲಾ ಹಂತಗಳಲ್ಲಿ ಗುಣಾತ್ಮಕ ಕಲಿಕೆಯನ್ನು ಖಾತ್ರಿಗೊಳಿಸುತ್ತದೆ. ಅಷ್ಟೇ ಅಲ್ಲ, ಸಾಮರ್ಥ್ಯ ಆಧಾರಿತ ಕಲಿಕೆಯು ವಿದ್ಯಾರ್ಥಿಗಳಿಗೆ ಕಲಿಕಾ ಫಲಗಳ ಮೇಲೆ ಕೇಂದ್ರೀಕೃತವಾಗಿದೆ. ಅಷ್ಟೇ ಅಲ್ಲದೆ ಹಲವಾರು ಲಕ್ಷಣಗಳನ್ನು ಇಲ್ಲಿ ಹೊಂದಿದೆ. ಅಂದ್ರೆ ಮಕ್ಕಳು ಪ್ರಸ್ತುತ ಹಂತವನ್ನು ಕರಗತ ಮಾಡಿಕೊಂಡ ನಂತರನೇ ಏನಾಗುತ್ತಾ, ಮುಂದಿನ ಹಂತಕ್ಕೆ ಮುಂದುವರಿತಾರ, ಹೊರತು ಇಲ್ಲಿ ವಯಸ್ಸಿನ ಆಧಾರದ ಮೇಲಲ್ಲ. ಇದು ಒಂದು ಒಂದೇ ಒಂದು ಗುಣಲಕ್ಷಣ. ಇನ್ನು ಸ್ಪಷ್ಟ ಮತ್ತು ಅಳೆಯಬಹುದಾದ ಕಲಿಕಾ ಫಲಗಳನ್ನ ಸಾಮರ್ಥ್ಯ ಗಳಿಸುವ ಮಾರ್ಗಗಳೆಂದು ಇಲ್ಲಿ ವ್ಯಾಖ್ಯಾನ ಮಾಡಲಾಗಿದೆ. ಇನ್ನು ಕೊನೆಯದಾಗಿ ಇದರ ಒಂದು ಮುಖ್ಯ ಲಕ್ಷಣ ಅಂತ ಹೇಳ್ಬೇಕಂದ್ರೆ, ಆಳವಾದ ತಿಳುವಳಿಕೆ ಮತ್ತು ಅನ್ವಯಗಳೆರಡರ ಮೇಲೂ ಮಕ್ಕಳು ಪ್ರಭುತ್ವವನ್ನ ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಕೌಶಲಗಳಾಗ್ಲಿ ಅಥವಾ ಪರಿಕಲ್ಪನೆಗಳಾಗ್ಲಿ ವಿವಿಧ ಸಂದರ್ಭಗಳಲ್ಲಿ ಪ್ರಾಥಮಿಕ ರೂಪನಾತ್ಮಕ ಮೌಲ್ಯಮಾಪನ ಇಲ್ಲಿ ಬಳಸಿ ಮಾಡಲಾಗುತ್ತದೆ. ಇದು FLN2 ಸಾಮರ್ಥ್ಯ ಆಧಾರಿತ ಶಿಕ್ಷಣದ ಎಡೆಗೆ ಬದಲಾವಣೆ ಕುರಿತ ಮಾಡೆಲ್ ಕುರಿತಾದಂಥ ವಿಷಯಗಳನ್ನ ನಾವೀಗ ಚರ್ಚಿಸಿದ್ವಿ.